ಗಣಪಗೆ ಗಜಮುಖದ ಗಣಪಗೆ ಚಲ್ವ ತ್ರಿಜಗ ವಂದಿತಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಗಣಪಗೆ ಕರದಳು ಪರಶುಭಾಷಾಂಕುಶ ಧರನಿಗೆ ಹರುಷದಿ ಭಕ್ತರ ಪೊರೆಬಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಾಗಿ ಗಣಪಗೆ ಭಾರಿ ಸಂತಸ ಜಾತ ಕರ್ಮವ ರಚಿಸಿ ಸಂತಸದಿಂದ ಜಾತ ಕರ್ಮವ ರಚಿಸಿ ನಾಗಪತಿ ಅನುಕ್ರಮದಿ ದೇವರತಿ ನಾಗರತಿ ಚಾರುರತಿ ಮಂದರತಿ ನೀಲರತಿ ಎಂದೆನುವ ಬೆಸರಿಟ್ಟು ಸಲಗುತ್ತಿರಲು ಮಕ್ಕಳೇ ಅಪ್ಪ ಹೀಗೆ ಬನ್ನಿ ಮಕ್ಕಳೇ. ಯಾಕಪ್ಪ ನಿಮ್ಮನ್ನು ಕರೆದದ್ದು ಯಾಕೆ ಗೊತ್ತಾ? ಯಾಕೆ? ಈ ಹಿಂದೆ ಒಂದು ದೊಡ್ಡ ಚಿಂತೆಯಲ್ಲಿದ್ದೆವು ನಾನು. ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ. ಪರಮೇಶ್ವರನ ಅನುಗ್ರಹದಿಂದ ನೀವು 5 ಮಂದಿ ಹುಟ್ಟಿದ್ದೀರಿ. ಹುಟ್ಟಿರುವಂತ ನಿಮಗೆ ಬೇಕಾಗಿರುವಂತಹ ವಿದ್ಯೆಯನ್ನು ಕಲಿಸಿದೆ. ಈಗ ಪ್ರಾಯ ಪ್ರಬುದ್ಧರಾಗಿದ್ದೀರಿ. ಮದುವೆ ಮಾಡಿಸಬೇಕಾದ್ದು ತಂದೆಯ ಹೊಣೆಗಾರಿಕೆ. ಆದ್ರಿಂದ ಶಿವನ ಕುಮಾರನಾಗಿರುವಂತಹ ಸುಬ್ರಹ್ಮಣ್ಯನಿಗೆ ಕೊಟ್ಟು ಮದುವೆ ಮಾಡಿಸುವ ಆಲೋಚನೆ ಇದ್ದೇನೆ ಮಕ್ಕಳೇ. ಅಪ್ಪ ಮಗ, ನಿಮ್ಮ ಆಶ್ರಯದಲ್ಲಿ ಸುಖವಾಗಿ ಬೆಳೆದಂತಹ ನಾವು ನಿಮ್ಮ ಆಸೆಯನ್ನು ಈಡೇರಿಸುವುದಕ್ಕೆ ಸಿದ್ಧರಿದ್ದೇವೆ. ಶಿವನ ಕುಮಾರನಾದಂತಹ ಷಣ್ಮುಖನನ್ನು ಸೇರುವುದಕ್ಕೆ ಬೇಕಾಗಿ ನಾವು 5 ಮಂದಿ ಕೈಲಾಸದೆಡೆಗೆ ಹೋಗುವುದಕ್ಕೆ ಅಪ್ಪಣೆ ಕೊಡಬೇಕು, ಜೊತೆಯಲ್ಲಿ ಆಶೀರ್ವಾದ ಮಾಡಬೇಕಪ್ಪ. ಹೋಗಿ ಬನ್ನಿ ಮಕ್ಕಳೇ, ಹೋಗಿ ಬನ್ನಿ. ತಂಗಿಯಂದ್ರೆ ತಡ ಯಾಕೆ? ಹೋಗೋಣವೇ? ಹೋಗೋಣ ಹೋಗೋಣ. ಯಾರವ್ವ 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 ನೀವು ಯಾರವ್ವ ನೀವು ಯಾರವ್ವ ಯಾರವ್ವ ಕನ್ನೆಯಾರ್ ಐವರೊಟ್ಟಾಗಿ ಸಾರುವೀರಲ್ಲಿಗೆ ಹೇಳಿಗುಟ್ಟಾಗಿ ಯಾರವ್ವ ನೀವು ಯಾರವ್ವ ಎಲ್ಲೋ ಹೆಣ್ಣು ಮಕ್ಕಳೇ, ಯಾರು ನೀವು? ಅಲ್ಲಿ ಅಲ್ಲಿ ಕೈಲಾಸಗಿರಿಯ ರಕ್ಷಣಾಭಾರ ಹೊತ್ತಿರುವಂತಹ ನಂದಿಕೇಶ್ವರ ಯಾಕೆ ಅಡ್ಡಯಿಸುತ್ತಿರುವುದು? ಬಾಗಿಲಲ್ಲಿರುವಾಗ ನನ್ನ ಅಪ್ಪಣವಿನ ಒಳಗೆ ಪ್ರವೇಶ ಇಲ್ಲ. ಆದ್ದರಿಂದ ಬಂದಿರುವ ನೀವ್ಯಾರು, ನಿಮ್ಮ ಅಪ್ಪ ಯಾರು, ಊರ್ಯಾವುದು, ಹೆಸರೇನು, ಇಲ್ಲಿಗೆ ಬಂದ ಉದ್ದೇಶ ಏನು ಎಲ್ಲವನ್ನು ಹೇಳಿ ಆಮೇಲೆ ಪ್ರಯಾಣ ಮುಂದುವರಿಸಿ. ವಿವರವಾಗಿ ತಿಳಿಸ್ತೇವೆ. ಯಾರು ನೀವು? ಆಲಿಸಬೇಕು. ಪನ್ನಗೇಂದ್ರ ಶಂಕರಜೋಡನ ಕನ್ನೆಯವರು ಪನ್ನಗೇಂದ್ರ ಶಂಕರಜೋಡನ ಕನ್ನೆಯವರು ಐವರು ನಾವು. ಶಂಕರಜೋಡನ ಕನ್ನೆಯವರು ನಾವು ಸುಬ್ರಹ್ಮಣ್ಯನನ್ನು ವರಿಸಹರನ ಕಾಣ ಬಂದೆವು. ಸುಬ್ರಹ್ಮಣ್ಯನನ್ನು ವರಿಸಹರನ ಕಾಣ ಬಂದೆವು.
ಸುಬ್ರಹ್ಮಣ್ಯನನ್ನು ವರಿಸೆ ಹರನ ಕಾಣಬಂದೆವೋ. ನಂದಿಕೇಶ್ವರ, ಏನು ನಾವು ಯಾರು ಎಂಬುದು ತಿಳಿದಿಲ್ಲ ತಾನೆ? ಗೊತ್ತಿಲ್ಲ. ಉರಗಲೋಕಾಧಿಪತಿಯಾದಂತಹ ಶಂಖಚೂಡನಿಗೆ ಶಿವನ ವರಪ್ರಸಾದದಿಂದ ಹುಟ್ಟಿದವರು ದೇವರತಿ, ನಾಗರತಿ, ಚಾರುರತಿ, ಮಂದರತಿ, ನೀಲರತಿ ಎಂಬುದು ನಮ್ಮ ಐವರ ಹೆಸರು. ಓಹೋ. ತಂದೆಯ ಸಂಕಲ್ಪ ಶಿವನ ಕುಮಾರನಾದಂತಹ ಷಣ್ಮುಖನಿಗೆ ಧಾರೆ ಎರೆದು ಕೊಡುವುದಾಗಿತ್ತು. ಅವರ ಆಸೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಐವರು ನಾವು ಈ ಕಡೆಗೆ ಬಂದವರು. ಶಿವನನ್ನು ಕಾಣಬೇಕಾಗಿದೆ, ಷಣ್ಮುಖನನ್ನು ಸೇರಬೇಕಾಗಿದೆ. ಆದ್ದರಿಂದ ಒಳಗೋಗುವುದಕ್ಕೆ ಅಪ್ಪಣೆ ಕೊಡು. ಪರಮೇಶ್ವರನು ಕಾಣುವುದಕ್ಕೆ ಬಂದವರು. ಹೌದು. ನಿಮ್ಮಂತವರು ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ದುರಿದವಿದೂರರು ನಿಷ್ಕಾಮಿ ಜನರು, ದುರಿದವಿದೂರರು ನಿಷ್ಕಾಮಿ ಜನರು, ಅರಿಯಂಬ ಷಡ್ವರ್ಗ ಜಯಿಸಿದಂಥವರು, ವರವಿಷಯ ಸುಖದಾಸೆ ಬಿಟ್ಟವರು, ಪರಮೇಶ್ವರ ಗಮ್ಮರಿಲ್ ಉಳಿದವರು. ಎಲ್ಲೋ ಹೆಣ್ಣು ಮಕ್ಕಳೇ, ಪರಮೇಶ್ವರನು ಕಾಣುವುದಕ್ಕೆ ನೀವು ಅಸಮರ್ಥರು. ಯಾಕೆ? ಅವರನ್ನು ಕಾಣುವುದಕ್ಕೆ ಯೋಗ್ಯರು ಯಾರು ಗೊತ್ತಾ? ಯಾರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬಿ ಷಡ್ವರ್ಗವನ್ನು ಜಯಿಸಿದವರು. ನಿಷ್ಕಾಮ ಕರ್ಮಿಗಳಿಗೆ ಮಾತ್ರ ಒಳ ಪ್ರವೇಶ ಇದೆ. ಇಂದ್ರಿಯ ಸುಖದ ಅಭಿಲಾಷೆಯನ್ನು ಇಟ್ಟುಕೊಂಡು ಕೈಲಾಸವನ್ನು ನೀವು ಸೇರಿದ್ದೀರಿ. ಆದ್ದರಿಂದ ನಿಮ್ಮಂತವರಿಗೆ ಪರಮೇಶ್ವರ ದರ್ಶನ ದುರ್ಲಭ. ಬಂದ ಹಾಗೆ ಹಿಂದಕ್ಕೆ ಹೋಗಿ. ನಮ್ಮನ್ನು ಒಳಗೆ ಹೋಗುವುದಕ್ಕೆ ಬಿಡೋದಿಲ್ಲ. ಸಾಧ್ಯವೇ ಇಲ್ಲ. ವ್ಯರ್ಥದಿ ತಡದಿಯ ಧೂರ್ತಗಣ ಧಮನೆ, ತಡದಿಯ ಧೂರ್ತಗಣ ಧಮನೆ. ಪೃಥ್ವಿಯೊಳಗೆ ಕಳ ರಕ್ಕಸ ಜನ್ಮವನೆತ್ತುದ ಬಾಳೆಲವೋ. ಎಲ್ಲ ಅಯೋಗ್ಯ, ಏನು ಅಧಮ, ನಮ್ಮನ್ನು ತಡೆದು ಒಳ ಪ್ರವೇಶಕ್ಕೆ ಅವಕಾಶವನ್ನೇ ನಿರಾಕರಿಸುತ್ತಿದ್ದೀಯ. ಸಾಧ್ಯವೇ ಇಲ್ಲ. ನಿನ್ನಂತಹ ಅಯೋಗ್ಯ ಇಂತಹ ಪವಿತ್ರ ಪ್ರದೇಶದಲ್ಲಿ ಇರಕೂಡದು. ಮುನಿದ ನಾಗಕನ್ನಿಕೆರಾದ ನಾವು ಕೊಡ್ತೇವೆ ಶಾಪ. ಭೂಲೋಕದಲ್ಲಿ ಘೋರ ರಕ್ಕಸನಾಗಿ ಬಿದ್ದಿರು, ಘೋರ ರಕ್ಕಸನಾಗಿ ಬಿದ್ದಿರು. ಹೌದು. ತಾಮಸ ಗುಣದಿಂ ಶಪಿಸಲು ಕೆರಳುದ ಕಾಮುಕ ನಾರಿಯರೇ, ಕೆರಳುದ ಕಾಮುಕ ನಾರಿಯರೇ. ಕಾಮಿತ ಫಲಿಸದೆ ಹೋಗಲಿ ನೆಲೆಸಿರಿ ಭೂಮಿಯು ಬೇರೆ ಬೇರೆ. ಭ್ರಷ್ಟ ಹೆಣ್ಣು ಮಕ್ಕಳು, ಏನು ಕಾಮುಕ ನಾರಿಯರು, ಹರನ ಶರಣವನ್ನು ನೀವು ಶಪಿಸುತ್ತಾ ಇದ್ದೀರಿ. ಪರಮೇಶ್ವರನ ಮಗಳನ್ನು ಮದುವೆ ಆಗಬೇಕೆನ್ನೋ ಆಸೆ ಇಟ್ಟುಕೊಂಡು ಈ ಕೈಲಾಸಕ್ಕೆ ಬಂದಿರುವ ಆ ನಿಮ್ಮ ಆಸೆ ಈಡೇರದೆ ಹೋಗಲಿ. ಭೂಲೋಕ ಬೇರೆ ಬೇರೆಯಾಗಿ ಬಿದ್ದು ಶಂಕರ ಮೃತ್ಯುಂಜಯ ರುಂಡಮಾಲಾಧರ ಶಿವನೇ ಅಡಿಗೆರಾಗಿದವಾರ ಪಿಡಿದತ್ತಿ ಕರುಣಾಳು, ಅಡಿಗೆರಾಗಿದವಾರ ಪಿಡಿದತ್ತಿ ಕರುಣಾಳು, ಪಿಡಿದತ್ತಿ ಕರುಣಾಳು. ನುಡಿರಡಾದಿಗ ದುಃಖವೆನಲೋ. ನಾಗಕನ್ಯಾ ಪಂಚಕರೆ ಪ್ರಭು, ಕಣ್ಣೀರ ಕೋಡಿಯನ್ನು ಹರಿಸುತ್ತ ಈ ಕೈಲಾಸದ ಹುಡಿ ಧೂಳಲ್ಲಿ ಹೊರಲಾಡ್ತಾ ಇರುವ ನಿಮ್ಮ ಈ ಪರಿಯನ್ನು ಕಂಡ್ರೆ ಯಾವನಿಗೆ ತಾನೇ ಕರುಣೆ ಉಕ್ಕದಿರದು? ಏನಮ್ಮ, ಯಾವ ಭಾವನೆಯನ್ನು ತಳೆದಿರಿ ಹೇಳಿ? ಈ ಆರ್ತರಾಗಿ ಒಬ್ಬಿಡುವುದಕ್ಕೆ ಕಾರಣವಾದರೂ ಏನು? ಶಂಭೋ, ಓ ಮೃಡ ನಿನ್ನ ವರದಿಂದ ಪಡೆದು ಜನ್ಮವನ್ನು, ಮೃಡ ನಿನ್ನ ವರದಿಂದ ಪಡೆದು ಜನ್ಮವನ್ನು, ಗುಹನೊಡನೆ ಲಗ್ನದ ಆಸೆಯಿಂದ, ಗುಹನೊಡನೆ ಲಗ್ನದ ಆಸೆಯಿಂದ ಬಂದಿರೆ ಶಪಿಸಿದ ನಂದಿಯು ನಮಗಿನ್ನು, ಬಂದಿರೆ ಶಪಿಸಿದ ನಂದಿಯು ನಮಗಿನ್ನು, ಮುಂದೇನು ಗದಿ ಬೇಳು ಶಿವನೇ. ತಂದೆ, ಮಕ್ಕಳೇ, ನಿನ್ನ ಚರಣ ಕಿಂಕರನಾದಂತಹ ಉರಗಲೋಕಾಧಿಪತಿ ಶಂಖಚೂಡನ ಮಕ್ಕಳು ನಾವು. ನಿನ್ನ ವರಪ್ರಸಾದದಿಂದಲೇ ಜನ್ಮ ತಳೆದವರು. ಆಗಲಂತೆ. ನಿಮ್ಮ ಮಗನಾದಂತಹ ಷಣ್ಮುಖನಿಗೆ ಕೊಡುವುದು ನಮ್ಮ ತಂದೆಯ ಸಂಕಲ್ಪವಾಗಿತ್ತು. ಅವರ ಆಸೆಯನ್ನು ಈಡೇರಿಸುವುದಕ್ಕೆ ಕೈಲಾಸದೆಡೆಗೆ ಬಂದವರು. ದ್ವಾರದಲ್ಲಿ ತಡದಿಂದ ಭೃತ್ಯನಾದಂತಹ ನಂದಿಕೇಶ್ವರ
ನಮ್ಗೆ ಘೋರವಾದ ಶಾಪ ಕೊಟ್ಟಿದ್ದಾನೆ. ಷಣ್ಮುಖನನ್ನು ಸೇರುವ ನಿಮ್ಮ ಆಸೆ ಫಲಿಸದೇ ಹೋಗಲಿ, ಭೂಲೋಕದಲ್ಲಿ ಬೇರೆ ಬೇರೆಯಾಗಿ ಬಿದ್ದಿರಿ ಎಂದು ಶಪಿಸಿದ್ದಾನೆ. ನಂದಿಕೇಶ್ವರ ಕೊಟ್ಟ ಶಾಪವನ್ನು ಹೋಗಲಾಡಿಸಿ ಷಣ್ಮುಖನನ್ನು ಸೇರುವುದಕ್ಕೆ ಅವಕಾಶವನ್ನು ಒದಗಿಸಿಕೊಡ್ಬೇಕು ಪ್ರಭು. ಮಕ್ಕಳೇ, ತಂದೆಯೇ, ಕಣ್ಣೀರು ಮುಡಿಯದಿರಿ. ನಿಮ್ಮ ಅಪ್ಪನ ಹಿರಿದಾದ ಆಶಯ ನೀವೈವರೂ ಒಟ್ಟಾಗಿ ಒಬ್ಬನ ಆಳ್ವಿಕೆಗೆ ಒಳಪಟ್ಟಿರಬೇಕು ಅಂತ. ಹೌದು. ಅದನ್ನು ಈಡೇರಿಸಿಕೊಳ್ಳುವ ನಿಮಿತ್ತವಾಗಿಯೇ ಇಲ್ಲಿಯ ತನಕ ನೀವು ಬಂದವರು. ಹೌದು. ವಿವಾಹ ಎನ್ನುವುದು ಕಾಮಭೂಯಿಷ್ಠವಾದದ್ದೇನೂ ಅಲ್ಲ, ಅದೊಂದು ಸಂಸ್ಕಾರ ವಿಶೇಷ, ಜೀವನದ ಅಭ್ಯುತ್ಥಾನಕ್ಕೆ ಅನಿವಾರ್ಯವೆನ್ನಿಸಿದ್ದು. ನಮ್ಮ ನಂದಿಕೇಶ್ವರ ನಿಮ್ಮ ವರ್ತನೆಯನ್ನೇ ಆಧಾರಕ್ಕಿಟ್ಟುಕೊಂಡು ಬಹುಶಃ ಮಿಥ್ಯಾ ಕಲ್ಪನೆಯನ್ನು ಮಾಡಿಕೊಂಡದ್ದಿರಬೇಕು. ಇರ್ಲಿ, ಆದರೇನಂತೆ, ನಿಮ್ಮದ್ದಾದಂತಹ ಸಂಕಟವನ್ನು ಪರಿಹರಿಸುವುದು ನನಗೆ ಕರ್ತವ್ಯವೇ. ನನ್ನ ಭೃತ್ಯನ ಮಾತನ್ನು ಅಲ್ಲಗಳೆಯುವ ಹಾಗೂ ಇಲ್ಲ. ಆದ್ದರಿಂದ ಅವನ ಮಾತಿನಂತೆ ನೀವೈವರು ಬೇರೆ ಬೇರೆಯಾಗಿಯೇ ಬೀಳುವ ಹಾಗಾದ್ರೂ ಭೂಲೋಕದಲ್ಲಿ ಸುಸ್ಥಳದಲ್ಲಿ ಬೇರೆ ಬೇರೆಯಾಗಿಯೇ ನೆಲೆಸಿಕೊಂಡಿರುವಾಗಲೂ ನನ್ನ ಕುಮಾರಕನು ಸುಬ್ರಹ್ಮಣ್ಯ ನಾಮಕನಾಗಿ ನಿಮ್ಮ ಐವರಲ್ಲಿಯೂ ಸಾಂಗತ್ಯವನ್ನು ಹೊಂದಿರ್ತಾನೆ. ಹೀಗೆ ನಿಮ್ಮ ಅಪ್ಪನ ಹಿರಿದಾದ ಆಶಯವೂ ನೆರವೇರ್ತದೆ, ನನ್ನ ಭೃತ್ಯನ ಮಾತೂ ಸತ್ಯವಾಗುತ್ತದೆ. ಯಾವುದೇ ಪರಿವರ್ತನೆಯನ್ನು ಇನ್ನು ಈ ವಿಷಯದಲ್ಲಿ ತಳೆಯುವುದಕ್ಕೂ ಸಾಧ್ಯವೂ ಇಲ್ಲ. ನಿಶ್ಚಿಂತೆಯಿಂದ ಭೂಲೋಕಕ್ಕೆ ತೆರಳಿ ಸುಸ್ಥಳಗಳನ್ನು ಆಯ್ದುಕೊಳ್ಳಿ. ಬದುಕಿನಲ್ಲಿ ನಿರಾಶೆ ಹೊಂದಬೇಕಾದಂತಹ ಅಗತ್ಯವೇನೂ ಇಲ್ಲ. ಬೇರೆ ಬೇರೆ ಸ್ಥಳದಲ್ಲಿ ನೀವು ಬಿದ್ದಿದ್ದರೂ ಕೂಡ ಅದೇ ಪುಣ್ಯ ಕ್ಷೇತ್ರವಾಗಿ ಪರಿವರ್ತನೆಯಾಗಲಿ, ಶ್ರೇಯೋಭಿವೃದ್ಧಿ ಹೊಂದಿ ಹೋಗಿ ಮಕ್ಕಳೇ. ಬರ್ತೇವೆ ತಾಯಿ. ಓ ನನ್ನ ತಂದೆ, ಓ ನಂದಿಕೇಶ್ವರ, ನಿನ್ನ ಆಜ್ಞೆಯಂತೆ ಗಿರಿಯ ರಕ್ಷಣೆಯಲ್ಲಿ ನಾನಿರುವಾಗ ಆಕಸ್ಮಿಕವಾಗಿ ಉಲಗಲೋಕಾಧಿಪತಿ ಶಂಖಚೂಡನ ಪುತ್ರಿಯರ ಇವರು ನಿನ್ನ ದರ್ಶನಾರ್ಥವಾಗಿ ಇಲ್ಲಿವರೆಗೆ ಬಂದರು. ಇಂದ್ರಿಯ ಸುಖದ ಅಭಿಲಾಷೆಯನ್ನು ಇಟ್ಟುಕೊಂಡು ಬಂದ ಹೆಣ್ಣು ಮಕ್ಕಳನ್ನು ಒಳ ಹೋಗುವುದಕ್ಕೆ ಬಿಡದೆ ತಡೆದು ನಿಲ್ಲಿಸಿದೆ. ನನ್ನ ಕಾರ್ಯವನ್ನು ಕಂಡಂತಹ ನಾಗಕನ್ನಿಕೆಯರು ಕೋಪಗೊಂಡು ಶಾಪ ಕೊಟ್ಟರು, ಭೂಲೋಕದಲ್ಲಿ ಅಸುರನಾಗಿ ಬಿದ್ದಿರು. ಓ ದೇವ, ಅವರು ಕೊಟ್ಟಂತಹ ಶಾಪಕ್ಕೆ ವಿಮೋಚನೆಯನ್ನು ನೀನೇ ಅನುಗ್ರಹಿಸಬೇಕು ತಂದೆ. ಓ ನಂದಿಕೇಶ ದೇವ, ಎಂಥ ಅಪರಾಧವನ್ನು ಮಾಡಿಬಿಟ್ಟೆ ಅಪ್ಪ. ಹೆಮ್ಮಕ್ಕಳದ್ದಾದತ್ತ ಮಾತಿನ ಮರ್ಮವೇನೆಂಬುದನ್ನು ತಿಳಿದುಕೊಳ್ಳಲು ಅಸಮರ್ಥನಾಗಿ ನಿನ್ನಷ್ಟಕ್ಕೆ ನೀನು ತಪ್ಪ ಕಲ್ಪನೆಯನ್ನು ಮಾಡಿಕೊಂಡು ಕೇವಲ ಕಾಮಭೂಯಿಷ್ಠರಾಗಿ ಬಂದವರು ಅಂತ ನಿರ್ಣಯವನ್ನು ಮಾಡಿ ನೀನು ಉದ್ದಟತನವನ್ನು ತೋರಿದೆಯಪ್ಪ. ಬೇರೆ ಏನಲ್ಲದಿದ್ರು ನಿನ್ನ ಕರ್ತವ್ಯ ನಿಷ್ಠೆಗೆ ಎಲ್ಲಿನ ಚ್ಯುತಿಬಾರದಂತೆ ಬಂದಿರುವ ವರ್ತಮಾನದ ವರದಿಯನ್ನು ಒಪ್ಪಿಸಿದ್ರು ಸಾಕಿತ್ತಲ್ಲ. ಇಷ್ಟೆಲ್ಲ ದುರಂತಕ್ಕೆ ಆಸ್ಪದವೇ ಬರ್ತಿರ್ಲಿಲ್ವಲ್ಲ. ನೀನಾಗಿ ತಂದುಕೊಂಡಂತ ಈ ದುರಂತವನ್ನು ತಪ್ಪಿಸುವುದಕ್ಕೆ ನಾನಲ್ಲವಪ್ಪ, ನಿನ್ನ ಅಮ್ಮನನ್ನೇ ನೀನು ಮೊರೆ ಹೋಗಬೇಕಲ್ಲದೆ ಬೇರೆ ದಾರಿಯೇ ಇಲ್ಲ. ಪಾರ್ವತಿ, ದಯವಿಟ್ಟು ಅವನನ್ನು ಏನಾದ್ರೂ ಮಾಡಿ ಸಂತೈಸು. ನಂದಿಕೇಶ, ಅಮ್ಮ, ನಿನಗಿಂತಹ ಶಾಪ ದೊರಕಿದೇನಯ್ಯ? ಹೌದು. ಗಿರಿಜಯು ನಸು ನಗುದ ಗಿರಿಜಯು ನಸು ನಗುದ ಸಹಜವು ದೊರಳೆಯರಿಗೆ ಸತತ, ಸಹಜವು ದೊರಳೆಯರಿಗೆ ಸತತ. ಅರಿಯಲು ಬಗುದಿತ್ತೆಮ್ಮಭಿಮತವನು, ಅರಿಯಲು ಬಗುದಿತ್ತೆಮ್ಮಭಿಮತವನು ಸರಿಯಲ್ಲೆಂಬೆನೆ ತವ ಕರ್ತವ್ಯವೂ. ಅರಿಯಲು ಬಾಗೋದಿತ್ತೆಮ್ಮಭಿಮತವನು ಸರಿಯಲ್ಲೆಂಬೇನೆ ತವ ಕರ್ತವ್ಯವ. ಗಿರಿಜಯು ನಸು ನಗುದ ಸಹಜವು ತರಳೆಯಾರಿಗೆ ಸತತ. ಓ ಶರಣನಿ, ಅಮ್ಮ, ಕಣ್ಣೀರು ಮಿಡಿಯುತ್ತಾ ನೆನಗೊದಗಿದ ಶಾಪದ ಬಗ್ಗೆ ವಿವರಿಸಿದೆ. ಹೌದು. ನಾನು ಹಸನ್ಮುಖಿಯಾಗಿ ನಿನ್ನನ್ನು ನೋಡುತ್ತಿಲ್ಲವೇ? ಯಾಕಮ್ಮ ನಗು? ಪುತ್ರ ಸಮಾನನಾದಂತಹ ನೀನು ವ್ಯಥಿಸುತ್ತಿರುವಾಗ ತಾಯಿಯಾಗಿ ನಾನು ನಗಬಹುದೇ? ನಗಬೇಕೆ? ಯಾಕಮ್ಮ ಅದು? ಕಾರಣ ಇದೆ.
ಭವಿತವ್ಯದಲ್ಲಿ ಏನಾಗಬೇಕು ಅನ್ನುವುದರ ಬಗ್ಗೆ ನಮ್ಮ ಕಲ್ಪನೆ ಇತ್ತು, ಅದಕ್ಕೆ ಅನುಕೂಲವಾದಂತಹ ಪರಿಸರ ಪರಿಸ್ಥಿತಿಯ ನಿರ್ಮಾಣವಾಗಿದೆ ಎನ್ನುವ ಸಮಾಧಾನದ ನಗು ಇದು. ಏನು ಅಯ್ಯ ಅಮ್ಮ, ಯಾರದ್ದು ತಪ್ಪು ಯಾರದ್ದು ಒಪ್ಪು ಎನ್ನುವುದನ್ನು ನಿರ್ಣಯಿಸೋಣವೇ? ಅಲ್ಲ, ನಮ್ಮ ಅಭಿಪ್ರಾಯವನ್ನು ಕೇಳಿ ಆಮೇಲೆ ಅವರನ್ನು ಒಳ ಕಳುಹಿಸಬಹುದಾಗಿತ್ತು. ನೀನು ಆಗಿ ಹೋಯ್ತಲ್ಲ, ತಡೆದದ್ದಾಕ್ಷೇಪವೇ? ನಿನ್ನ ಕರ್ತವ್ಯವನ್ನು ನೀನು ಮಾಡಿದ್ದಿ. ಹೌದು. ಪುಣ್ಯ ಜೀವಿಗಳಾದವರಿಗೆ, ತ್ಯಾಗಿಗಳಾದವರಿಗೆ, ಋಷಿ ಮುನಿಗಳಿಗೆ ಸುಲಭ ಸಾಧ್ಯವಾಗಿ ಇಲ್ಲಿಗೆ ಬರ್ಲಿಕ್ಕಾಗ್ತದೆ, ಸತ್ಯ. ಇಂಥವರಿಗಲ್ಲ ಅಂತ. ಹೌದು. ಏನೇ ಇರಲಿ, ಅವರದ್ದಾದಂತಹ ಶಾಪವಾಕ್ಯವೂ ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ನೀನು ಭೂಲೋಕದಲ್ಲಿ ಅಸುರನಾಗಿ ಜನಿಸುವುದು ಅನಿವಾರ್ಯವೂ ಅವಶ್ಯವೂ ಆಗಿದೆ. ಯಾಕೆಂದ್ರೆ ಕತ್ತಲೆ ಇಲ್ಲದೆ ಹೋದ್ರೆ ಬೆಳಕಿಗೊಂದು ಮಹತ್ವ ಇದೆ ಅಂತ ಮತ್ತೊಬ್ಬರು ಗುರುತಿಸುವುದಕ್ಕೆ ಸಾಧ್ಯವೇ? ಸಾಧ್ಯ ಇಲ್ಲ. ಲೋಕದಲ್ಲಿದ್ದ ಸಮಸ್ತರೂ ಕೂಡ ಸಜ್ಜನರೇ ಆಗಿಬಿಟ್ರೆ ಲೋಕದ ಸಮತೋಲ ಸ್ಥಿತಿಯೇ ಕೆಟ್ಟು ಹೋಗ್ತದೆ. ಹೌದು. ಆಗಾಗ ಒಮ್ಮೊಮ್ಮೆ ಅಂತಹ ಅಸುರರ ಆವಿರ್ಭಾವವು ಆಗಬೇಕಾಗ್ತದೆ. ಯಾಕೆ? ಸಜ್ಜನರಾದವರ ಮಾನಸಿಕವಾದಂತಹ ಜಾಗೃತಿಗೆ ಬೇಕಾಗಿ. ಹಾಗೆಯೇ ನೀನು ಅಸುರನಾಗಿ ಜನಿಸಿದರೆ ಏನಂತೆ, ಅದಕ್ಕೊಂದು ಮುಕ್ತಿ ಬೇಕಲ್ಲ. ಸತ್ಯ. ಬೇರೆ ಮತ್ತಾರಿಂದಲೋ ನೀನು ಮರಣವನ್ನಪ್ಪಿದೆ ಅಂತ ಆದ್ರೆ ಮರುಹುಟ್ಟಿಗೆ ಅದು ಕಾರಣವಾಗಿ ಬಿಡುತ್ತದೆ. ಹೀಗೆ ಮಾಡೋಣ, ನಿನ್ನ ತಾಯಿ ನಾನೇ ಬಂದು ನಿನ್ನನ್ನು ವಧಿಸ್ತೇನೆ. ಅಯೋನಿಜೆಯಾದಿಂತ ನನ್ನಿಂದ ನೀನು ಮರಣವನ್ನಪ್ಪಿದೆ ಅಂತ ಆದ್ರೆ ನಿನಗೆ ಪುನಃ ಕೈಲಾಸಕ್ಕೆ ಬರುವ ಸ್ಥಿತಿಯೇ ವಿನಃ ಮತ್ತೆಲ್ಲಿಗೋ ಹೋಗುವುದಕ್ಕಿಲ್ಲ. ಆದ್ದರಿಂದ ಯೋಚಿಸಬೇಡ ಅಮ್ಮ. ಶಿವಗಿರಿಜೆಯರ ಸಂಕಲ್ಪ ಮೀರುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದಷ್ಟು ಬೇಗ ಕೈಲಾಸಕ್ಕೆ ಕರೆಸಿಕೊಳ್ಳಿ ತಾಯಿ. ಆಗಲಪ್ಪ, ಹೋಗಿ ಬಾ, ಶುಭವಾಗಲಿ ನಿನಗೆ. ಬರ್ತೇನೆ ಅಮ್ಮ. ದುರ್ಗಮಗಾನನ ಮಾರ್ಗದೋಳು ದುರ್ಗಮಗಾನನ ಮಾರ್ಗದೋಳು ಯಾತ್ರೆಗೆ ವ್ಯಾಘ್ರಪಾದ ಮುನಿಯೋ, ಯಾತ್ರೆಗೆ ವ್ಯಾಘ್ರಪಾದನೆಂಬ ಮುನಿಯೋ ದೀರ್ಘ ಪ್ರಯಾಣದಿ ವ್ಯಕ್ರಮಾನಸನಾಗಿ, ದೀರ್ಘ ಪ್ರಯಾಣದಿ ವ್ಯಕ್ರಮಾನಸನಾಗಿ ಶೀಘ್ರ ದಿವಸಾಗಿರಲು ಓಂ ನಮಃ ಶಿವಾಯ. ವ್ಯಾಘ್ರಪಾದನಾದಂತಹ ನಾನು ಶಿವನನ್ನ ಅರ್ಚಿಸಿ ಆ ಮೂಲಕವಾಗಿ ಆತ್ಮೋನ್ನತಿಯನ್ನ ಕಾಣಬೇಕೆನ್ನುವುದಾಗಿಯೇ ನನ್ನ ಇಚ್ಛೆ. ಅದಕ್ಕಾಗಿ ಶಿವನನ್ನ ಪುಷ್ಪಗಳಿಂದ ಅರ್ಚಿಸುವುದು ನನ್ನ ನಿತ್ಯ ಕರ್ತವ್ಯ. ನಮ್ಮಿ ಪ್ರಾಂತ್ಯದಲ್ಲಿ ಎಲ್ಲಿ ನೋಡಿದ್ರು ಪತ್ರ ಫಲಗಳು ಕಾಣದಾಗಿದ್ದಾವೆ. ಅದನ್ನು ಅರಸುವ ವಿಭಾಗದತ್ತ ಮುಂದುವರಿದ್ದೇನೆ, ನೋಡೋಣ. ಮಾನಿನಿಯಾರು ಕಂಡು ಮನದಿ ಭಯವಾಗೊಂಡು ಕಾನನವ ಸತಿಗೆಂದು ಬಾಣವೇಗದಿ ಓಡಲಾದರ ಮರ ಶಬ್ದ ಹರಿದರು. ತಂಗಿಂದ್ರೆ, ನಂದಿಕೇಶ್ವರದಿಂದ ಶಾಪಗ್ರಸ್ತರಾದರೂ ಶಿವಾನುಗ್ರಹಕ್ಕೆ ಪಾತ್ರರಾದವರು. ನಾವು ಬದುಕುವುದಕ್ಕೆ ಅನುಕೂಲವಾದಂತಹ ಪ್ರದೇಶವೆಂದು ಕೆಲವು ದಿವಸದಿಂದ ನಾವಿಲ್ಲಿ ಉಳಿದುಕೊಂಡಿದ್ದೇವೆ. ಇದು ಪ್ರಶಾಂತವಾದಂತಹ ಪ್ರದೇಶ. ಈಗ ನೋಡಿದ್ರ ಆ ಕಡೆ ನೋಡಿ, ಯಾವನೋ ಒಬ್ಬ ಈ ಕಡೆಗೆ ಧಾವಿಸಿ ಬರುತ್ತಿದ್ದಾನಲ್ಲ. ಯಾರವ? ಎಲ್ಲ ನೀನು ಗಂಟ ಬಿಟ್ಟಿದ್ಯಲ್ಲ, ಜಟ ಕಟ್ಟಿದ್ಯಲ್ಲ, ಕಾಯಿ ವಸನ ಬಿಟ್ಟಿದ್ಯಲ್ಲ, ಇಲ್ಲೇನು ಉದ್ಯೋಗ ನಿನ್ಗೆ? ಇಲ್ಲೇನು ಕೆಲಸ? ನಾಗಕನ್ನಿಕೆಯರು ನಾವಿರುವ ಪ್ರದೇಶ. ಹೊರಟು ಆಗಿಲ್ಲಿಂದ, ಹೊರಟು ಆಗು. ನಾಗಕನ್ಯರೇ, ನನ್ನ ಕುರಿತಾಗಿ ಈ ರೀತಿಯಲ್ಲಿ ಹೆದರಿಸಲೇ ಮುಂದಾಗುತ್ತಿದ್ದೀರಿ. ಹೌದು. ಗಾಡಳು ನೆಲಸಿ ನೆಲಸಿ ಮಾರ್ಗದಳು ಹಲವರನ್ನು ಕಂಗೆಳಿಸಿ ಹಲವರನ್ನು ಕಂಗೆಳಿಬ ಬಿದಿರು ಬೆಳವರ ಜಲಿಸದೆ ನೀವು ಕೂಡಿನ ಇಲಿಗಳಂತೆ. ಏನು? ಶಿವನನ್ನ ಪೂಜಿಸಬೇಕೆಂಬ ಉದ್ದೇಶದ ನಿಮಿತ್ತವಾಗಿ ಪುಷ್ಪಗಳನ್ನು ಅರಸುತ್ತಾ ಈ ಕಾಡಿನ ಮಧ್ಯೆ ಮುಂದೆ ಬರುತ್ತಿರುವಾಗ ನನ್ನನ್ನು ಹೆದರಿಸ ಹೊರಟಿದ್ದೀರಿ ಎಂದಾದರೆ ಫಲ ಪುಷ್ಪಗಳನ್ನು ಬೇರೆ ಕಡೆಯಲ್ಲಿ ಹುಡುಕಿಕೋ. ಉದ್ದಟದ ನಿಮ್ಮದಾಗಿರುತ್ತದೆ. ಯಾಕೆ? ಭಗವಂತನಿಂದ ನಿರ್ಮಿತವಾದಂತಹ ಈ ಪ್ರದೇಶ ಅವನಿಗಾಗಿ ಒಪ್ಪಿಸಬೇಕಾದಂತಹ ಹೂ. ಅದನ್ನ ಹೇಳುವ ನಿಮಗೆ ಅಹಂಕಾರ ಹೆಚ್ಚಾಗಿದೆ. ಈ
ಮೂಲಕವಾಗಿ ನನ್ನ ಪಾಲಿಗೆ ನಿಮಗೆ ಶಾಪವನ್ನು ಕೊಡುವಂತಹ ಯೋಗ್ಯತೆ ನನ್ನಲ್ಲಿದೆ. ಅದಕ್ಕಾಗಿ ಇದು ವ್ಯಾಘ್ರಪಾದ ಎಂದು ಮುರಿದು ಶಾಪವನ್ನು ಕೊಡ್ತಾ ಇದ್ದೇನೆ. ನೀವೈವರು ಬೆಂಕಿಯ ಮಧ್ಯೆ ಉರಿದು ಹೋಗಿ ಇದು ನನ್ನ ಅಪರಾಧವಾಯಿತು, ಕ್ಷಮಿಸಿ ಸ್ವಾಮಿ. ನಿಮ್ಮ ಘನ ಮಹಿಮೆಯನ್ನು ತಿಳಿದುಕೊಳ್ಳದೆ ನಾವು ಉದ್ದಟರಾಗಿ ವ್ಯವಹರಿಸಿದೆವು. ಬೆಂಕಿಯ ಮಧ್ಯದಲ್ಲಿ ಸಿಕ್ಕಿ ತತ್ತರಿಸಿ ಎಂದು ಶಾಪವನ್ನು ಕೊಟ್ಟಿದ್ದೀರಿ. ಮುನಿದೇವ, ಮೊದಲೇ ನಂದಿಕೇಶ್ವರನಿಂದ ಶಾಪಗ್ರಸ್ತೆಯರಾದವರು, ಮೇಲಾಗಿ ನೀವು ಶಾಪ ಕೊಟ್ಟಿದ್ದೀರಿ. ಹುರಿ ಶಾಪವನ್ನೀಯಬೇಕು, ನಮ್ಮನ್ನು ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು. ನಾಗಕನ್ಯರೇ, ದುಃಖಿಸಬೇಡಿ. ದೇವವರ್ಮ ಎನ್ನುವಂತ ಅರಸನೊಬ್ಬ ಇಲ್ಲಿವರೆಗಾಗಿ ಬರ್ತಾನೆ. ಅವನಿಂದ ನಿಮಗೆ ರಕ್ಷಣೆ ಸಿಗ್ತದೆ. ಆವಾಗಲೇ ನಿಮಗೆ ಶಾಪದ ವಿಮೋಚನೆ ಆಗಲಿ ಸ್ವಾಮಿ. ಮಚ್ಚದೇಶದಾಧಿಕಾರಿ ರತ್ನಾಕ್ಯ, ನನ್ನ ನೆಮ್ಮದಿಯ ಬದುಕನ್ನ ಕೆಡಿಸಿದವ ಆವಂತಿಯ ದೊರೆ ದೇವವರ್ಮ 10 ವರ್ಷಗಳ ಹಿಂದೆ ನನ್ನ ಪುರಕ್ಕೆ ಮುತ್ತಿಗೆಯೆಲ್ಲ ಇಟ್ಟು ದೂರದಲ್ಲಿ ನನ್ನನ್ನ ಸೋಲಿಸಿ ನನ್ನನ್ನ ಸಾಮಂತನಾಗಿರುವಂತ ನೇಮಿಸಿ ಹೋಗಿದ್ದಾನೆ. ಸಮಯ ಸಾಧಿಸುತ್ತಿದ್ದೆ. ಇಂದಿನ ದಿನವೇ ಸುದಿನ ಅಂತ ತಿಳ್ಕೊಂಡು ಸಕಲ ಸೇನೆಯೊಂದಿಗೆ ಆವಂತಿಯೆಲ್ಲ ಮುತ್ತಿಗೆ ಇಡ್ತೇನೆ. ಚಾರಕರ ನುಡಿ ಕೇಳಿ ಕೆರಳಿದ ಮಾರಹರ ನಂದೆದ್ದು ರೋಷದೆ ಸಾರಿನ ಮಸೇಜ ತೋರುವ ನಮನ ಯಮಪುರಗೆ. ಏನಂತೆ ಮತ್ಸ್ಯಾಕ್ಯ ಸೇನಾ ಸಹಿತನಾಗಿ ನಮ್ಮ ಆವಂತಿಯನ್ನು ಮುತ್ತಿದನೆ. 10 ಸಂವತ್ಸರಗಳ ಹಿಂದೆ ಸೋತು ಸುಣ್ಣವಾಗಿ ಶರಣಾಗತನಾಗಿ ಕಪ್ಪಕಾಣಿಕೆಗಳನ್ನ ಕಾಲಕಾಲಕ್ಕೆ ಒದಗಿಸುತ್ತೇನೆ ಎಂದು ಹೇಳಿದಂತಹ ಭೂಪ ಇಂದು ಮದೋನ್ಮತ್ತನಾಗಿ ಬರ್ತಾನೆ ಅಂತಾದರೆ ಅವನ ಪಾಲಿಗೆ ನಾನು ಕಾಲಕಾಲನೇ ಆಗಬೇಕು. ಆದ್ರಿಂದ ಸೇನಾ ಸಹಿತನಾಗಿ ಧಾವಿಸುತ್ತೇನೆ. ಏನು ಬಹಳ ಚಂದ ಆಯ್ತು. ತಿರುಗಿ ರಣವ ಮಾಡ ಬಂದೆಯ ಪ್ರಣವ ಮಾಡ ಬಂದೆಯ ಪ್ರಣವ ಮಾಡ ಬಂದೆಯ ಪ್ರಣವ ಮಾಡ ಬಂದೆಯ ಮೂಡ ಮೂಡ ಏನು ಮೂಡತನದಿ ಕೇಡ ನಿಂದು ತಂದುಕೊಂಡೆಯ ಪ್ರಣವ ಮಾಡ ಬಂದೆಯ ಕೇಡ ತಂದುಕೊಂಡೆಯ. ಮೂಡದನದಿ ಕೇಡ ನಿಂದು ತಂದುಕೊಂಡೆಯ ಕೇಡ ತಂದುಕೊಂಡೆಯ ರಣವ ಮಾಡ ಬಂದೆಯ. ಮೂಡದನದಿ ಕೇಡ ನಿಂದು ತಂದುಕೊಂಡೆಯ ಕೇಡ ತಂದುಕೊಂಡೆಯ ರಣವ ಮಾಡ ಬಂದೆಯ ರಣವ ಮಾಡ ಬಂದೆಯ.
ರತ್ನಾಕ್ಯನೇನೋ ಹಗಲು ಕಂಡ ಬಾವಿಯಲ್ಲಿ ರಾತ್ರಿ ಬೀಳುವುದು ಅಂತ ಉಂಟು. ತೊಂದರೆ ಇಲ್ಲ. ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬೀಳ್ತಾನೆ ಅಂತಾದ್ರೆ ಅವನಿಗೆ ಬುದ್ಧಿ ಸರಿ ಇಲ್ಲ ಅಂತಲೇ ಅರ್ಥ. ಅದು ನಿನಗೆ ಹೇಳಬೇಕಾಗಿದೆ. ಯಾಕೋ? ಇಲ್ಲವಾದರೆ 10 ವರ್ಷಗಳ ಹಿಂದೆ ಸಮರ ಸನ್ನದ್ಧನಾದವನು ನೀನು. ಏನೋ ರಾಜ್ಯ ವಿಸ್ತರಣೆ, ಭಂಡಾರ ತುಂಬುವುದು ಈ ಉದ್ದೇಶಗಳಿಗಾಗಿ ಕ್ಷಾತ್ರಿಯೋಚಿತವಾದಂತಹ ಸಮರವನ್ನು ನಾವು ಗೈತೇವೆ. ಆ ಕಾರಣದಿಂದಲೇ ನಿನ್ನಲ್ಲಿಗೆ ಬಂದಾಗ ಮಾರ್ಮಲೆತು ಭವನವನ್ನೇ ಕೊಟ್ಟು ನಾನೊಬ್ಬನಿದ್ದೇನೆ ಮಹಾಂತ ತೋರಿಸಿಕೊಂಡವನು ನೀನು. ಸೋತು ಶರಣಾಗಿ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸುವವನು. ಈವರೆಗೆ ನೀನು ಕೊಟ್ಟದ್ದು ಕಡಿಮೆ ಆಯ್ತು ಅಂತ ನಾವು ಕೇಳಲಿಲ್ಲಲ್ಲ? ಇಲ್ಲ. ಯಾಕೆ ಕೊಡ್ಲಿಲ್ಲ ಅಂತಲೂ ಕೇಳಲಿಲ್ಲ. ಇಲ್ಲಪ್ಪ. ಯಾಕೆ ಕೇಳಲಿಲ್ಲ? ಯಾಕೋ? ಔದಾರ್ಯದಿಂದ ಬಿಟ್ಟಿದ್ದೇವೆ ಎಂಬ ಅರ್ಥ. ಆದ್ರೂ ಅದನ್ನು ಗಳಿಸದೆ ತಾಗಿ ಬಿಡೋಣ ಅಂತ ಬಂದಿಯಲ್ಲ ಸೇನಾ ಸಹಿತ. ಏನು ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬೀಳಲಿಕ್ಕೆ ಆಲೋಚನೆ ಮಾಡಿದೆಯೇನೋ? ಹಿಂದಿನ ನೆನಪು ಮಾಡು, ಬಂದ ದಾರಿ ನೋಡು. ಸಾಕು 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 ಮುಚ್ಚೋ ಬಾಯ ನಿನ್ನ ಕಾಗು ಪೌರುಷ. ಸಾಕು ಸಾಕು ಮುಚ್ಚೋ ಬಾಯ ನಿನ್ನ ಕಾಗು ಪೌರುಷ, ನಿನ್ನ ಕಾಗು ಪೌರುಷ. ಯೋಗಿ ಬೇಡ ಶರಣನಾಗು ಬೋಕಾಧುರಣಿ ಬೋ. ಎಲ್ಲ ದೇವವರ್ಮ, ನಿನ್ನ ನೀತಿಯನ್ನ ಕೇಳುವುದಕ್ಕೆ ನಾನು ಬಂದದ್ದಲ್ಲ. 10 ವರ್ಷಗಳ ಹಿಂದೆ ನಡೆದ ಘಟನೆಯಲ್ಲೆಲ್ಲುವುದನ್ನು ಸಂಪೂರ್ಣವಾಗಿ ತಿಳಿದುಕೊಂಡೇ ನಾನಿವತ್ತು ಬಂದಿದ್ದೇನೆ. ಈ ಬದುಕಿನಲ್ಲಿ ನನಗೆ ನೆಮ್ಮದಿ ಇಲ್ಲ. ನನ್ನ ಬದುಕಿಗೆ ನಾನೇ ಒಂದು ರೂಪ ಕೊಟ್ಟುಕೊಳ್ಳಬೇಕೆನ್ನುವ ಉದ್ದೇಶದಿಂದ ಇವತ್ತು ಪುನಃ ಸೇನೆಗಿನ್ನ ಕೂಡಿಕೊಂಡು ಬಂದಿದ್ದೇನೆ. ಶಕ್ತಿ ಸಾಮರ್ಥ್ಯಗಳಿರುವುದಿದ್ರೆ ಮಾಡುವಂತ. ನಿನಗೆ ಬಂದದ್ದು ಗಾಢ ಗರ್ವ. ಗಾಢ ಗರ್ವದಿಂದ ಗಾಢ ಗರ್ವದಿಂದ ರಣವ ಮಾಡಿ ಸೋದೆಯ ಹಿಂದೆ ಮಾಡಿ ಸೋದೆಯ. ರೂಢಿಯರ್ಥ ಕಳೆದುಕೊಂಡು ಹೇಳಿ ನಿಶ್ಚಯ. ಗಾಢ ಗರ್ವದಿಂದ ರಣ ಮಾಡಿ ಅರ್ಧ ಭಾಗವನ್ನು ಬಿಟ್ಟು ಕೊಟ್ಟವನು ನೀನು ನಿನ್ನ ನೆಲದಲ್ಲಿ. ಇನ್ನು ಪೂರ್ತಿ ಬಿಟ್ಟು ಕೊಡಬೇಕಾದೀತು. ಎಚ್ಚರ. ಸಾಕು ಸಾಕು, ಬೈ ಮುಂದೆ ನೋಡಿಕೊಳ್ಳು. ಅರಸ ನೊರಗಲು ಗಂಡು ಮಸರ ಪರಮ ಸಂತೋಷವೇ ಅವಂತಿಯ ಸರಗನ. ದುರಲಲ್ಲಿ ಕೈ ಸೋತ ದೇವವರ್ಮ ಓಡುತ್ತಿದ್ದಾನೆ. ಇವಳೆಲ್ಲ ಬೆನ್ನಟ್ಟುವ ಉದ್ದೇಶನಲ್ಲದಲ್ಲ. ಈಗಾಗಲೇ ಅವಂತಿಯೆಲ್ಲ ವಶ ಮಾಡಿಕೊಂಡಿದ್ದೇನೆ. ಇವತ್ತಿನಿಂದ ಅವಂತಿ ಮತ್ಸ್ಯದೇಶ ಎರಡಕ್ಕೂ ನಾನೇ ಅಧಿಕಾರಿ. ಇರುಳಿನಲ್ಲಿ ನೃಪದೇವವರ್ಮನಿಗರಿಯುವುದರಲು ತಾಮರುಗಿದನು. ದೇವ ಏಗಿಂದಾಯ್ತು ಶಿವನೇ ಅವ ಕರ್ಮ ಫಲದಿ ಸೋಲು. ದೇವ ಏಗಿಂದಾಯ್ತು ಶಿವನೇ ಅವ ಕರ್ಮ ಫಲದಿ ಸೋಲು. ಸೋಲಾಯಿದೆ ಮಾನವಾಯಿದೆ ಸೋಲಾಯಿದೆ ಮಾನವಾಯಿದೆ. ಸತ್ಯ ಧರ್ಮದಿಂದ ನಾನು ಮೃತ್ಯ ಜನರ ಪೊರೆದೆ ಶಿವನೇ. ಸತ್ಯ ಧರ್ಮದಿಂದ ನಾನು ಮೃತ್ಯ ಜನರ ಪೊರೆದೆ ಶಿವನೇ. ಅದ ಮರದೆಯ ದಯ ತೊರೆದೆಯ ಅದ ಮರದೆಯ ದಯ ತೊರೆದೆಯ
ಫಲದಿ ನೋವು. ವೈರಿಗದ ಗಡ್ಡೀರವನೆಂದೆನಿಸಿಕೊಂಡಿರುವಂತ ವಂತೀಶನಿಂದು ಧರೆಗುರುಳಿದ ಉಲುಂದ್ರಪಾಲನಾಗಿರುವಂತ ರತ್ನಾಕಿನಲ್ಲಿ ಸಮರದಲ್ಲಿ ಛೇ ಎಂತಹ ಸೋಲು ಪ್ರಾಪ್ತಿಸಿತು ನನಗೆ. ಒಂದು ಕಾಲದಲ್ಲಿ ನನ್ನ ಪಾದಾಕ್ರಾಂತನಾಗಿ ಸಾಮಂತನಾಗಿ ಬದುಕುತ್ತಿರುವಂತಹ ಅವನಿಂದ ಸೋಲಾಯಿತು. ಇದಕ್ಕಿಂತ ಹೆಚ್ಚೇನು? ಪ್ರಜಾ ಪರಿಪಾಲನೆ ಅಂತ ಹೇಳಿದರೆ ಅದು ದೇವತಾರ್ಚನೆ ಅಂತ ಸ್ವೀಕರಿಸಿದವನು ನಾನು. ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡುತ್ತಿರುವಂತಹ ಯಾವ ಕಾರ್ಯವಾದರೂ ಅದು ತಪಸ್ಸು, ಅದು ಯಜ್ಞ, ಬಲ್ಲವರ ಅಂಬೋಣ. ಹಾಗೆಯೇ ಯಜ್ಞರೂಪೇಣ ಈ ಪೃಥ್ವಿಯನ್ನು ಪರಿಪಾಲಿಸಿದಂತಹ ನನಗೆ ಯಜ್ಞಕ್ಕೆ ಸರಿಯಾದಂತಹ ಫಲ ದೊರಕಲಿಲ್ಲ. ನಾನು ನಂಬಿದ ದೇವರು ನನ್ನ ಕೈ ಬಿಟ್ಟ. ಶಿವನೇ, ಉಲುಂದ್ರಪಾಲನ ಕೈಯಲ್ಲಿ ನನಗೆ ಸೋಲಾಯಿತು. ಈ ಸೋಲಿಗಿಂತ ಸಾವೇ ಶ್ರೇಷ್ಠ. ಸತ್ತರೆ ಸಮರಾಂಗಣದಲ್ಲಿ ವೀರೋಚಿತವಾಗಿ ಕಾದಾಡಿ ಸತ್ತವನಿಗೆ ವೀರ ಸ್ವರ್ಗ ಆ ಗತಿಯಾದರೂ ಸಿಕ್ತಿತ್ತು. ಸೋತು ನಾನು ಧರೆಗುರುಳಿದಾಗ ಆತ ನನ್ನ ಅರಮನೆಯನ್ನು ಪ್ರವೇಶ ಮಾಡಿದ್ದಾನೆ. ನನ್ನ ಭಂಡಾರವನ್ನು ಸೂರೆಗೊಳ್ಳುತ್ತಾನೆ. ಎಲ್ಲಿಯಾದರೂ ನಾನು ಸೆರೆ ಸಿಕ್ಕೆನು ಅಂತಾದರೆ ನನ್ನನ್ನು ಚಿತ್ರಹಿಂಸೆಗೊಳಿಸಿ ಸಾಯಿಸುತ್ತಾನೆ. ಛೇ, ಸದ್ಧರ್ಮರತನಾಗಿರುವಂತಹ ಆವಂತೀಶನು ರತ್ನಾಕ್ಯನಿಂದ ಚಿತ್ರಹಿಂಸೆಗೊಳಪಟ್ಟು ಸತ್ತ. ಎಲ್ಲವೂ ಹಬ್ಬುತ್ತದೆ ಈ ವಾರ್ತೆ. ನನ್ನ ಬಾಡಿಗಿದೊಂದು ಅಪಚಾರ. ಏನು ಮಾಡಲಿ, ಏನು ಮಾಡಲಿ? ಪ್ರಾರಬ್ಧದ ವಶವರ್ತಿಯಾಗಿರುವಂತಹ ಮನುಷ್ಯ ಕರ್ಮ ಫಲವನ್ನು ಅನುಭವಿಸಬೇಕು. ಈ ಜನ್ಮದಲ್ಲಿ ನಾನು ಪಾಪ ಮಾಡಿದವನಲ್ಲ. ಬಹುಶಃ ಪ್ರಾರಬ್ಧ ಅಂತ ಹೇಳುವುದು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮ. ಅದರ ಫಲವನ್ನು ಅನುಭವಿಸಲೇಬೇಕು ಏನು. ಆದುದರಿಂದ ಸದ್ಯ ಅಜ್ಞಾತವಾಗಿ ನಾನು ಬದುಕುವುದೇ ಒಳ್ಳೆಯದು. ಇವನ ಕೈಗೆ ಸಿಗುವುದಿಲ್ಲ. ಅರಮನೆಯನ್ನು ಬಿಟ್ಟು ಕಾಡನ್ನ ಸೇರ್ತೇನೆ. ವಿಧಿವಿಲಾಸವನೆನೆದು ಗುಪ್ತ ಮಾರ್ಗವ ಬಿಡಿದು ತಾನೈದರುದಿರಲು ಕಾನನದುಳು, ತಾನೈದರುದಿರಲು ಕಾನನದುಳು. ಅದೇನು ಗೆಡ್ಡೆವಯ್ಯೋ ಘಾಸಿಯಗೆವಿ ಬೆಂಕಿಯಲಿ ಬಹುರಾಶಿ ಪುಣ್ಯ ಬಹುದು ನಿಮಗೆ ಪುಣ್ಯಾತ್ಮರೇ. ಉಳುಹಿ ಜೀವವನು. ಅಯ್ಯೋ ಶಿವನೇ, ಸುತ್ತಲೂ ಆವರಿಸಿಕೊಂಡ ಬೆಂಕಿಯಲ್ಲಿ ನಾವು ಸಿಲುಕಿದ್ದೇವೆ. ಈಗಲೂ ಇನ್ನೊಂದು ಗಳಿಗೆಯಲ್ಲೋ ಮರಣವನ್ನಪ್ಪುವ ಸ್ಥಿತಿ ನಮ್ಮದು. ಓ ಪುಣ್ಯಾತ್ಮರೇ, ನಮ್ಮನ್ನು ರಕ್ಷಿಸಿ ರಕ್ಷಿಸಿ ರಕ್ಷಿಸಿ. ವನಿತೆಯರ ನುಡಿ ಕೇಳಿ, ವನಿತೆಯರ ನುಡಿ ಕೇಳಿ ನೃಪ ಮನದೊಳಗೆ ಮೆದುತಾಳಿ, ನೃಪ ಮನದೊಳಗೆ ಮೆದುತಾಳಿ. ಅನಲನ ಮಧ್ಯದಿ ಅಳಲುವರಾರವು, ಅನಲನ ಮಧ್ಯದಿ ಅಳಲುವರಾರವು. ಎನಿತಿ ಬೆಂಕಿ ಎಳೆದಿಲುಕಿದಿರಿ ನೀವು, ಅನಲನ ಮಧ್ಯದಿ ಅಳಲುವರಾರವು. ಎನಿತಿ ಬೆಂಕಿ ಎಳೆದಿಲುಕಿದಿರಿ ನೀವು. ಅಯ್ಯೋ ದೇವರೇ, ಪಾಪಿ ಸಮುದ್ರಕ್ಕಿಳಿದ್ರು ಮೊಣಕಾಲೇ ನೀರು ಅಂತ ಹೇಳಿದಾಗ ಆಯ್ತು ನನ್ನ ಪರಿಸ್ಥಿತಿ. ವಿಧಿವಿಲಾಸವನ್ನು ಎಣಿಸುತ್ತಾ ಈ ಘೋರ ಕಾಂತಾರವನ್ನು ಪ್ರವೇಶ ಮಾಡಿದಾಗ ಸುತ್ತಲೂ ಕಾಳ್ಗಿಚ್ಚು, ಚಿರಿ ಚಿಟಿಲು ಎನ್ನುವಂತಹ ಶಬ್ದ. ಕಾಳ್ಗಿಚ್ಚು ಆವರಿಸಿದೆ. ನಾನು ಹೇಗೆ ಬದುಕುವುದು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಆರ್ತನಾದ, ಅದು ಹೆಣ್ಣು ಮಕ್ಕಳ ಧ್ವನಿ ಕೇಳಿಸ್ತಾ ಇದೆ. ನಮ್ಮನ್ನು ಸಂರಕ್ಷಿಸಿ, ಈ ಕಿಚ್ಚಿನಲ್ಲಿ ಸಿಕ್ಕಿ ಸತ್ತು ಹೋಗ್ತಾ ಇದ್ದೇವೆ ಅಂತ. ಛೇ, ಮನುಷ್ಯನಾದವನು ಏಕಾಂತದಲ್ಲಿ ದುಃಖವನ್ನು ಅನುಭವಿಸಬೇಕು. ಲೋಕಾಂತಕ್ಕೆ ಬಂದಾಗ ಇನ್ನೊಬ್ಬರ ದುಃಖಕ್ಕೆ ಅವ ಅಂತುಕೊಳ್ಳಬೇಕು. ಯಾರೋ ಏನು ಸ್ವರ ಕೇಳಿಸ್ತದೆ ವಿನಾ ಎಲ್ಲಿದ್ದೀರಿ ಅಂತ ಗೊತ್ತಾಗುವುದಿಲ್ಲ. ಯಾರು ನೀವು? ಎಲ್ಲಿಂದ ಕೂಗ್ತಾ ಇದ್ದೀರಿ? ಒಂದು ನನಗೆ ತಿಳಿಯದಲ್ಲ. ಹೇಳ್ತೇವೆ ಹೇಳ್ತೇವೆ. ಉರಗೇಂದ್ರ ದರಳೆಯರು, ಉರಗೇಂದ್ರ ದರಳೆಯರು ಉಪಕರಿಸುವೆವು ಕಷ್ಟದೊಳು, ಉಪಕರಿಸುವೆವು ಕಷ್ಟದೊಳು. ಅರಗುತ್ತ ವಸನವ ಹಿಡಿ, ಅರಗುತ್ತ ವಸನವ ಹಿಡಿ ನೀನದರುಳು
ಉರುಳುವೆ ಎಮ್ಮನು ಕರುಣದಿ ರಕ್ಷಿಸೋ ಅರಗುದವು ಜನವಗಿಡಿ ನೀನದೊರಳು ಉರುಳುವೆ ಎಮ್ಮನು ಕರುಣದಿ ರಕ್ಷಿಸೋ. ಅಯ್ಯ ಮಹನೀಯ, ಉರಗಾಧಿಪತಿ ಶಂಖಚೂಡನಿಗೆ ನಾವು 5 ಹೆಣ್ಣು ಮಕ್ಕಳು. ಕಾರಣಾಂತರದಿಂದ ಈ ಬೆಂಕಿಯಲ್ಲಿ ನಾವು ಸಿಲುಕಿದ್ದೇವೆ. ನೀವು ಸರ್ಪಗಳು. ನಿಮ್ಮನ್ನು ನಂಬುವುದಿಲ್ಲ ನಾನು. ಯಾಕೆ? ಯಾಕೆ? ಈ ಪುರಾಣವನ್ನು ಇತಿಹಾಸವನ್ನು ಅಭ್ಯಾಸ ಮಾಡುವುದು ಯಾಕೆ? ಬುದ್ಧಿ ಜಾಗೃತವಾಗಲಿ ಅಂತ. ಹೌದು, ನಾವು ಕೇಳಿದ್ದೇವೆ ನಳಮಹಾರಾಜನ ಕಥೆ. ಅವನಿಗೂ ಇಂತಹ ದುರವಸ್ಥೆ ಬಂದು ಒದಗಿತ್ತು. ಜೂತದಲ್ಲಿ ಸರ್ವವನ್ನ ಕಳೆದುಕೊಂಡು ಕಾನನವಾಸಿಯಾಗಿದ್ದ. ಕಾರ್ಕೋಟಕವನೆಂಬಂತಹ ನಾಗರಾಜ ಅವನನ್ನ ಸಂರಕ್ಷಿಸಲು ಕೇಳಿಕೊಂಡಿದ್ದ. ಸಂರಕ್ಷಿಸಿದ ಮರುಕ್ಷಣದಲ್ಲೇ ಹಣೆಗೆ ಕಚ್ಚಿ ಅವನ ರೂಪ ಎಲ್ಲ ವಿಕಾರ ಆಯಿತು ಅಂತ. ಖಂಡಿತ ಸಾಧ್ಯ ಇಲ್ಲ. ಜಾತಿಗಳ ನೀವು ಬಿಡುವುದಿಲ್ಲಲ್ಲ. ಯೋಚಿಸಬೇಡ, ಯೋಚಿಸಬೇಡ. ಆ ರೀತಿಯ ಸರ್ಪ ನಾವಲ್ಲ. ನೀವು ಯಾರೆಂದು ತಿಳಿಯದೆ ನಮ್ಮನ್ನು ರಕ್ಷಿಸಿ ಅಂತ ಕೇಳಿಕೊಂಡದ್ದಲ್ಲ. ಧರಣೀಪತಿಯಾದಂತಹ ದೇವವರ್ಮ ನೀನೇ ಅಲ್ವೇ? ನನ್ನ ಪರಿಚಯ ನಿಮಗುಂಟು. ಬಿಸಿಯ ವಾತಾವರಣ ನಿರ್ಮಾಣ ಆದ ಕೂಡಲೇ ಸರೀಸೃಪಗಳಾಗಿರುವಂತಹ ನೀವು ಹರಿದು ಹೋಗಬೇಕಿತ್ತು. ಹೌದು, ಈ ಬಿದಿರೆ ಮಳೆಯಲ್ಲೇ ಸಿಕ್ಕಿ ಬಿದ್ದಿರಲ್ಲ ಎಂಬುದು ಒಂದು ವಿಶೇಷ. ಕಾರಣವೇನವಿರಬಹುದು? ಶಾಪ ಇದಕ್ಕೆ ಕಾರಣ. ಶಾಪ? ಹೌದು. ಯಾರ ಶಾಪ? ಮುನಿಯ ಶಾಪ. ಮುನಿಯ ಶಾಪ? ಮುನಿಯೊಬ್ಬ ಮುನಿದು ನಿಮಗೆ ಶಾಪ ಕೊಟ್ಟನೆ? ದೇವವರ್ಮನಿಂದ ನೀವು ಸಂರಕ್ಷಿಸಲ್ಪಡಬೇಕು ಅಂತ ಹೇಳಿದನೆ. ಹುರಿಶಾಪದ ವಾಕ್ಯ. ವಿಶಾಪ ಹಾಗೆ ಇರಬೇಕು. ಹಾಗಾದ್ರೆ ನನಗನಿಸ್ತದೆ, ಏನು? ಯುದ್ಧದಲ್ಲಿ ಹುಲುದ್ರಪಾಲನಾಗಿರುವಂತಹ ರತ್ನಾಕ್ಯನಿಂದ ನಾನು ಸೋತ ಪರಿಣಾಮ ನಿಮ್ಮ ಇವರ ಪ್ರಾಣವನ್ನು ಸಂರಕ್ಷಿಸುವಂತಹ ಸಂದರ್ಭ ನನ್ನ ಜೀವನದಲ್ಲಿ ಮುಂದೆ ಬರಲಿ ಎಂದು. ಇದು ವಿಧಿವಿಲಾಸ. ಆಗಲಿ, ನಾನು ಏನ್ ಮಾಡಲಿ ನಿಮ್ಮನ್ನು ಹಿಡಿಯಲು? ನೀವು ತಟ್ಟಂತಹ ವಚನವನ್ನು ಹರಡಿ ನಾವು ಅದಕ್ಕೆ ಧುಮುಕುತ್ತೇವೆ. ಅದರಲ್ಲಿ ನೀವು ಉರುಳುತ್ತೀರಾ? ಹೌದು. ಇಕೊಳ್ಳಿ. ನಾನು ಹಿರಿಯವಳು ದೇವರತಿ. ದೇವರತಿ ಎಂದು ನಿನ್ನ ಹೆಸರು? ಹೌದು. ಈಗ ಬರುವವಳು 2ನೇಯವಳು ನಾಗರತಿ. ನಾಗರತಿ. 3ನೇಯವಳು ಮಂದರತಿ. ಮಂದರತಿ. ಹಾಗೆ ಚಾರುರತಿ, ನೀಲರತಿ. ಓಹೋ, ಎಲ್ಲರೂ ರತಿಯರೇ. ಅಡ್ಡಿಲ್ಲ, ನಿಮ್ಮನ್ನು ನಾನು ಹಿಡಿದಿದ್ದೇನೆ. ಈ ದಾಹವನ್ನು ನೀಗಲು ಸರಸಿಗೆ ಕೊಂಡೊಯ್ಯುತ್ತಿದ್ದೇನೆ. ಆಗಲಿ, ಬನ್ನಿ. ದುರಗಗಳಡವಿ ಮಾರ್ಗದಿ ಒಡವಿಪತಿ ಬರೆ ದೇವರದಿ ತಾನಡಗಿದಳು ನಾಗರದಿ ಬಳಿಗ ದೇವರದಿ ತಾನಡಗಿದಳು ಬರದಿ. ಆದ್ಯಂತವಾದ ತಮ್ಮ ಚರಿತ್ರೆಯನ್ನೆಲ್ಲ ಇವರು ತಿಳಿಸಿದರು. ಓಹೋ, ಸಾಮಾನ್ಯರಲ್ಲ ಇವರು. ಉರಗ ಕನ್ನಿಕೆಯರೇ ಸತ್ಯ. ನನ್ನೊಡನೆ ಬರ್ತೇವೆ ಎಂದು ಹೇಳ್ತಾ ಇದ್ದಾವೆ. ಅಂತಾದ ಮೇಲೆ ಇವರನ್ನು ಹಿಡ್ಕೊಂಡು ತೆರಳಬೇಕಾಗಿದೆ. ಅನತಿ ದೂರ ಬಂದದ್ದೇ ಸರಿ. ನನ್ನ ಈ ಸೆರಗಿನಿಂದ ಒಂದು ಹಾವು ಜಾರಿ ಕೆಳಗೆ ಬಿತ್ತಲ್ಲ, ಹೋಗ್ತಾ ಇದೆ, ಹೋಗ್ತಾ ಇದೆ. ಯಾರು ನೀನು? ನಿನ್ನ ಹೆಸರೇನು? ಎಲ್ಲಿಗೆ ಹೋಗ್ತೀಯ ಅಂತ ಕೇಳಿದೆ. ನಾನು ಜ್ಯೇಷ್ಠಳು, ದೇವರತಿ ಅಂತ ನನ್ನ ಹೆಸರು ಅಂತ ಹೇಳಿದ್ವಿ. ಮುಂದೆ ಬರ್ಲಿಕ್ಕಿಲ್ಲ, ನಂದಿಕೇಶನ ಶಾಪ ನಮಗೆ, ಬೇರೆ ಬೇರೆಯಾಗಿ ನಾವು ನೆಲೆಸಬೇಕು ಹೀಗೆ ಹೇಳಿದ ಸಂಗತಿ. ದೇವರತಿ. ಈ ಉಳಿದವರಿಗೆ ಇವಳು ಅರಸಿ. ಶಂಖಚೂಡಾಖ್ಯನ ನಂತರ ಇವಳು ಅರಸಿಯಾದವಳು. ಇವಳಲ್ಲಿಯೇ ನೆಲೆಸ್ತಾಳೆ ಅಂತ ಆದರೆ ಇವಳಿರುವಂತಹ ಈ ತಾಣಕ್ಕೆ ಒಂದು ಹೆಸರಿಡಬೇಡವೇ? ಆದ್ರಿಂದ ದೇವರತಿ ನೆಲೆಸಿರುವಂತಹ ಈ ತಾಣ ಅರಸಿ ಕಾನನವಾಗಲಿ, ಹಾಗೆ ಖ್ಯಾತಿ ಬೆತ್ತಲಿ. ಅಷ್ಟೇ ಮಾತ್ರವಲ್ಲ, ಈ ದೇವರತಿಯನ್ನು ಪೂಜಿಸುವವರಿಗೆ ಯಾವಾಗಲೂ ದೈವಿಕವಾದಂತಹ ಸದ್ಬುದ್ಧಿ ಬೆಳೆಯಲಿ ಎಂದು ಈಕೆಯನ್ನು ಅರ್ಚಿಸುತ್ತಾ ಮುಂದುವರಿಯುತ್ತೇನೆ. ಇವಳು ಯಾರು? 2ನೇಯವಳು ನಾಗರತಿ. ಆಹಾ, ನಾನು ಇಲ್ಲಿಯೇ ನೆಲೆಸ್ತೇನೆ ಅಂತ ಹೇಳ್ತಾಳೆ. ಇವಳು ನೆಲೆಸಿರುವಂತಹ ಈ ತಾಣಕ್ಕೆ ಒಂದು ಹೆಸರಿಡುತ್ತೇನೆ. ಈ ಸೌಭಾಗ್ಯ ನನ್ನದಾಗಿದೆ. ನಾಗೇರ್ತಿ ಕಾನನ ಅಂತ ಇದಕ್ಕೆ ಹೆಸರಿಡಲಿ. ಸದ್ಭಕ್ತಿಯಿಂದ ಈಕೆಯನ್ನ ಯಾರು ಪೂಜಿಸುತ್ತಾರೋ ಅವರಿಗೆ ವಿಷಹಾರಣವಾಗಲಿ.
ಎಂದು ನನ್ನ ಅಪೇಕ್ಷೆ. ಹಾಗೆ ತಾಯಿ ನೀನು ನೆಲೆಸಿಕೊಡುವಂತ ಆಕೆಯಲ್ಲಿ ಬೇಡಿಕೊಂಡೇ ಮುಂದುವರಿತಾ ಇದೆ. ಚಾರುರತಿ ಮೂರನೆಯವಳು ಬಹಳ ಚಂದ ಇದ್ದಾಳೆ. ಹೌದು, ತನ್ನ ಸ್ವರೂಪವನ್ನು ತೋರಿಸಿ ಇಲ್ಲೇ ಅಡಗಿದ್ದಾಳೆ. ಆದುದರಿಂದಲೇ ಈ ಸ್ಥಳಕ್ಕೆ ಚಾರುಕಾನನ ಪರ್ಯಾಯವಾಗಿ ಚಾರು ಹಾಡಿ ಇದ್ದದ್ದು ಚಾರಾಡಿಯಾಗಿ ಕಂಗೊಳಿಸಲಿ. ಕುರೂಪಿಗಳಾಗಿರುವಂತಹ ಹೆಣ್ಣು ಮಕ್ಕಳು ಬಂದು ಈ ನಾಗಕನ್ನಿಕೆಯನ್ನು ಅರ್ಚಿಸಿದರೆ ಅವರು ಚೆಲುವನ್ನು ಹೊಂದಲಿ ಎಂಬ ನನ್ನ ಅಪೇಕ್ಷೆಯನ್ನು ಈ ಮಹಾತಾಯಿ ಈಡೇರಿಸಲಿ. ಮುಂದೆ ಸಾಗುತ್ತ ಬರಲು ಮಂದರತಿ ಎಡಗಿದಳು. ಇದೇನು ವಿಶಾಲವಾದಂತಹ ಬಯಲು ಪ್ರದೇಶ, ಪ್ರಶಾಂತವಾದಂತಹ ಪ್ರದೇಶ. ಮಂದಗತಿಯಿಂದ ತೆರಳುತ್ತಿದ್ದಾಳೆ ಮಂದರತಿ. ನಾನು ಇಲ್ಲಿಯೇ ನೆಲೆಸುತ್ತೇನೆ ಎಂದು ಬಹು ಪ್ರಾಮುಖ್ಯವಾಗಿರುವಂತಹ ಪ್ರಸಿದ್ಧವಾಗಿರುವಂತಹ ತಾಣ ಇದ್ದಿರಬಹುದು. ಯಾಕೆ ನನ್ನನ್ನು ನೋಡುತ್ತಾ ಹೋಗ್ತಾ ಇದ್ದಾಳೆ. ಈಕೆ ನೆಲೆಸಿರುವಂತಹ ಈ ತಾಣಕ್ಕೆ ಮಂದಾರತಿ ಅಂತಲೇ ಹೆಸರು ಬರಲಿ. ಇಲ್ಲಿಗೆ ಬಂದು ಇಲ್ಲಿ ನೆಲೆಸಿರಬಹುದಾದಂತಹ ಅಧಿಷ್ಠಾತ ದೇವತೆಯನ್ನ ಯಾರು ಅರ್ಚಿಸುತ್ತಾರೋ ಪೂಜಿಸುತ್ತಾರೋ ಅವರ ಸಕಲ ಇಷ್ಟಾರ್ಥ ನೆರವೇರಲಿ, ಆ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳಿ ಅಂತ ಆಕೆಯನ್ನು ಪ್ರಾರ್ಥಿಸಿ ಇನ್ನೊಬ್ಬಳನ್ನು ಹಿಡಿದುಕೊಂಡು ಮುಂದುವರಿಯುತ್ತೇನೆ. ನೀಲರದಿಂದ ನಡಗಿದಳು. ಆಹಾ, ತಿಳಿ ಜಲದಿಂದೊಡಗೂಡಿರುವಂತಹ ಸೀತಾ ನದಿ ಇಲ್ಲಿ ಹರಿಯುತ್ತಾ ಇದ್ದಾಳೆ. ಸ್ನಾನವನ್ನು ಮುಗಿಸೋಣ ಅಂತ ಮನಸ್ಸಾಯಿತು. ಹಾಗೆ ನೀರಿಗಿಳಿದೆ. ಸೆರಗಿನಲ್ಲಿರುವಂತಹ ಈ ನಾಗರತಿ ಹೊಳೆಯನ್ನ ದಾಟಿದಳು, ಆಚೆ ದಡವನ್ನು ಸೇರಿದಳು. ನನಗಿದೆ ತಾಣ ಅಂತ ಹೇಳ್ತಾ ಇದ್ದಾಳೆ. ಅವರವರ ಇಚ್ಛೆ ಬಂದ ಹಾಗೆ ಬೇರೆ ಬೇರೆ ನೆಲೆಸುತ್ತೇವೆ ಅಂತ ಹೇಳಿದ ಮಾತ್ರಕ್ಕೆ ನಾನು ಒಪ್ಪಿಕೊಂಡೆನಲ್ಲ. ಇವರನ್ನು ಸಾಗೆ ಹಾಕಿದಂತಹ ಪುಣ್ಯ ನನಗೆ ಬಂತು. ಉಪಕಾರ ಮಾಡು, ನಾವು ಉಪಕರಿಸುತ್ತೇವೆ ಅಂತ ಹೇಳಿದಂತಹ ಒಂದು ಅಭಯಪ್ರದಾನ ಮಾತು ಉಂಟು ಇವರದ್ದು. ಏನು ಯಾವಾಗಲೋ ಏನು ಪರದೇಶಿಯಾಗಿ ಅಲೆದಾಡುವಂತಹ ಹೊತ್ತು ನನ್ನ ಪಾಲಿಗೆ ಬಂತು ಅಂತ ನಾನು ತಿಳ್ಕೊಂಡಿದ್ದೇನೆ. ಕಾಲೆಳೆದತ್ತ ನನ್ನ ಪ್ರಯಾಣ ಇದ್ದಂತಾಗಲಿ. ಓಹೋ ನೇಸರ ಮೂಡ್ಯಾನ ಕತ್ತಲ ರಾಸಿಗೆ ನೆಗೆ ಧ್ಯಾನ, ಕತ್ತಲ ರಾಸಿಗೆ ನೆಗೆ ಧ್ಯಾನ, ಮೂಡ್ಯಾನ ನೆಗೆ ಧ್ಯಾನ. ಮಾಸಿದ ನಿನ್ನೆಯ ವೇಷ ಕಳಜಿ, ಮಾಸಿದ ನಿನ್ನೆಯ ವೇಷ ಕಳಚಿ ಹೊಸ ಭೂಷಣ ತೋಟ್ಯಾನ, ಭೂಷಣ ತೋಟ್ಯಾನ, ಹೊಸ ಭೂಷಣ ತೋಟ್ಯಾನ. ತಾನಿ ತಂದಾನ ದಾನ ತಂದನಾನೋ, ತಾನಿ ತಂದಾನ ದಾನ ತಂದನಾನೋ, ತಾನಿ ತಂದಾನ ದಾನ ತಂದನಾನೋ, ತಾನಿ ತಂದಾನ ದಾನ ತಂದನಾನೋ, ತಾನ ತಂದನಾನೋ, ತಾನ ತಂದನಾನೋ. ಬೆಳ್ಳಿಯ ಬೆಟ್ಟದ ಕಡುಗಲ್ಲಿನ ಮೇಲೆ, ಬೆಳ್ಳಿಯ ಬೆಟ್ಟದ ಕಡುಗಲ್ಲಿನ ಮೇಲೆ, ಕಡುಗಲ್ಲಿನ ಮೇಲೆ, ಕಡುಗಲ್ಲಿನ ಮೇಲೆ ಕುಳ್ಳಿಗ ಪರಶಿವ ಯಾರ ಕುಳ್ಳಿಗ ಪರಶಿವ ಕೊರಳಾಗ ಧರಿಸ್ಯಾನ, ಏನ ಕುಳ್ಳಿಗ ಪರಶಿವ ಕೊರಳಾಗ ಧರಿಸ್ಯಾನ, ಕೊರಳಾಗ ಧರಿಸ್ಯಾನ. ಕುಳ್ಳಿಗ ಪರಶಿವ ಕೊರಳಾಗ ಧರಿಸ್ಯಾನ, ಪರಶಿವ ಕೊರಳಾಗ ಧರಿಸ್ಯಾನ. ತಾನಿ ತಂದಾನ ದಾನ ತಂದನಾನು, ತಾನಿ ತಂದಾನ ದಾನ ತಂದನಾನು,
ತಾನಿ ತಂದಾನ ತಾನ ತಂದ ನಾನು ತಾನಿ ತಂದಾನ ತಾನ ತಂದ ನಾನು ತಾನ ತಂದ ನಾನು ತಾನ ತಂದ ನಾನು ಆಕಾಶದಂಚಿನ ಸಿರಿಲೋಕದೊಡೆಯನೋ ಆಕಾಶದಂಚಿನ ಸಿರಿಲೋಕದೊಡೆಯನೋ 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 ಲೋಕೇಶ ಕುವರಿಯ ಶಿರದಾಗೆ ಧರಿಸ್ಯಾನ ಲೋಕೇಶ ಕುವರಿಯ ಶಿರದಾಗೆ ಧರಿಸ್ಯಾನ ಕುವರಿಯ ಶಿರದಾಗೆ ಧರಿಸ್ಯಾನ ಲೋಕೇಶ ಕುವರಿಯ ಶಿರದಾಗೆ ಧರಿಸ್ಯಾನ ತಾನಿ ತಂದಾನ ತಾನ ತಂದ ನಾನು 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 ತಾನ ತಂದ ನಾನು ತಾನ ತಂದ ನಾನು ನೇಸರ ಬಯಣಗೆ ಒಂಡ್ಯಾನ ನೇಸರ ಬಯಣಗೆ ಬೊಂಡ್ಯಾನ ಬೇಟೆಗೆ ಸಿದ್ಧವ ಮಾಡುತ್ತಲಿಂದೋ ಯಾಕ್ರ ಬೇಟೆಗೆ ಪಯಣಗೆ ಸಿದ್ಧವ ಮಾಡುತ್ತ ನೇಸರ ಬಯಣಗೆ ಬೊಂಡ್ಯಾನ ನೇಸರ ಬಯಣಗೆ ಒಂಡ್ಯಾನ ಓಹೋ ಹೋ ಏನಪ್ಪಾ ಅದು ನಾವು 8 ಮಂದಿ ಕೂಡ್ಕೊಂಡು ಬ್ಯಾಂಟಿಗೆ ಹೋಗೋದಂತ ನಿಶ್ಚಯ ಮಾಡ್ಕೊಂಡಿನಿ ಬ್ಯಾಂಟಿ ಅಂದ್ರೆ ಹಿಂಗೆ ಆಗ್ತದೇನೋ ತಮ್ಮ ಆಯ್ತಾ ಪಾಯ್ತಾ ಬೇಡ ಅದೆಲ್ಲ ತಯಾರು ಮಾಡಿಟ್ಟೇನು ಹೌದಪ್ಪ ಕತ್ತಿ ಕರಗತ್ತಿ ಈಟಿ ಪಚ್ಚಿ ಮುತ್ಕರ್ ಶೂಲ್ ಪರಸ್ ಪಿಂಡಿವಳ್ ಸೋಮರ್ ಯಪ್ಪ ಎಲ್ಲ ತಯಾರಾಗ್ಬಿಡ್ತಲ್ಲಪ್ಪ ಏ ಹಂಡ ಉಂಡ ಜಾಲ ಜೂಲ ತಯಾರಾಗೈತಲ್ಲ ಏ ಪಲ್ಲಿವರಿ ಎಲ್ಲ ತಯಾರು ಮಾಡ್ಕೊಂಡಿಲ್ಲ ಏ ಅಲ್ಲೋಗಿ ಕಟ್ಕೊಟ್ಟೆ ಮಾಡ್ಕೊಂಡು ಬರ್ತಲ್ಲ ಯಪ್ಪ ಎಲ್ಲೆಲ್ಲಿ ಕುಂತ್ಕೊಳ್ದಂತ ಇಲ್ಲೇ ಹಚ್ಚಿಕೊಂಡು ಬ್ಯಾಂಟಿಗೆ ಹೋಗೋಣಪ್ಪ ಹೋಗೋಣಪ್ಪ ಇಂದಿರಲೊಂದಿನ ಇಂದಿರಲೊಂದಿನ ಬೇಡರ ಗಾಂಧೆಯೋ ಬೇಡರ ಗಾಂಧೆ ಮಾಲಿನಿಯೋ ವಿಲಾಸಿನಿಯೋ ದಿನಬ ಕಂದುವ ಸಮಯದಿ ದಿನಬನು ಕಂದುವ ಸಮಯದಿ ಬಂದೇ ಗಾಂಧದಿ ಏಕಾಂತದಿ ಮುನಿ ಬದಗೆರಗುದೇ ಮುನಿ ಬದಗೆರಗುದೇ ಗೀಚುದೆ ನೆಲನು ನೆಲನ ಗೀಚುದ ತಾನಾಜುದ ಮುನಿಸನಿಗ ಬರಲು ಮೂಡಿದ ಸೂರ್ಯನು ಅಸ್ತಂಗತನಾಗುವಾಗ ಪಶ್ಚಿಮ ಕಡಲ ಮೇಲ್ಭಾಗದಲ್ಲಿ ಕೆಂಪಾಗಿ ಕಾಣುವ ಆಕಾಶ, ತಂಪಾಗಿ ಬೀಸುವಂತಹ ಗಾಳಿ, ನನ್ನ ಏಕಾಂತ ಮನಸ್ಸಿನಲ್ಲಿ ಏನೇನೋ ಒಂದು ರೀತಿಯ ಪ್ರಚೋದನೆ ಉಂಟಾಗ್ತಾ ಇದೆಯಲ್ಲ. ಯಾಕೋ ಏನೋ ನೀರಸ, ಸಂಗಾತಿಯನ್ನು ಬಯಸುತ್ತಿದೆ ನನ್ನ ಮನಸ್ಸು. ನಮ್ಮವರೆಲ್ಲ ಬೇಟೆಗಾಗಿ ಹೋದವರು ಮರಳಿ ಬರಲಿಲ್ಲ. ಪ್ರಾಯ ಆಗುವುದಕ್ಕೆ ಬೇಡದ ಕನ್ನೆ ನಾನು. ನಮ್ಮವರೆಲ್ಲ ಮಾಲಿನಿ ಮಾಲಿನಿ ಎಂದು ಮುದ್ದಿನಿಂದ ಕರೆದರೂ ಸಾಕಿ ಬೆಳೆಸಿದ್ರೂ ಹೌದು. ಆ ಕಾಲಕ್ಕೆ ಆಗಬೇಕಾದ್ದೇನು ಅನ್ನುವುದರ ಬಗ್ಗೆ ಯೋಚಿಸುತ್ತಲೇ ಇಲ್ವಲ್ಲ. ಹಿರಿಯರಿಗೆ ಆ ಬಗ್ಗೆ ಯೋಚನೆ ಇಲ್ಲವಾದರೂ ನನ್ನ ಆಸೆಯನ್ನು ನಾನೇ ಈಡೇರಿಸಿಕೊಳ್ಳಬೇಡವೇ? ವರ್ಚಸ್ವಿಗಳು, ಒಬ್ಬರು ಋಷಿಗಳು
ಆಗಾಗ ನಾನು ಅವರನ್ನು ಗಮನಿಸಿದ್ದಿದ್ದರು ಅವರ ಹತ್ತಿರ ಹೋಗುವುದಕ್ಕೆ ನನಗೆ ಯಾಕೋ ಧೈರ್ಯ ಬಂದಿರಲಿಲ್ಲ. ಈ ಹೊತ್ತು ಪರಿಸ್ಥಿತಿಯೇ ಪ್ರಚೋದಿಸ್ತಾ ಇದೆ. ಆದ್ದರಿಂದ ಹೋಗಿ ನೇರವಾಗಿ ಅವರ ಪಾದಕ್ಕೆ ನಮಸ್ಕರಿಸಿ ಅವರ ಮನಸ್ಸನ್ನು ಸೆಳೆಯಬೇಕಾಗಿದೆ. ಸ್ವಾಮಿ ನಮಸ್ಕಾರಗಳು ತಮಗೆ. ಏನೇ ಇದು? ಕಾಲಿನಿಂದಾಗಿ ನೆಲವನ್ನೇ ಗೀಚುತ್ತಿದ್ದೀಯ, ಬಾಯಿಯಿಂದ ಮಾತನಾಡುತ್ತಾ ಇದ್ದೀಯ. ಹೆಚ್ಚೇನು ನಿನ್ನ ಮುಖ, ಕಣ್ಣು, ಮೂಗು ಇದವನ್ನೆಲ್ಲ ನೋಡಿದಾಗ ಅರಿತನು ನಾರಿಮಣಿ, ಅರಿತನು ನಾರಿಮಣಿ, ತೀರದು ಸ್ಮರದುರಿಯಲ ರಮಣಿ, ತೀರದು ಸ್ಮರದುರಿಯಲ ರಮಣಿ, ನಾರಿಮಣಿ ಎಲೆ ರಮಣಿ, ನಾರಿಮಣಿ ಎಲೆ ರಮಣಿ. ಕರಣೇಂದ್ರಿಯ ಚಾಪಲ್ಯಗಳಿಲ್ಲವೋ, ಕರಣೇಂದ್ರಿಯ ಚಾಪಲ್ಯಗಳಿಲ್ಲವು, ಇಂದ್ರಿಯ ಚಾಪಲ್ಯಗಳಿಲ್ಲವು. ಹೊರಗ ಮಾತುರೆ ಹೆರವರ ನೋಡೋ, ಕರಣೇಂದ್ರಿಯ ಚಾಪಲ್ಯಗಳಿಲ್ಲವು, ಹೊರಗ ಮಾತುರೆ ಹೆರವರ ನೋಡೋ. ಅರಿದೆನು ನಾರಿಮಣಿ. ನಾರಿ ಸ್ವಾಮಿ, ನಿನಗೇನಾಗಿದೆ ಸ್ಥಿತಿ ಎನ್ನುವುದನ್ನ ನೀನು ಪ್ರತ್ಯೇಕವಾಗಿ ಹೇಳುವಂತ ಅವಶ್ಯಕತೆ ಏನೂ ಇಲ್ಲ. ನಿನ್ನನ್ನು ನೋಡಿದಾಗಲೇ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಕೆಲವು ವಿಷಯ ಹೇಳಲಿಕ್ಕಾಗೋದಿಲ್ಲ ಸ್ವಾಮಿ. ಮನ್ಮಥನ ಬಿಡುವಂತಹ ಶರಾವಳಿಗಳಿಗೆ ನೀನಿಂದ ತುತ್ತಾಗಿದ್ದೀಯ. ಉರಿಯನ್ನು ಸಹಿಸುವುದಕ್ಕೆ ಸಾಧ್ಯವಿಲ್ಲದವಳಾಗಿ ನೋಡಿ, ಈ ಮುಸ್ಸಂಜೆ ಹೊತ್ತು ತಂಪಾಗಿ ಗಾಳಿ ಬೀಸಿದ್ರು ಮೈ ಬೆವರೋದು. ಇದು ಮನ್ಮಥನ ಬಾಣ ಪ್ರಭಾವ ಅನ್ನುವುದರಲ್ಲಿ ಅನುಮಾನವೇ ಏನೂ ಇಲ್ಲ. ಆದ್ರೆ ಏನ್ ಮಾಡಿದ್ದೀಯ? ಏನು? ಒಂದು ತಪ್ಪು ಕೆಲಸ ಮಾಡಿದ್ದೀಯಾ ನೀನು. ನಾನು? ನನ್ನನ್ನು ನೋಡಿದೀಯಾ? ಸರಿಯಾಗಿ ನೋಡಿದೆ. ಸಿಕೆಯನ್ನು ಕಟ್ಟಿದ್ದೇನೆ, ಗಡ್ಡವನ್ನು ಬಿಟ್ಟಿದ್ದೇನೆ, ಕಾವಿ ವಸ್ತ್ರವನ್ನು ಹುಟ್ಟಿದ್ದೇನೆ. ಇದರ ಅರ್ಥ ಏನು ಗೊತ್ತುಂಟ ನಿನಗೆ? ಇದು ಸನ್ಯಾಸಿ ವೇಷ. ಹಾಗಂದ ಬಳಿಕ ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಷಡ್ವರ್ಗವನ್ನ ಜಯಿಸಿದವರು ಜಿತೇಂದ್ರಿಯರು ನಾವು. ಈ ನಿನ್ನ ಆಸೆಗಳಿಗೆ ಸ್ಪಂದಿಸಬೇಕಾದ್ರೆ ಇಂದ್ರಿಯ ಚಾಪಲ್ಯಗಳ ಅಗತ್ಯತೆ ಇದೆಯಲ್ಲ, ಅದಿದ್ದವರೇ ಆಗ್ಬೇಕು. ಅದನ್ನೆಲ್ಲ ಬಿಟ್ಟವರು ನಾವು. ನಮ್ಮ ಮನಸ್ಸು ಒಂದೇ ಕಡೆ ಇರುವುದು, ಒಂದೇ ಗುರಿ ಇರುವುದು ನಮ್ಮದ್ದು. ನಿನ್ನ ಆಸೆ ಈಡೇರಿಸುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿಂದ ಆದಷ್ಟು ಬೇಗ ಹೊರಟು ಹೋಗುವುದು ಒಳ್ಳೆಯದು. ಶಿವನೇ, ಇದೆಂತಹ ಮಾತು? ಹೃದಯ ವಿಲಾಸಿಗೆ ಪಾಲಿಸು ಸುತನನು ಕರುಣಾನಿದೆ, ರತಿಯ ವಿಲಾಸಿಗೆ ಪಾಲಿಸು ಸುತನನು ಕರುಣಾನಿದೆ, ಪಾಲಿಸು ಸುತನನು ಕರುಣಾನಿದೆ, ಕರುಣಾನಿದೆ. ಋತು ಸಮಯವು ಇದನ್ನತಿಕ್ರಮಿಸಲು, ಋತು ಸಮಯವು ಇದನ್ನತಿಕ್ರಮಿಸಲು ಶಿಶು ಹತಿಸಿದ ದೋಷವು ಸವನಿಪುದೆಂದಳು ರತಿಯ ವಿಲಾಸಿಗೆ. ಸ್ವಾಮಿ, ಲೋಕ ಕಲ್ಯಾಣಕ್ಕಾಗಿ, ಆತ್ಮೋದ್ಧಾರಕ್ಕಾಗಿ ಸದಾ ಶ್ರಮಿಸುವವನಾನೆಂದು ತಾವಂದುಕೊಳ್ತಾ ಇದ್ದೀರಿ. ಆ ಮಾತು ಸತ್ಯವೇ ಹೌದಾದ್ರೆ ಸನಿಹ ಬಂದವರ ಮನದಾಸೆಯನ್ನು ಈಡೇರಿಸುವುದು ಕೂಡ ಪರಹಿತ ಸಾಧನ ಪದ್ಧತಿ ಎನ್ನಿಸಿಕೊಳ್ಳೋದಿಲ್ಲವೇ? ಸತ್ಯ. ರತಿಯ ಅಭಿಲಾಷೆಯಿಂದ ಬಂದವಳು ನಾನು. ನಿಮ್ಮಲ್ಲಿ ಗುಟ್ಟೇನು? ನನ್ನನ್ನೇ ನಿಮಗೆ ಸಮರ್ಪಿಸುವುದಕ್ಕಾಗಿ ಬಂದವಳು ಅಂದ ಮೇಲೆ ಮಾತಿನಿಂದಲೂ ಅದನ್ನು ವಿವರಿಸಿದರೆ ತಪ್ಪಾಗಲಾರದು ಅಂತ ನನಗೆ ಅನ್ನಿಸ್ತದೆ. ಅಂತೂ ತನ್ನ ಮನದ ಬಯಕೆ ಈಡೇರಬೇಕು ಎಂಬ ಉತ್ಕಟವಾದಂತಹ ಇಚ್ಛೆಯನ್ನು ಹೊಂದಿ ಇಲ್ಲಿವರೆಗಾಗಿ ಬಂದವಳಿದ್ದೀಯಾ ನೀನು? ನಾನು ಋತುಸ್ನಾತಿಯಾಗಿದ್ದೇನೆ. ಹಾಗಾದ್ರೆ ಸಂತಾನ ಪಡೆಯುವ ಅರ್ಹತೆ ಉಳ್ಳ ಹೆಣ್ಣೊಬ್ಬಳು ಬಯಸಿ ಬಂದಾಗ ಅವಳನ್ನು ನಿರಾಕರಿಸಿದ್ದೇ ಆದ್ರೆ ಭ್ರೂಣ ಹತ್ಯೆ ದೋಷ ಬರ್ತದೆ ಅಂತ ನಿಮ್ಮವ್ರು ಯಾರು ಯಾವಾಗ್ಲೂ ಹೇಳಿದ ನೆನಪು ನನಗೆ. ಪಾಪ ಕಟ್ಕೊಳ್ತೀರಾ ನೀವು? ವಾದಕ್ಕೆ ಸರಿಯಾಗಿರುವಂತಹ ಮಾತು ಇದು. ಶಾಸ್ತ್ರವನ್ನ ಆಳವಾಗಿ ಅಧ್ಯಯನ ಮಾಡುವಾಗ ನಾನು ಕಲ್ತು ಹೇಳಿದ್ದಲ್ಲ, ಕೇಳಿ ಹೇಳಿದ್ದಷ್ಟೇ. ಆದರೂ ನಿನ್ನ ಮಾತು ಸಾರ್ವಕಾಲಿಕ ಸತ್ಯವಾಗಿರುತ್ತದೆ. ನಿನ್ನ ಆಸೆಯನ್ನು ಈಡೇರಿಸುವಲ್ಲಿ ನಾನು ಮುಂದಾಗುತ್ತಾ ಇದ್ದೇನೆ. ಆದರೊಂದು ಮಾತು,
ಹುಟ್ಟುವಂತಹ ಆ ಮಗು ನಾಳೆ ಹುಟ್ಟಿದಾಗ ನಿನ್ನಪ್ಪ ಇವನೇ ಎನ್ನುವುದಾಗಿ ಕರೆದುಕೊಂಡು ಬಂದು ಮಾತ್ರ ತೋರಿಸಬೇಡ ನನಗೆ. ಅಯ್ಯಯ್ಯೋ, ಅದೊಂದು ಬೇಡ. ನಿನ್ನ ಆಸೆಯನ್ನು ನಾನು ತೀರಿಸುತ್ತೇನೆ, ಈಡೇರಿಸುತ್ತೇನೆ. ಸ್ವಾಮಿ, ಹಾಗಾದ್ರೆ ಯಥಾರ್ಥ ಹೇಳ್ತೇನೆ. ಏನು ಸುತಾಪೇಕ್ಷೆಯಿಂದ ಬಂದವಳು ಅಂತ ನಾನು ಹೇಳಿದ್ರು ಕೂಡ ಪ್ರಾಯದ ದೋಷವೋ ಯಾ ಸ್ವಭಾವವೋ ನನಗಂತೂ ತಿಳಿಯದು. ನನಗೆ ನೀವು ಬೇಕು ಅಂತ ಅನ್ನಿಸಿದೆ. ಹಾಗಾದ್ರೆ ಆ ನಿಮ್ಮ ಚಿಗುರೊಂದು ಕುಡಿಯೊಡೆದು ಬೆಳೆದು ಬರ್ತದೆ ಅಂತ ಆದ್ರೆ ಸಾಕಿ ಬೆಳೆಸುವ ಹೊಣೆ ತಾಯಿಯಾಗಿ ನನಗೆ ಹೌದು. ಆ ಬಗ್ಗೆ ಆಕ್ಷೇಪ ಏನೂ ಇಲ್ಲ. ಸಮರತಿಗಳಾಗೋಣವಿ. ಹಾಗಿದ್ರೆ ಮಾಲಿನಿಯ ಮುನಿ ಗರ್ಭದಾನವ ಬಾಲಿಸಿದ ಬಳಿಕ ತರುಣಿ ಗರ್ಭಿಣಿ ಎಂಬುದರಿದಾಗ ಕೈರಾತರಿರದೆ ಗುಸು 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 ಕೈರಾತರಿರದೆ ಗುಸು 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 ಕೈರಾತರಿರದೆ ಗುಸು 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 ಮಾತನಾಡುತ್ತಾ ಬ್ಯಾಟಿ ಆಡಿ ಸರಿಯಾಗಿ ಎಂಡ ಕುಡ್ಕೊಂಡು ಕಂಡ ತಿಂದ್ಕೊಂಡು ಪಸಂದಾಗಿ ಆಡಕತ್ತೀವಿ. ಈಗ ಬಿಡ್ದಿ ತಾವು ಬಂದಿರಿ, ನನ್ನ ಮಗಳ ಬಗ್ಗೆ ಯೋಚನೆ ಮಾಡಕತ್ತೀನಿ. ಏನೋ ಒಂದ್ ರೀತಿ ಅನುಮಾನ ಕಾಣಕತ್ತದೆ. ವಿಚಾರ ಮಾಡ್ತೀನಿ. ಒಡನೆ ಕೋಪದಿಂದ ಕತ್ತಿ ಬಡಿಗೆ ಬಿಡಿದು ಬರುತ್ತ ಹಾಳೋಗೆಡೆದು ಆಶ್ರಮವನ್ನು ಒಕ್ಕು ಹುಡುಕಿ ಸಿಗದೀರ. ಏ ಮಾಲಿನಿ, ಈ ಕಡೆ ಬಾರೆ. ಬಂದೆ. ನಿನ್ನ ಅಪ್ಪ ಇದ್ದೀನಿ, ಯೋಚನೆ ಮಾಡ್ಕೋ. ಅಪ್ಪನ್ ತಾವೆಲ್ಲಿಯಾದ್ರೂ ಸುಳ್ಳು ಸುಳ್ಳು ಸ್ವಗದಿ ಅಂತ ಆದ್ರೆ ನಿನ್ನ ತ್ಯಾಲಿ ಬೋಳ್ಸಿ ತ್ಯಾಲಿ ಸುತ್ತ ಸಗಣಿ ಕಟ್ಟಿ ಮಧ್ಯ ಒಂದು ಹೊಣತಿ ದೀಪ ಹಚ್ಚಿ ಉಳ್ಳಾಗಡ್ಡಿ ಸರ ಮಾಡಿಸಿ ಬೇಡ್ರಿ ಕೇರಳ ಮೆರವಣಿಗೆ ಮಾಡ್ಸಕತ್ತೀನಿ. ಏನೇ ಬಸ್ರಿ ಅನ್ಕಾರಕತ್ತಿಯಲ್ಲ, ಏನಾತೆ ಹೆಂಗಾತೆ ಹೇಳಲೆ ಅಪ್ಪ. ಪೊದರಿದ್ದಲ್ಲಿ ಅಡಗಿ ಕುಳಿತುಕೊಳ್ಳಬಹುದು, ಬಯಲಿನಲ್ಲಿ ಅಡಗ್ಲಿಕ್ಕೆ ಆಗ್ತದೋ ಹೇಳಿ. ಹಂಗಂದ್ರ ನಾನಲ್ಲ ಅಂತ ಹೇಳಿದ್ರು ಸುಳ್ಳಾದೀತು. ಹೌದಾ? ಈ ರೀತಿ ಮೋಸ ಮಾಡ್ಕೊಂಡಿಯ ನೀನು. ನಮ್ಮ ಜಾತಿ ಮಾನ ಮರ್ಯಾದೆ ತೆಗ್ದಿಯ. ಪರಿಷ್ಕಾರ ನಿನಗೆ. ಧರಣಿಯ ನಗೆಯುತ ಹಿರಿ ಸರ್ಪ ಸಾಯಲು, ಧರಣಿಯ ನಗೆಯುತ ಹಿರಿ ಸರ್ಪ ಸಾಯಲು ಹರಡಿತು ಕುಷ್ಠವ್ಯಾಧಿ. ಅಲ್ಲಿದೆ ನಮ್ಮನೆ, ಇಲ್ಲಿ ಹುದು ಸುಮ್ಮನೆ.
ಆದ್ರೂ ಇಲ್ಲಿ ಇರಬೇಕಾದ ಅನಿವಾರ್ಯತೆ ಅಂತೂ ಉಂಟಲ್ಲ. ಅಲ್ಲಿರುವ ನಮ್ಮ ಮನೆಯನ್ನು ಹೊಂದುವುದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನು ಸಾಧನಾ ರೂಪದಿಂದ ಮಾಡುವುದಕ್ಕೆ ಪಾರಲೌಕಿಕವಾದಂತಹ ಪ್ರವೃತ್ತಿಯನ್ನು ಹೊಂದಿದ ನನಗೆ ಲೌಕಿಕ ಬಿಡ್ಲಿಕ್ಕೆ ಉಪಾಯ ಇಲ್ಲ. ಯಾಕಂದ್ರೆ ತಾಯಿ ತಂದೆಗಳಿಂದ ಜನ್ಮವನ್ನು ಪಡೆದಿದ್ದೇನೆ, ಶುದ್ಧ ಶ್ರೋತ್ರಿಯ ವಂಶದಲ್ಲಿ ಹುಟ್ಟಿಕೊಂಡವನಿದ್ದೇನೆ. ಹಾಗಾಗಿ ಸಂಸ್ಕಾರ ವಿಶೇಷಗಳೆಲ್ಲವನ್ನೂ ನಾನು ಅನುಕರಿಸಿದವನು ಇದ್ದೇನೆ. ಮದ್ವೆ ಆಗಿದೆ, ಹೆಂಡತಿ ಇದ್ದಾಳೆ, ಮಕ್ಕಳು ಇದ್ದಾವೆ. ಹೆಂಡತಿಗೆ ಬೇಕಾಗಿ ಗಂಡನಾಗುವುದು, ಮಕ್ಕಳಿಗೆ ಬೇಕಾಗಿ ಅಪ್ಪನಾಗುವುದು, ಇದಲ್ವೇ ನಿಸ್ಪೃಹತ ಅಂದ್ರೆ? ತನಗೆ ಬೇಕಾಗಿ ಹೆಂಡತಿ, ತನಗೆ ಬೇಕಾಗಿ ಮಕ್ಕಳು, ಅದು ನಿಸ್ಪೃಹತೆ ಅಲ್ಲ, ಲೋಲುಪತೆ. ಪಾರಲೌಕಿಕ ಪ್ರವೃತ್ತಿಯವನಾದಂತ ನಾನು ಹೆಂಡತಿ ಮಕ್ಕಳಿಗೆ ಬೇಕಾಗಿ ಗದ್ದೆ, ತೋಟ, ಆಸ್ತಿ ಪಾಸ್ತಿ ಎಲ್ಲವನ್ನೂ ಸಂಚಯಿಸಿಕೊಳ್ಳಬೇಕಾಗುತ್ತದೆ. ಗೃಹಸ್ಥ ಧರ್ಮ ಸಂಪತ್ತನ್ನು ಸಂಗ್ರಹಿಸಬೇಕಾದ ಅನಿವಾರ್ಯತೆ ಉಂಟು. ಬೇರೆ ಯಾಕೂ ಅಲ್ಲದಿದ್ರು ಮನ ನಡಿಬೇಕಲ್ಲ, ಅತಿಥಿ ಅಭ್ಯಾಗತರ ಸತ್ಕಾರ ನಡಿಬೇಕಲ್ಲ, ಅಷ್ಟಕ್ಕೆ ಬೇಕಾಗಿ ಏನ್ ಮಾಡೋಣ ಹೇಳಿ. ಈ ಪಾರಲೌಕಿಕ ಪ್ರವೃತ್ತಿ ಹೆಚ್ಚಾದ್ರೆ ಏನಾಗುತ್ತದೆ ಹೇಳೋದಕ್ಕೆ ಇವತ್ತಿನ ನನ್ನ ಸ್ಥಿತಿಯೇ ಸಾಕ್ಷಿ. ಲೌಕಿಕ ಪ್ರವೃತ್ತಿಯಲ್ಲಿ ಅವಜ್ಞೆ ಉಂಟಾದದ್ರ ದೆಸೆಯಿಂದಲೇ ಅಲ್ವೇ ಇವತ್ತಿಗೆ ನನಗೆ ಕುಷ್ಠರೋಗ ಬಾಧಿಸಿತ್ತು. ತೋಟದಲ್ಲಿ ಕೆಲಸ ಮಾಡುವಾಗ ಲಕ್ಷ್ಯ ಎಲ್ಲಿಯೋ ಇಟ್ಟುಕೊಂಡು ಕೈಯಲ್ಲಿದ್ದ ಗುದ್ದಲಿಂದ ನೆಲಕ್ಕೆ ಬಡಿಯುವ ಹೊತ್ತಿಗೆ ಗುದ್ದಲಿ ಏಟಿಗೆ ಸರ್ಪ ಸಿಕ್ಕಿ ಸಾಯ್ಬೇಕ. ಸರ್ಪ ಸಂಕಲ್ಪದ ದೋಷ. ಅದರ ಪರಿಣಾಮ ಇವತ್ತು ನಾನು ಕುಷ್ಠವ್ಯಾಧಿಯಿಂದ ಪೀಡಿತನಾದವನು. ಮಹಾ ಪಾಪಿಷ್ಟ್ರಿಗಷ್ಟೇ ಲಭ್ಯವಾಗ್ತದೆ ಈ ರೋಗ ಅಂತ ಪ್ರತೀತಿ ಪ್ರಪಂಚದಲ್ಲಿ. ಕಾಂಬವರಿಗೆ ಅಸಖ್ಯ ಹುಟ್ಟಿಸುವಂತ ಈ ರೋಗಕ್ಕೆ ಮತ್ತೆ ಹೆಂಡತಿ ಮಕ್ಕಳು ನನ್ನನ್ನು ಸಮೀಪಕ್ಕೆ ಸೇರಿಸುವುದಕ್ಕುಂಟೆ. ಊರ ಕೇರಿಯವರೆಲ್ಲ ನನ್ನನ್ನು ಪಾಪಿಷ್ಟ ಅಂತೇಳಿ ದೂರೀಕರಿಸಿದಾಗ ಒಂದು ದೃಷ್ಟಿಯಿಂದ ಒಳ್ಳೇದು ಅಂತಲೇ ಹಾರೈಸುವುದು ನಾನು. ಯಾಕೆಂದ್ರೆ ಮೊದಲೇ ಪ್ರಪಂಚದ ಕುರಿತು ಅವಜ್ಞೆ, ಪಾರಲೌಕಿಕ ಪ್ರವೃತ್ತಿಗೆ ಇದು ಪೂರಕ ಅಂತ ತಿಳಿದೆ. ಆದ್ರೆ ಇದು ನನಗೇ ಅಸಹ್ಯಕಾರಕವಾಗುವಾಗ ಪಾರಲೌಕಿಕ ನಿಶ್ರೇಯಸ ಸಿದ್ಧಿಗೆ ಬೇಕಾದ ಸಾಧನೆಯನ್ನು ಮಾಡುವುದಕ್ಕೂ ಆಗದಂತಹ ದುಸ್ಥಿತಿಗೆ ಕಾರಣವಾದಾಗ ತಲೆಬಿಸಿ ಆಗದೆ ಇರ್ತದೆಯೇ? ಊರನ್ನು ಬಿಟ್ಟೆ, ಕೇರಿಯನ್ನು ಬಿಟ್ಟೆ. ಈಗ ಉದರಂಬರಣಕ್ಕೆ ಬ್ರಾಹ್ಮಣನಾಗಿ ನನಗೆ ಯಾಚನೆಯ ಹಕ್ಕು ಉಂಟು. ಭವತಿ ಭಿಕ್ಷಾಂ ದೇಹಿ ಸಪ್ತಾಕ್ಷರಿ ಮಂತ್ರ ಬಾಯಿಪಾಠ ಉಂಟು. ಹೊಟ್ಟೆಗೆ ಯಾರಾದ್ರೂ ಕೊಟ್ರೆ ಉಂಡೆ, ಇಲ್ಲ ಉಪವಾಸ ಬಿದ್ದೆ. ಹೀಗೆ ಊರು ಬಿಟ್ಟು ಸಂಚರಿಸುತ್ತಾ ಬಂದದ್ದು ಶ್ರೀ ಕ್ಷೇತ್ರ ಕೊಲ್ಲೂರಿಗೆ. ಯಾಕೆಂದ್ರೆ ಇಲ್ಲೊಬ್ಬ ಗುಹನಿದ್ದಾನೆ, ಲೋಕಮಾತೆ ಇದ್ದಾಳೆ. ಅವರ ಆರಾಧನೆಯನ್ನು ಮಾಡಿದ್ರೆ ಅವರ ಅನುಗ್ರಹ ವಿಶೇಷದಿಂದ ಏನಾದ್ರೂ ನನಗೊಂದು ದಾರಿ ಕಾಣಿಸೀತೆ ಎಂಬ ಉತ್ಸಾಹದಿಂದ ಇಲ್ಲಿಯೇ ತನಕ ಬಂದೆ. ಮಹಾದೇವಿಯ ಸನ್ನಿಧಾನ ಅಲ್ವೇ ಇದು? ಶಂಕರಿ ಸದ್ಭಕ್ತಾಶ್ರಿತ ಜನ ಕಿಂಕರಿ ಮಾಣಿಕ್ಯ ಮಕುದಾಲಂಕರಿ ಮಾಣಿಕ್ಯ ಮಕುದಾಲಂಕರಿ ಓಂಕಾರಿ. ಹೇ ಮಾತೆ ಚಕ್ರಧಾರಿ ಚಕ್ರಧಾರಿ ಸರ್ವಾಲಂಕಾರಿ ಉದಾರಿ ಸರ್ವಾಲಂಕಾರಿ ಉದಾರಿ ವರಬಿರಿದಾಂಕಿತೆ ಶಂಕಾಲಂಕೃತ ಸ್ತುತಿ ಪಂಕಜಾಕ್ಷಿ ಕುಂಕುಮಾಂಕಿತಾದರೆ ವರಬಿರಿದಾಂಕಿತೆ ಶಂಕಾಲಂಕೃತ ಸ್ತುತಿ ಪಂಕಜಾಕ್ಷಿ ಕುಂಕುಮಾಂಕಿತಾದರೆ ಶ್ರೀಮುಖಾಂಬಿಕೆ ಸಾಮಜಗಮನೆ ಉತ್ತಮಾಸಿತ ಜರಣಿ ಸಾಮಜಗಮನೆ ಉತ್ತಮೋಚಿತ ಚರಣಿ. ಹೇ ಜಗದಂಬ, ಕೆಟ್ಟ ಮಕ್ಕಳು ಹುಟ್ಟೋದುಂಟಮ್ಮ, ಕೆಟ್ಟ ತಾಯಂದ್ರಿ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ ಅಂತ ಪ್ರಾಜ್ಞರ ಅಭಿಮತ, ನನ್ನ ಸ್ವಂತ ಅನುಭವ. ತನ್ನ ಮಕ್ಕಳ ಬಗೆಗೆ ವಾತ್ಸಲ್ಯವನ್ನು ತೋರುವುದು ಹೆಣ್ಣಾದವಳಿಗೆ ಸ್ವಭಾವ ಸಿದ್ಧವಾದಂತಹ ಒಂದು ಗುಣ. ನೀನೋ ಲೋಕ ಮಾತು, ಪ್ರಪಂಚವನ್ನೇ ಪ್ರಸವಿಸಿದವಳು. ನನ್ನ ಬಗೆಗೆ ಇನಿತೂ ಕನಿಕರವು ಕಾಣಿಸದೆ ದಯದೋರಮ್ಮ. ಈ ಸುದೇವ ನಾಮಕ ನಿನ್ನ ಶಿಶುವೊಂದು ಸಂತ್ರಸ್ತವಾಗಿ ಈ ಲೋಕದಲ್ಲಿ ಚಡಬಡಿಸುತ್ತಿರುವುದು ನಿನ್ನ ಕಣ್ಣಿಗೂ ಕಾಣಿಸದೇನಮ್ಮ. ಹೇ ವಾತ್ಸಲ್ಯಮಯಿ, ಹೇ ಮಮತಾಮಯಿ, ಹೇ ದಯಾ ಪಯೋನಿಧಿಯೇ, ರಕ್ಷಿಸಮ್ಮ, ರಕ್ಷಿಸು ರಕ್ಷಿಸು. ಗಿರಿಜಯ ನರ್ಚಿಸಿ ನಿರಶನ ಕೈಗೊಂಡು ಗಿರಿಜಯ ಅರ್ಚಿಸಿ ನಿರಶನ ಕೈಗೊಂಡು ಹೊರಗೀಡೆ ಸ್ವಪ್ನದೊಳು
ಗಿರಿಜೆ ಕಾಣಿಸಿಕೊಂಡು ತೆರಳು ಮಂದಾರ್ತಿಗೆ ವರ ಸುಬ್ರಹ್ಮಣ್ಯನೀಗ ಸರಸಿಯೊಳಗೆ ಸ್ನಾನ ವಿರಚಿಸಿ ಗುಗನನ್ನು ನೆರೆಭಕ್ತಿಯೋಳು ಪೂಜಿಸು ಗುರುತರ ವ್ಯಾಧಿಯು ಪರಿಹಾರವಪ್ಪುವುದು ಗುರುತರ ವ್ಯಾಧಿಯು ಪರಿಹಾರವಪ್ಪುವುದು ಶರಣಬಾದೂರ ಎಂದಳು. ಸುದೇವ, ಯೋಚಿಸಬೇಡ ಮಗನೇ, ಯೋಚಿಸಬೇಡ. ನಿನ್ನ ಕುಷ್ಠವ್ಯಾಧಿ ಪರಿಹರಿಸುವ ಶಕ್ತಿ ನನ್ನಲ್ಲಿದ್ದರೂ ಪರಿಹಾರವಾಗಬೇಕಾದ ಸ್ಥಳ ಮಾತ್ರ ಬೇರೆ ಮಗನೇ. ಈಗಿಂದೀಗಲೇ ದಕ್ಷಿಣಾಭಿಮುಖವಾಗಿ ಹೋಗು. ಮಂದಾರ್ತಿ ಎನ್ನುವ ಸ್ಥಳ ಸಿಗುತ್ತದೆ. ಅಲ್ಲಿ ಹೋಗಿ ನೀನೇನು ಮಾಡಬೇಕು ಗೊತ್ತೇ? ಪುಣ್ಯ ಜಲವಾದಂತ ನಾಗತೀರ್ಥದಲ್ಲಿ ಸ್ನಾನ ಮಾಡು. ಅನನ್ಯ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸು. ನಿನ್ನ ಕುಷ್ಠವ್ಯಾಧಿ ಪರಿಹಾರವಾಗುತ್ತದೆ. ಹೋಗು ಮಗನೇ, ಹೋಗು ಹೋಗು ಹೋಗು. ಧನ್ಯೋಸ್ಮಿ. ಸರಣಿ ಉದಯಿಸಿ ದೇವಿ ಪೂಜೆಯ ಸರಣಿ ಉದಯಿಸಿ ದೇವಿ ಪೂಜೆಯ ವಿರಜಿಸುವ ಸುರನು ವಿರಜಿಸುವ ಪೂಜೆಯನು ತೆಂಗಲು ತೆರಳಿದನು ಮಂದಾರ್ತಿಗಾದರೆ ತೆಂಗಲು ತೆರಳಿದನು ಮಂದಾರ್ತಿಗಾದರೆ ಆಹಾ ಆಹಾ, ಮುಂಜಾವದಲ್ಲಿ ಬಿದ್ದಂತ ಕನಸು ಅದೇನದು? ಲೋಕಮಾತೆ ಸಾಕ್ಷಾತ್ಕಾರವನ್ನು ತೋರಿದಳಲ್ಲ ನನ್ನ ಕನಸಿನಲ್ಲಿ. ಮಾತ್ರವಲ್ಲ, ಅಭಯ ವಾಕ್ಯಗಳನ್ನೂ ವರದಿ, ನನಗೊಂದು ಸೂಕ್ತ ನಿರ್ದೇಶನವನ್ನೂ ದಯಪಾಲಿಸಿ. ನಿನ್ನ ನಾನು ಉಪವಾಸ ಇದ್ದೆ. ಉಪವಾಸ ಅಂದ್ರೆ ಬೇರೆ, ನಿರಾಶನ ಅಂದ್ರೆ ಬೇರೆ. ಭಗವಂತನ ಸಮೀಪದಲ್ಲಿ ವಾಸವಾಗುವುದಕ್ಕೆ ಉಪವಾಸ ಅಂತ ಹೆಸರು. ನಾನು ಸತ್ಯ ಹೇಳುವುದಿದ್ರೆ ಉಪವಾಸ ಇದ್ದದ್ದಲ್ಲ, ನಿರಾಶನ. ಯಾಕಂದ್ರೆ ಕೈಕಾಲುಗಳಿಗೆ ಬಡಿದಿರುವಂತಹ ವ್ಯಾಧಿಯಿಂದ ನನಗೆ ಎಲ್ಲಿ ದೇವಸ್ಥಾನದೊಳಗೆ ಪ್ರವೇಶ ಕೊಡ್ತಾರೆ? ಸಾರ್ವಜನಿಕರೆಲ್ಲ ನನ್ನನ್ನು ಕಂಡ ಕೂಡಲೇ ದೂರ ಸರಿಯುವವರು ಅಥವಾ ನನ್ನನ್ನು ದೂರೀಕರಿಸುವವರು. ಹೊಟ್ಟೆಗೆ ಹಿಟ್ಟಿಲ್ಲದೆ ಬಿದ್ದೆ. ನಾನು ಮಾಡಿದ ನಿರಸನವೇ ಮಹಾದೇವಿಯ ಪಾಲಿಗೆ ಉಪವಾಸವಾಗಿ ಪರಿಣಮಿಸಿತೋ ಏನು? ನನ್ನ ಬಗೆಗೆ ಅಮಿತ ಮಮತೆಯನ್ನು ತೋರಿ ಆ ಮಹಾಮಾತೆ ನನ್ನ ರೋಗ ನಿವಾರಣೆಗೊಂದು ದಾರಿಯನ್ನು ತೋರಿಸಿಲ್ಲಲ್ಲ. ಸೂರ್ಯೋದಯವಾದ ಕೂಡಲೇ ಭಕ್ತಿಯಿಂದ ಆಕೆಯನ್ನು ಪೂಜಿಸಿದೆ. ಪೂಜೆಗೆ ಬೇಕಾದದ್ದೇನು? ಪರಿಕರಗಳೇನು ಅಲ್ಲ. ರಾಜರ್ಷಿ ಎನ್ನಿಸಿಕೊಂಡಂತ ಆ ಜನಕ ಮಹಾರಾಜನಿಗೆ ಅಷ್ಟಾವಕ್ರನೆಂಬ ಮಹಾಮುನಿ ಉಪದೇಶಿಸಿದ ಕ್ರಮವೇ ಅದಲ್ಲವೇ? ಪೂಜೆಗೆ ಏನೂ ಬೇಕಂತಿಲ್ಲ, ಹೃದಯ ಜನ್ಯವಾದಂತ ಭಕ್ತಿಯೊಂದಿದ್ರೆ ಸಾಕು ಅಂತ. ಮಹಾಮಾತೆ ನೀನೇ ಗತಿ, ಅನ್ಯರಾರೂ ನನಗೆ ಗತಿ ಇಲ್ಲ ಎನ್ನೆನ್ನುತ್ತಾ ಈ ಕೊಲ್ಲೂರನ್ನು ಬೀಳ್ಗೊಂಡೆ. ನೇರ ದಕ್ಷಿಣಾಭಿಮುಖವಾಗಿ ಸಾಗಿದೆ. ಮಂದಾರ್ತಿ ಎಂಬ ಕ್ಷೇತ್ರವನ್ನು ಸೇರಿದೆ. ಅದೋ ಅದನ್ನೇ ಅಲ್ವೇ ನಾಗತೀರ್ಥ ಅಂತ ಊರವರು ಹೆಸರಿಸುತ್ತಿರುವುದು. ಮಹಾಮಾತೆಯ ಆದೇಶವು ಇದರ ಕುರಿತಾಗಿ. ಈ ಪರಮ ಪಾವನ ತೀರ್ಥದಲ್ಲಿ ಮಿಂದು ಬಂದ್ರೆ ರೋಗ ನಿಧಾನವಾಗುತ್ತದೆ ಅಥವಾ ಶಮನಗೊಳ್ಳುತ್ತದೆ ಅಂತ ಮಹಾಮಾತೆಯ ಆದೇಶ. 100 ಜನ ಪಾಪಿಷ್ಠರು ಬಂದು ತಮ್ಮ ಪಾಪ ಲೇಪವನ್ನು ತೊಳೆದುಕೊಳ್ಳುವುದಕ್ಕೆ ಉಪಯೋಗಿಸುವ ಈ ಪರಮ ಪವಿತ್ರ ತೀರ್ಥಕ್ಕೆ ನನ್ನಂತವನಿಗೆ ಪ್ರವೇಶ ಕೊಡಲ್ಪಡ್ತದೆಯೇ? ಹಾಗಾಗಿ ಸುತ್ತಮುತ್ತ ನರದ ಜನರಲ್ಲಿ ಗೋಗರದು ನಾಗ ತೀರ್ಥದಿಂದ ಒಂದು ತಂಬಿಗೆಯಷ್ಟು ತೀರ್ಥವನ್ನು ಮಾತ್ರ ತರಿಸಿಕೊಂಡು ಮಂಡೆಗೆ ಹೊಯ್ದುಕೊಂಡೆ. ಮನಸ್ಸಿಗೇನೋ ನೆಮ್ಮದಿ ದೊರಕಿದ ಹಾಗಾಯ್ತು. ದೂರದಿಂದ ನಡೆದು ಬಂದ ಪಥ ಶ್ರಮದ ಪರಿಣಾಮವೇ ಅಲ್ವೇ ಸಮೀಪದ ಮರದಡಿಯಲ್ಲಿ ಮಲಗಿಕೊಂಡದ್ದು. ಮಲಗಿ ಎದ್ದ ನನಗೆ ನನ್ನ ದೇಹದಲ್ಲಿದ್ದಂತ ರೋಗವೆಲ್ಲ ಶಮನಗೊಂಡದ್ದು ಕಾಣಿಸಿತು. ರೋಗ ಶಮನಗೊಂಡಂತಹ ಸಂತೋಷದ ಭರದಿಂದ ಹೋಗಿ ನಾಗತೀರ್ಥದಲ್ಲಿ ಪುನರಪಿ ಧುಮ್ಮಿಕ್ಕಿದೆ.
ಎಂಥ ವಿಶ್ವಾಸ ಮೂಡುತ್ತಿದೆ. ಇಷ್ಟೊಂದು ಕ್ಷಿಪ್ರಗತಿಯಲ್ಲಿ ನನ್ನಿಂದ ಆಗಿ ಹೋದಂತ ಪಾಪ ಕರ್ಮದ ಸಮಸ್ತ ಲೇಪವೂ ತೊಳೆದು ಹೋಗುವುದಕ್ಕೆ ಕಾರಣವಾದಂತಹ ಈ ಪರಮ ಪವಿತ್ರ ತಾಣ ನನ್ನ ಪಾರಲೌಕಿಕ ನಿಶ್ರೇಯಸ ಸಿದ್ಧಿಯನ್ನು ಸಾಧಿಸುವುದಕ್ಕೆ ಸುತ್ತಳ ಅಂತ ನನಗೀಗ ಅನಿಸುತ್ತಿದೆ. ಅದಕ್ಕಾಗಿ ಈ ತಾಣದಲ್ಲೇ ಶೇಷಾಯುಷ್ಯವನ್ನು ತಪಶ್ಚರ್ಯಲ್ಲೇ ವಿನಿಯೋಗಿಸುವ ಸಂಕಲ್ಪವನ್ನು ಮಾಡಿದ್ದೇನೆ. ಇಲ್ಲೇ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಉಳಿದಿರ್ತೇನೆ. ಅರಸನಾಗಿಯ ದೇವವರ್ಮನು ಅರಸನಾಗಿಗ ದೇವವರ್ಮನು ಉರಗ ಗನ್ಯರಡಗಿಲೆದಗಳ ವರುಷ ಕುಂದರ ತೆರದಿ ಯಾತ್ರೆಯ ಮಾಡಿ ಬರುತ್ತಿದ್ದ ವರುಷ ಕೊಂದರ ತೆರದಿ ಯಾತ್ರೆಯ ಮಾಡಿ ಬರುತ್ತಿದ್ದ ಜಲಜಾಕ್ಷಿ ಸ್ವಾಮಿ, ಯೋಗ ಯೋಗವ ಎಂಬಂತೆ ನಾಗಕನ್ನಿಕೆಯರು ನಿನಗೆ ಉಪಕಾರ ಮಾಡುತ್ತೇನೆ ಎಂದು ಹೇಳಿದಂತಹ ಮಾತನ್ನ ಸತ್ಯಗೊಳಿಸಿದರು. ಉಪವನಕ್ಕೆ ತೆರಳಿರುವಂತಹ ನಿನಗೆ ಹಾವು ಕಚ್ಚಿದೆ ಎಂಬ ವರ್ತಮಾನವನ್ನ ಕೇಳಿ ತಿಳಿದು ವಿಷವೈದ್ಯನ ರೂಪಾಂತರವನ್ನು ಹೊಂದಿ ಆ ವ್ಯಾಧಿಯನ್ನು ನಿನಗೆ ಗುಣಪಡಿಸಿದ ಕಾರಣ ನಿನ್ನ ತಂದೆ ರಾಜಾದಿತ್ಯನಲ್ಲಿ ನಾನು ಕೇಳಿಕೊಂಡೆ, ಇವಳನ್ನೇ ಮದುವೆ ಮಾಡಿಕೊಡು ಎಂದು. ಸಮೃದ್ಧವಾಗಿರುವಂತಹ ಹೇಮಾದ್ರಿಗೆ ಮುಂದೆ ಅಧಿಕಾರಿಗಳು ಯಾರೂ ಇಲ್ಲ, ನೀನೇ ಅಳಿಯನೂ ಮಗನೂ ಆಗಿ ವಿಜೃಂಭಿಸು ಎಂದು ಸಿಂಹಾಸನಾಧಿಕಾರವನ್ನು ಬಿಟ್ಟುಕೊಟ್ಟರು. ದೈವಾನುಗ್ರಹೋ ಎಂಬಂತೆ ಆವಂತಿಗೆ ತಳಿ ರತ್ನಾಖ್ಯನನ್ನೂ ಮಡುಹಿ ನನ್ನದ್ದಾಗಿರುವಂತಹ ಆವಂತಿಯನ್ನು ವಶಪಡಿಸಿಕೊಂಡೆ. ಆವಂತಿಯಲ್ಲಿ ನನ್ನ ಪ್ರತಿನಿಧಿಯೊಬ್ಬನನ್ನ ನೇಮಿಸಿ ಈ ಹೇಮಾದ್ರಿಯಲ್ಲಿಯೇ ಉಳಿದುಕೊಳ್ಳುವಂತಹ ಮನಸ್ಸು ನನಗಾಗಿದೆ. ಯಾಕೆ ಹಿಂದೆ ಕಾಳ್ಗಿಚ್ಚಿನಿಂದ ನನ್ನಿಂದ ಬದುಕಿ ಬಂದಂತಹ ನಾಗಕನ್ನಿಕೆಯರು ಒಂದೊಂದು ತಾಣದಲ್ಲಿ ನೆಲೆಸಿದ್ದಾರೆ. ಆ ತಾಣವನ್ನ ವರ್ಷವೊಂದಾವರ್ತಿ ನಾನು ಸಂದರ್ಶಿಸಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಬರುವ ಇಚ್ಛೆಯನ್ನು ಹೊಂದಿದವನು ಎಂಬ ಕಾರಣಕ್ಕಾಗಿಯೇ ಸಮೀಪದ ಈ ಹೇಮಾದ್ರಿಯಲ್ಲೇ ನಾನು ಉಳ್ಕೊಂಡಿದ್ದೇನೆ. ನಾನು ನೀನು ಜೊತೆಯಾಗಿ ಹಲವು ಕಾಲವಾಯಿತು, ಹೋಗಿ ಬರ್ತಾ ಇದ್ದೇವೆ, ನಾಗಕನ್ನಿಕೆಯರನ್ನು ಅರ್ಚಿಸುತ್ತಾ ಇದ್ದೇವೆ. ಆದ್ರೆ ಏನು ಮಾಡೋಣ? ಏನು ನಮ್ಮ ದಾಂಪತ್ಯ ಫಲರೂಪಕವಾದಂತಹ ಸಂತಾನವನ್ನ ಪಡೆಯುವಂತಹ ದಿಶೆಯಲ್ಲಿ ನಮಗೆ ಯೋಗ ಇಲ್ಲವೋ ಏನು? ಹೀಗೆಂದು ಕಂಡು ನಮ್ಮಲ್ಲೇ ತರ್ಕಿಸಿಕೊಂಡು ನಾವು ಕುಳಿತರೆ ಏನೂ ಫಲವಾಗದು. ಆದುದರಿಂದ ಸಮೀಪವಾದಂತಹ ಮಂದರ್ತಿಗೆ ತೆರಳೋಣ. ಸುದೇವ ಬ್ರಾಹ್ಮಣ ಋಷಿಯಾಗಿದ್ದಾರಂತೆ, ಅವರಲ್ಲಿ ಈ ವಿಚಾರವಾಗಿ ನಿವೇದಿಸಿಕೊಳ್ಳೋಣ. ಏನಾದ್ರೂ ಮಾರ್ಗ ತೋರಿಸಿ ಬಾ ಹೋಗೋಣ. ಅರಸಿಯೊಡ ಮಂದಾರ್ತಿಗೈದು ಅರಸಿಯೊಡ ಮಂದಾರ್ತಿಗೈದುತೆ ಶರಜನನು ಪೂಜಿಸಿದ ಸಂತತಿ ಕರುಣಿಸೆನುತಲ ಸಂತತಿ ಕರುಣಿಸೆನುತಲ ಮುನಿಗೆರಗಿ ಭಕ್ತಿಯಲಿ ಸಂತತಿ ಕರುಣಿಸೆನುತಲ ಮುನಿಗೆರಗಿ ಭಕ್ತಿಯಲಿ ಜಲದಾಕ್ಷಿ ಸ್ವಾಮಿ, ಈ ಕ್ಷೇತ್ರಕ್ಕೆ ಬಂದಂತಾಯಿತು. ನಾಗತೀರ್ಥದಲ್ಲಿ ಸ್ನಾನವನ್ನ ಪೂರೈಸಿದ್ದೇವೆ. ಹೌದು, ಸುಬ್ರಹ್ಮಣ್ಯನ ಅರ್ಚನ ಮಾಡಿದ್ದೇವೆ. ಆಮೇಲೆ ಧ್ಯಾನಸ್ಥರಾಗಿರುವಂತಹ ಮುನಿಗಳನ್ನು ನಾವು ಒಲಿಸಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಅವರ ಪದಾರವಿಂದಕ್ಕೆ ನಮಸ್ಕರಿಸೋಣ. ಓ ಪೂಜ್ಯಪಾದರೇ, ಅಯ್ಯ ನಮ್ಮನ್ನ ರಕ್ಷಿಸಬೇಕು ಸ್ವಾಮಿ. ಏಳಯ್ಯ ಏಳಯ್ಯ ಮಹಾರಾಜ. ಹಲವು ಕಾಲವಾಯಿತು ನಾವಿಬ್ಬರು ಜೊತೆಗೂಡಿ ಗಂಡ ಹೆಣ್ಣಿನಿರುವ ನಾವು ಸಂಸಾರದ ಸತ್ಪ್ರರೂಪಕವಾದಂತಹ ಸಂತಾನವನ್ನ ಪಡೆಯುವಂತಹ ಸುಯೋಗ ನಮ್ಮ ಪಾಲಿಗೆ ಪ್ರಾಪ್ತಿಸಲಿಲ್ಲ. ಆ ಸಂತೋಷ ಯಾವಾಗ ಲಭ್ಯವಾಗ್ತದೋ ಗೊತ್ತಿಲ್ಲ. ಇದಕ್ಕೇನಾದ್ರೂ ಉಪಾಯ ಉಂಟೆ ಸ್ವಾಮಿ? ಹೇಮಾದ್ರಿಗೊಡೆಯ ನರಪತಿ ಕರ್ಮ ಭೂಮಿ ಇದು ಕೇಳು ನರಪತಿ ಕರ್ಮ ಭೂಮಿ ಇದು ಜನಿಸೀರ್ಥ ಮನುಜನು ತಾಳಿ ಸತ್ತ
ಸತ್ಯವ ಧರ್ಮ ಪಾಲಿಪು ಜನಿಸೀರ್ಥ ಮನುಜನು ತಾಳಿ ಸತ್ಯವ ಧರ್ಮ ಪಾಲಿಪು ಹಾಳು ಮಾಡದು ಸತ್ಯ ಎಂದಿಗೂ ಹಾಳು ಮಾಡದು ಸತ್ಯ ಎಂದಿಗೂ ಮೇಲು ಧರ್ಮವ ಕೊರಿಯ ಕೊಡೆವು ಹಾಳು ಮಾಡದು ಸತ್ಯವೆಂದಿಗೂ ಮೇಲು ಧರ್ಮವ ಕೊರೆಯ ಕೊಡೆವುದು ಹಾಳುಗೈಯಲು ಒಳಗೊಂಬುದು ಕೂಳಲಿದ ನರಿಯದನೆ ಕೆಡುವರು ಹಾಳು ಮಾಡದು ಸತ್ಯವೆಂದಿಗೂ ಮೇಲು ಧರ್ಮವ ಕೊರೆಯೇ ಕೊರೆಯುವುದು ಹಾಳುಗೈಯಲು ಒಳಗೊಂಬುದು ಕೂಳಲಿದ ನರಿಯದನೆ ಕೆಡುವರು ಕೇಳು ಕೇಳು ನರಪತಿ ಕರ್ಮ ಭೂಮಿರು ಎನಿತೀರ್ಥ ಮನುಜನು ತಾಳಿ ಸತ್ಯವ ಧರ್ಮ ಪಾಲಿಪುದು. ಅಯ್ಯ ದೇವವರ್ಮ ಮಹಾಶಯ, ಸ್ವಾಮಿ, ಸಕಲ ಸಂಪತ್ ಭರಿತವಾದಂತಹ ದೇಶವೊಂದನ್ನು ಆಳಿಕೊಂಡಿರುವವನು ನೀನು. ಎಲ್ಲಾ ರೀತಿಯ ಸೌಭಾಗ್ಯಗಳು ಸಿದ್ಧಿಸಿದ್ರು. ಲೌಕಿಕ ಸೌಭಾಗ್ಯಗಳಲ್ಲಿ ಪ್ರಧಾನವೆನ್ನಿಸಿದ ಸಂತಾನ ಭಾಗ್ಯ ವಿಹೀನತೆಯಿಂದಾಗಿ ಮಾನಸಿಕವಾಗಿ ಖಿನ್ನನಾದವನು ನೀನು. ಹೌದು. ಆ ಕಾರಣಕ್ಕಲ್ವೇ ಪ್ರತಿ ವರ್ಷವೂ ಈ ಸುಕ್ಷೇತ್ರಕ್ಕೆ ಬಂದು ಸೇವೆಯನ್ನು ಸಲ್ಲಿಸುತ್ತಿರುವುದು. ಅಯ್ಯ, ದುಡುಕಬೇಡಯ್ಯ. ಎಲ್ಲ ಜೀವಜಾಲಗಳ ಅಭ್ಯುತ್ಥಾನವನ್ನೇ ಉದ್ದೇಶವಾಗಿರಿಸಿ ಅಪೌರುಷೇಯವಾದ ವೇದಗಳು ಈ ಲೋಕಕ್ಕೆ ಅನುಗ್ರಹೀತವಾದವಯ್ಯ. ಆ ವೇದ ಪುರುಷನಿಂದ ವೇದಗಳು ಏನನ್ನು ಹೇಳ್ತಾವೆ ಎನ್ನುವುದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾದಾಗ ಋಷಿಗಳೆಲ್ಲ ಅದನ್ನು ವಿಭಜಿಸಿ ಉಪನಿಷತ್ತುಗಳ ರೂಪದಿಂದ ಕಲ್ಪಿಸಿಕೊಟ್ರು. ಉಪನಿಷತ್ತುಗಳು ಅರಗಿಸಿಕೊಳ್ಳುವಲ್ಲಿ ಕಬ್ಬಿಣದ ಕಡಲೆಯಾದದ್ರ ಪರಿಣಾಮ ಅಲ್ವೇ ಪುರಾಣಗಳ ಸೃಷ್ಟಿಯಾದದ್ದು. ಕಾಂತಾ ಸಂಹಿತವೋ ಮಿತ್ರ ಸಂಹಿತವೋ ಆ ನ್ಯಾಯನ ಅದರ ತತ್ವ ಸಾರಗಳು ಜನಸಾಮಾನ್ಯರ ಮಟ್ಟಕ್ಕೆ ನಿಲುಕುವಲ್ಲಿ ವೇದವೋ ಉಪನಿಷತ್ತೋ ಪುರಾಣವೋ ಎಲ್ಲವೂ ಸಾರುವುದು ಸತ್ಯಂ ವದ ಧರ್ಮಂಚರ ಎಂಬೆರಡು ಆಜ್ಞಾವಾಕ್ಯಗಳನ್ನು ಮಾತ್ರ. ಈ ಎರಡನ್ನು ಬಿಟ್ಟ ವೇದವೂ ಇಲ್ಲ, ಉಪನಿಷತ್ತೂ ಇಲ್ಲ. ಹಾಗೆಂದು ಸತ್ಯವನ್ನೋ ಧರ್ಮವನ್ನೋ ಒಂದರಿಂದ ಒಂದನ್ನು ಬೇರೆಯಾಗಿ ತಿಳಿಬೇಕಾದ ಅಗತ್ಯ ಎಳ್ಳಿನಿತ್ತೂ ಇಲ್ಲ. ಧರ್ಮದ ವಾಕ್ ಸ್ವರೂಪಕ್ಕೆ ಸತ್ಯವೆಂದು, ಸತ್ಯದ ಕ್ರಿಯಾರೂಪಕ್ಕೆ ಧರ್ಮವೆಂದೂ ಹೆಸರು. ಆದ್ರಿಂದಲೇ ಹೊಸತೊಂದು ಸೂತ್ರ, ನಾ ಸತ್ಯಾತ್ ಪರ ಧರ್ಮ. ಸತ್ಯದಿಂದ ಧರ್ಮ ಬೇರೆಯಾದದ್ದೇನೂ ಅಲ್ಲ, ಸತ್ಯಕ್ಕಿಂತ ಮಿಗಿಲಾದ ಧರ್ಮ ಮತ್ತೊಂದಿಲ್ಲ ಅಂತ. ಸತ್ಯದ ಕುರಿತಾಗಿ ಬೇರೆ 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 ವ್ಯಾಖ್ಯಾನಗಳು ಈಗಾಗಲೇ ಹೇಳಲ್ಪಟ್ಟದಿದ್ರು, ಊರನ್ನಾಳುವ ಅರಸನಾದ ನಿನ್ನಂತವನಿಗೆ ಅಂಗೀಕಾರಾರ್ಹವಾದಂತಹ ಒಂದು ವ್ಯಾಖ್ಯಾನ ಗೌತಮ ಮಹರ್ಷಿಗಳಿಂದ ಹೇಳಲ್ಪಟ್ಟಿದೆ ಈ ಹಿಂದೆ. ಯತ್ ಸರ್ವಭೂತ ಹಿತಮತ್ಯಂತಂ ಏತತ್ ಸತ್ಯಂ ಇತಿ ಮತಂ ಮಮ ಅಂದ್ರವರು. ಎಲ್ಲರಿಗೂ ಹಿತಕಾರಕವಾಗುವಂತೆ ವ್ಯವಹರಿಸುವುದೇ ಸತ್ಯದ ಸ್ವರೂಪವೆಂದು ತನ್ನ ಅಭಿಪ್ರಾಯ ಅಂತ ಹೇಳ್ತಾರೆ. ಅಯ್ಯ, ಧರ್ಮ ಅಂದ್ರೆ ಮತ್ತೇನು? ಯಥ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ. ಲೌಕಿಕವಾದಂತಹ ಸುಖವನ್ನು ಪಾರಲೌಕಿಕವಾದಂತಹ ಶ್ರೇಯಸ್ಸನ್ನು ಸಾಧಿಸಿಕೊಡುವುದಕ್ಕಿರುವಂತೆ ಧರ್ಮ. ಆ ಸತ್ಯವಾಗಲಿ ಈ ಧರ್ಮವಾಗಲಿ ಜನರ ಜೀವ ನಾಡಿಯಾಗಿ ಪರಿಣಮಿಸಿದಾಗಲೇ ಈ ಭೂಮಿ ಸ್ವರ್ಗವಾಗಿ ಪರಿಣಮಿಸ್ತದೆ. ಸ್ವತ್ ಸುಖಂ ಗಚ್ಚತಿ ಸ್ವರ್ಗ ಕಂ ನಾಸ್ತಿ ನಾಕ. ಒಳ್ಳೆಯ ಸುಖವನ್ನು ಕಲ್ಪಿಸಿಕೊಡುವದ್ದು ಸ್ವರ್ಗ, ದುಃಖ ರಹಿತವಾದದ್ದು ನಾಕ. ಈಗ ನೀನು ದುಃಖಗೊಂಡಿದ್ದಿ, ಆದ್ರಿಂದಲೇ ಇದು ನನಗೆ ಸ್ವರ್ಗವಾಗಿ ಕಾಣಿಸುತ್ತಿಲ್ಲ. ಅಯ್ಯೋ ಎನ್ನುತ್ತ ಖಿನ್ನ ಮಾನಸನಾಗಿ ನೊಂದಿರುವೆ, ಬೆಂದಿರುವೆ. ಹೌದು. ಅಯ್ಯ, ಸತ್ಯವನ್ನು ಧರ್ಮವನ್ನು ಯಾವನು ಅವಲಂಬಿಸ್ತಾನೋ ಅವನಿಗೆ ಯಾವುದೇ ವಿಭಾಗದಲ್ಲಿ ಖಿನ್ನತೆ ಬರುವ ಹಾಗಿಲ್ಲ. ಆದ್ರಿಂದಲೇ ಅಲ್ವೇ ಧರ್ಮೋ ರಕ್ಷತಿ ರಕ್ಷಿತ ಎಂಬೊಂದು ವಾಕ್ಯ. ಯಾವಾತನು ಧರ್ಮವನ್ನು ಆಚರಿಸುತ್ತ ಅದರ ಸಂರಕ್ಷಣೆಯನ್ನು ಸಾಧಿಸುತ್ತಾನೆಯೋ ಅವನಿಂದ ಆಚರಿಸಲ್ಪಟ್ಟಂತಹ ಧರ್ಮವು ಅವನನ್ನು ಖಂಡಿತವಾಗಿಯೂ ಪೊರೆಯುತ್ತದೆ, ಅವನಿಗೆ ಸರ್ವಾಂಗೀಣವಾದಂತಹ ಸುಖವನ್ನು ಕಲ್ಪಿಸಿಕೊಡುತ್ತದೆ ಅಂತ ಅದರ ಅರ್ಥ. ನೀತಿ ವಿಡಿದರ ಸಂಖ್ಯೆ ಬಹಳ ಖ್ಯಾತವದು ಜನರಾಗ ರಾಗ ವ್ರಾತದಿಂ ಧನ ಧನದಿ ಪರಿಕರ ಪರಿಕರದಿ ಜಯವು ಆತ ಜಯದಿಂ ಧರ್ಮ ಧರ್ಮ ಸಮೇತದಿಂ ಸುರತುಷ್ಟಿ ತುಷ್ಟಿಯ ನೀತಿಯಿಂದ ಇಹ ಪರವ ಗೆಲುವೈರಾಯ. ಹೀಗಲ್ವೇ ನಾರದ ಮಹರ್ಷಿಗಳು ಹೇಳಿದ ಮಾತು. ಆದ್ರಿಂದ ಪಾರಲೌಕಿಕ ಸಿದ್ಧಿಗೆ ಪೂರಕವಾದಂತಹ ಲೌಕಿಕತೆಯನ್ನು
ಸಾಧಿಸುವ ಅವಸರದಲ್ಲಿ ನೀನು ಖಿನ್ನನಾಗಬೇಕಾದ್ದೇನೂ ಇಲ್ಲ. ಸತ್ಯವನ್ನು ಕೈಬಿಡದೆ ಧರ್ಮವನ್ನು ಆಚರಿಸುತ್ತಾ ಇದ್ರೆ ಇಂದಲ್ಲ ನಾಳೆ ಆಚರಿಸಲ್ಪಟ್ಟಂತಹ ಸತ್ಯ ಧರ್ಮದ ಪರಿಣಾಮ ನಿನ್ನ ಪಾಲಿಗೆ ಸರ್ವ ಸುಖವನ್ನೂ ಕಲ್ಪಿಸಿಕೊಡ್ತದಪ್ಪ. ಭರವಸೆಯನ್ನು ತಳೆ, ಧೈರ್ಯದಿಂದಿರು. ಮಹಾಪ್ರಸಾದ. ಒಳ್ಳೆಯದು, ಬರ್ತೇವೆ. ಜನಬಾಲ ಬಂದರ ಮನೆಯೋಳು ನಿದ್ರಿಸೆ, ಬಂದರ ಮನೆಯೋಳು ನಿದ್ರಿಸೆ, ಕನಸಿನೋಳು ಒಟು ಕಾಣಿಸಿ, ಕನಸಿನೋಳು ಒಟು ಕಾಣಿಸಿ, ಜನಪನಿ ನೋಡಿದ ಮುನಿಯಿರುವೆಡೆ, ಜನಪನಿ ನೋಡಿದ ಮುನಿಯಿರುವೆಡೆ ದೇವಿ ಕನಿಗಿತವಾಗಿಗಳು. ಇದೇನಾಶ್ಚರ್ಯ! ಸುದೇವ ಮಹರ್ಷಿಗಳ ಅಮೃತೋಪವಾಗಿರುವಂತಹ ಮಾತುಗಳನ್ನ ಕೇಳಿ ಅರಮನೆಗೆ ಮರಳಿದೆ. ಸತಿಸಹಿತ ಪವಡಿಸಿದಂತಹ ವಿಚಾರ ಅವರ ಮಾತುಗಳನ್ನೇ ಎಣಿಸುತ್ತಾ ಇದ್ದೆ. ನಾನಲ್ಲಿ ಪೂಜಿಸಿರುವಂತಹ ಸುಬ್ರಹ್ಮಣ್ಯನೂ ಧ್ಯಾನಿಸುತ್ತಾ ಇದ್ದೆ. ಆದರೆ ಪರಿಣಾಮವಾಗಿ ಸುಬ್ರಹ್ಮಣ್ಯನು ಕನಸಿನಲ್ಲಿ ಕಂಡು ಹೇಳಿರುವಂತಹ ಮಾತೇನು? ಸಮೀಪಗತವಾಗಿರುವಂತಹ ವಾರಾಹಿಯಲ್ಲಿ ದೇವಿ ಮೂರ್ತಿ ಬಂದಿದೆ, ಅದನ್ನ ತಂದು ಈ ಪುಣ್ಯಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸು, ನಿನ್ನ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂದು ಈ ಕುರಿತಾಗಿ ಜಲಜಾಕ್ಷಿಯಲ್ಲಿ ಹೇಳಬೇಕು. ಜಲಜಾಕ್ಷಿ, ರಮಣ, ಕೇಳಿದೇನೆ ಕನಸಿನ ಕಥೆಯನ್ನ? ಏನು ಸ್ವಾಮಿ? ಮುಂದರ್ತಿಯಲ್ಲಿ ನಾವು ಪೂಜಿಸಿರುವಂತಹ ಗುಹೇಶ್ವರನು ಕನಸಿನಲ್ಲಿ ಕಂಡು ಬಂದ, ವಟುರೂಪಿಯಾಗಿ ಬಂದಿದ್ದ. ಹೀಗೆ ಅಭಯವನ್ನೂ ಹೇಳಿದ್ದ. ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಬೇಕಾದ್ರೆ ವರಾಹಿ ನದಿಯಲ್ಲಿ ವಿಗ್ರಹವಾಗಿರುವಂತಹ ದುರ್ಗಾ ಪರಮೇಶ್ವರಿಯ ಬಿಂಬವನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಬೇಕಂತೆ. ನೀನೇನ್ ಹೇಳ್ತೀಯಾ? ಸ್ವಾಮಿ, ತಿಳಿದವರಾದ ನೀವು ಹೀಗೆ ಕಾಡುತ್ತಿದ್ದೀರಿ ಅನ್ನೋದೇ ನನಗೆ ಗೊತ್ತಾಗುವುದಿಲ್ಲ. ಅಂದ್ರೆ ಕನಸಿನಲ್ಲಿ ಕಂಡದ್ದೆಲ್ಲ ಸತ್ಯವಾಗುವುದಕ್ಕೆ ಸಾಧ್ಯವೇ? ಕನಸು ಕಾಣುವುದಕ್ಕೆ ಹಲವಾರು ಕಾರಣಗಳಿರ್ತದಂತೆ. ದೇಹಕ್ಕಾದಂತ ಆಯಾಸದಿಂದಲೋ ಅಥವಾ ಪಿತ್ತದ ಪ್ರಕೋಪದಿಂದಲೋ ಕಂಡಂತ ಕನಸಾಗಿರಬಹುದು. ಸುಮ್ಮನೆ ಯೋಚಿಸುವುದು ಬೇಡ, ನಿದ್ದೆ ಕೆಡಿಸಿಕೊಳ್ಳುವುದು ಬೇಡ. ಬನ್ನಿ. ಹಗಲೆಲ್ಲ ಎಣಿಸಿದ್ದು ರಾತ್ರಿ ಕನಸಾಗಿ ಕಾಣಿಸುತ್ತದೆ. ಈ ಮಾತಿನ ಸತ್ಯ ಅಂತ ಅನಿಸ್ತದೆ ಅಲ್ವೇ? ನೀನು ಕೂಡ ಅದಕ್ಕೆ ಒತ್ತು ಕೊಡ್ತೀಯ ಅಂತ ಆದ್ರೆ ಆ ಬಗ್ಗೆ ಈಗ ಲಕ್ಷ್ಯ ಹರಿಸುವುದು ಬೇಡ. ಮಾಡಿಕೊಂಡ್ರಾಯ್ತು. ರಾಜಕಾರ್ಯದಲ್ಲಿ ನಿಮಗ್ನರಾಗೋಣ. ಕೊಲೆ ಸುಲಿಗೆಗಳ ನಡೆಸುತ್ತೆ. ಬ್ರಹ್ಮದೇವನನ್ನ ಒಲಿಸಿಕೊಂಡು ವಿಶೇಷವಾದಂತಹ ವರವನ್ನ ಪಡೆದೆ. ಯಾರಿಂದಲೂ ಸೋಲಿಲ್ಲ, ಸಾವಿಲ್ಲ ಎಂಬ ಕಾರಣಕ್ಕೆ ಒಲಿದ ಬ್ರಹ್ಮದೇವ ಹೀಗೆ ಹೇಳಿದ: ಸಾವು ಉಳಿಯುವುದಿಲ್ಲ ಕೈಯಲ್ಲಿ ಉಂಟು, ಸಾತ್ವಿಯರನ್ನ ತುಡುಕಬೇಡ ಎಂಬ ವಾಕ್ಯ. ಅದನ್ನೇ ಸವಾಲಾಗಿ ಸ್ವೀಕರಿಸಿದ್ದೇನೆ. ಹಾಲು ಹಾಡಿಯನ್ನ ಸೇರಿ ದೇವಲೋಕದಿಂದ ತಂದ ವಸ್ತುಗಳನ್ನ ವ್ಯವಸ್ಥಿತವಾಗಿ ಇಟ್ಟು ದಾನವರಿಗೆ ಅಧಿನಾಯಕರೆನಿಸಿಕೊಂಡೆ. ಮಾನಸಿಕವಾದಂತಹ ಸಮಾಧಾನ ಇಲ್ಲ, ತಾತ್ಕಾಲಿಕವಾದ ಸಮಾಧಾನವನ್ನು ಹೊಂದುವಲ್ಲಿ ಪರಿಸರವೀಕ್ಷಣೆ ಮಾಡಿ ಬರ್ತೇನೆ, ನೋಡೋಣ. ಗಂಡನು ಪ್ರತಿರೂಪಿ ನಾಳಿಯ ಮನಗೊಂಡನು ಮರಶರಗತಿ, ಮನಗೊಂಡನು ಮರಶರಗತಿ. ಆ
ಕಂಡರಿವಳ್ಳ ಮುಂದೆ ತಲೆ ಎತ್ತಲಾಪದೆ ಕಂಡರಿವಳ್ಳ ಮುಂದೆ ತಲೆ ಎತ್ತಲಾಪದೆ ಹೆದರ್ಕೊಳ್ಬೇಡ. ಸೌಂದರ್ಯವೇ ಸ್ವರೂಪಗೊಂಡ ಹಾಗೆ ಇದ್ದೀಯ. ನಾನ್ಯಾರು ನಮ್ಮಿಂದಾಗಿ ತಿಳಿದುಕೊಳ್ಳುವುದಕ್ಕೆ ನೀನು ಆಸಕ್ತರಾಗಬೇಕಾದದ್ದಿಲ್ಲ. ಪ್ರಥಮವಾಗಿ ನನ್ನ ಪರಿಚಯ ಹೇಳ್ತೇನೆ. ಮಹಿಷಾಕ್ಯ ಮೂಲಾಗಿ ನನ್ನ ಹೆಸರು. ಅಪೂರ್ವ ಸೌಂದರ್ಯವತಿಯಾದಂತ ನಿನ್ನ ಸೌಂದರ್ಯಕ್ಕೆ ನಾನು ಸೋತಿದ್ದೇನೆಪ್ಪ. ಇದೇನಿಲ್ಲ ನಿನ್ನ ದೌರ್ಜನ್ಯ? ಉಪವನ ಮಧ್ಯದಲ್ಲಿ ನೀನಿದ್ದೀಯಾ? ಏನು ಮುಂದುವರಿಯುತ್ತಾ ಪರಿಸ್ಥಿತಿಯಲ್ಲ? ನಾನು ಹಾಗೆಲ್ಲ ಬಯಸಿದ್ರೆ ಸಿಕ್ಕೋ ಹೆಣ್ಣು ಅಂತ ಭಾವಿಸಬೇಡ. ಮಾನವಾಧಿಪತಿಯಾದಂತಹ ದೇವವರ್ಮನ ಅರಸಿ ನಾನು ಜಲಜಾಕ್ಷಿಯನ್ನು ಕೆಣಕಿದ್ರೆ ಪರಿಣಾಮ ನೆಟ್ಟಕ್ಕಾಗಲಿಕ್ಕಿಲ್ಲ. ಬಿಡುದಾರಿ ಬರಲಾರೆ ಹೋಗಲಿ, ಎಲ್ಲಿಗೆ ಹೋಗ್ತಾಳೆ ನೋಡಿಕೊಳ್ತೇನೆ. ಎಲ್ಲಿ ಮಹಾನನ ಪ್ರಭು ರಾಜಾದಿತ್ಯನ ಮಗಳಂತೆ, ದೇವವರ್ಮನ ಹೆಂಡತಿ ಅಂತೆ. ಅವಳನ್ನ ಕಂಡು ಬಯಸಿದೆ, ಒಳ್ಳೆ ಎಂದು ಓಡಿ ಹೋದು. ಹೋಗಿ ಅವನ ಹತ್ರ ಹೇಳು ಬಿಟ್ಕೊಡ್ಲಿಕ್ಕೆ. ಆಗದೆ ಇದ್ರೆ ಜುಟ್ಟಿಗೆ ಹಾಕಿ ಹೇಳ್ಕೊಡುವ. ಸ್ವಾಮಿ ಭವನದಲ್ಲಿ ಒಬ್ಬ ದಾನವನನ್ನು ನಟಿಸಿಕೊಂಡು ಬರ್ತಾ ಇದ್ದಾನೆ. ರಕ್ಷಿಸಿ ಸ್ವಾಮಿ. ನಾನ್ ಮಾಡ್ತೇನೆ. ಮೂರ್ಖ ಶಿಖಾಮಣಿ. ಸ್ವಾಮಿ ಪೂಜ್ಯಪಾದರೆ. ಅಯ್ಯ ಮಹಾರಾಜ, ಮಹಿಷಾಕ್ಯನಂತೆ ಅವನನ್ನ ಹೆಂಡತಿಯನ್ನು ಕಂಡು ಕಾಮಮೋಹಿತನಾಗಿ ಬೆನ್ನಟ್ಟಿಕೊಂಡು ಬಂದ. ಅವನಿಗೆ ಸಿಗದಿದ್ದಂತ ಇವಳ ಮೇಲೆ ಬಲಾತ್ಕಾರಕ್ಕಾಗಿ ಮಹೋದರನನ್ನ ಕೊಲ್ಲಿಸಿದ. ನನ್ನನ್ನು ಯುದ್ಧದಲ್ಲಿ ಸೋಲಿಸಿದ. ನಮ್ಮ ಅರಮನೆಯನ್ನು ಪರಿಶೋಧಿಸ್ತಾ ಇದ್ದಾನೆ. ನಮ್ಮನ್ನು ಸಂರಕ್ಷಿಸಿ. ಹೇಮಾದ್ರೀಶ, ಅಜ್ಞಾನಕ್ಕೆ ಪ್ರತೀಕ ಮಹಿಷ, ಲೋಕಮಾತೆ ಸಿಂಹವಾಹಿನಿ ಅಲ್ಲವೇ? ಜ್ಞಾನಕ್ಕೆ ಪ್ರತೀಕ ಸಿಂಹ. ಅಂತ ಸಿಂಹವಾಹಿನಿಯನ್ನು ಸಂಸ್ಕೃತಿಸುತ್ತಾ ನಮ್ಮ ಆಶ್ರಮದಲ್ಲೇ ಇದ್ದಿರಯ್ಯ ಮಹಿಷನ ಅಟ್ಟುಳಿಯನ್ನ ಆಕೆ ನಿವಾರಿಸಿಕೊಡ್ತಾರೆ. ಆಯ್ತು ಸ್ವಾಮಿ. ದೇವವರ್ಮ ಹಾಗೂ ಜಲಜಾತ್ಯರಿಗೆ ನೀನು ಆಶ್ರಯ ಕೊಟ್ಟು ಇಟ್ಟುಕೊಂಡಿದ್ದೆ ಎನ್ನುವ ವರ್ತಮಾನ ಮುಟ್ಟಿದೆ. ಹರನಾಣೆಗೂ ಸತ್ಯ. ನನ್ನ ಒಳೆಯರಾದ ಮಹಿಷಾಸ ಜಲಜಾಕ್ಷಿಯನ್ನ ಬಯಸಿದ್ದಾನೆ. ಅವಳನ್ನ ಎಳನೆಯದಕ್ಕೆ ನಾನು ಬಂದದ್ದು. ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ, ಬಿಟ್ಟು ಕೊಟ್ರೆ ಹಾಗೆ. ಅಯ್ಯ, ನಿನ್ನ ಹೆತ್ತಬ್ಬೆಯನ್ನೊಬ್ಬ ಬಯಸಿದನಾದ್ರೆ ನೀನು ಬಿಟ್ಟುಕೊಡುವ ಕ್ರಮ ಉಂಟೇನಯ್ಯ? ಅದು ಬಯಸಿದ್ದೆಲ್ಲವನ್ನು ಹೊಂದಕೂಡದು ಎನ್ನುವುದಕ್ಕೆ ನಾನು ದೃಷ್ಟಾಂತ ಕೊಟ್ಟದ್ದು. ಆರ್ತರಾಗಿ ಬಂದವರು ಸಂರಕ್ಷಣೆಗೊಳಪಡಿಸಿದ್ದೇನೆ. ಆತರನು ಶರಣು ಬಂದೀಗ ಆತರನು ತೊರೆಯಲಾಗದು. ಶರಣು ಬಂದೀಗ ಆತರನು ತೊರೆಯಲಾಗದು. ಸಾವು ಬದುಕಿನ ಪರಿವೆಯಾಗೈ, ಬದುಕಿನ ಪರಿವೆಯಾಗೈ. ಕೊಲ್ಲುವ ಗಾಯುವರ್ಯಾರು ಜಗದೇ, ಸಾವು ಬದುಕಿನ ಪರಿವೆಯಾಗೈ. ಕೊಲ್ಲುವ ಗಾಯುವರ್ಯಾರು ಜಗದೇ ಯಾಗೈ. ಅಯ್ಯ ಕೂಳನೆ, ಶರಣುವಕ್ಕವರನ್ನು ಸಂರಕ್ಷಿಸುವಂತ ಸದ್ಬುದ್ಧಿ
ಮನುಷ್ಯತ್ವವನ್ನು ಹೊಂದಿದಂತ ಒಬ್ಬನೊಬ್ಬ ಮನುಷ್ಯನಿಗೆ ಹೊರತು ನಿನ್ನಂತ ಪ್ರಾಣಿ ಸದೃಶ ಜೀವಿಗಳಿಗಲ್ಲ. ಅಯ್ಯ, ಬಡಪಾಯಿಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸುವ ನಿನ್ನ ಪ್ರಾಣಿ ಜಗತ್ತಿನ ನ್ಯಾಯವನ್ನು ಬದಿಗಿಡು. ಕೊಲ್ತೇನೆ, ಬಡಿತೇನೆ, ಹೊಡಿತೇನೆ ಎನ್ನುವ ನಿನ್ನ ಈ ಅಬ್ಬರದ ಮಾತನ್ನು ಬದಿಗಿಡು. ನಾವು ನಂಬಿದ ಸತ್ಯವೇನು ಬಲ್ಲಯ್ಯ? ಕೊಲ್ಲುವವರು ಕಾಯುವವರು ಈ ಪ್ರಪಂಚದಲ್ಲಿ ನಿಯಾಮಕನೊಬ್ಬನೇ. ಅನ್ಯರಾರೂ ಕೊಲ್ಲುವವರು ಅಲ್ಲ, ಕಾಯುವವರು ಅಲ್ಲ. ಆದ್ರಿಂದ ಹೇಳ್ತೇನೆ, ದಯವಿಟ್ಟು ದೇವವರ್ಮ ದಂಪತಿಗಳ ತಳ್ಳಿಯನ್ನು ಬಿಟ್ಟು ನಿನ್ನ ದಾರಿ ಹಿಡಿದು ಹೋದಿಯಾದ್ರೆ ನಿನಗೆ ಕ್ಷೇಮ. ಮೇಲ್ವಾಯ್ದು ಬಂದೇ ಆದ್ರೆ ನಾ ನಂಬಿದ ಮಹಾತಾಯಿ ಕಟ್ಟುಗ್ರ ಶಿಕ್ಷೆಗೆ ನಿನ್ನನ್ನು ಒಳಪಡಿಸ್ತಾಳೆ ಎನ್ನುವುದರಲ್ಲಿ ಎಲ್ಲಿ ನಿಂತೂ ಸಂಶಯವನ್ನು ತಳೆಯಬೇಡ. ಹೊರಟೋಗು. ಅವರೆಲ್ಲ ನೀನು ಬಿಟ್ಟು ಕೊಡುವುದಿಲ್ಲ ಅಂತಾದ್ರೆ ನಿನ್ನನ್ನ ಪಡೆದು ಕೊಲ್ತೇನೆ ಈಗ. ಹೇ ದಯಾಮಯಿ, ಮೂರು ಲೋಕವ ಸೃಜಿಸಿ ಪೊರೆಯುವ ಘೋರ ಖಳಸಂಹಾರಿ ದೇವಿಯು, ಮೂರು ಲೋಕವ ಸೃಜಿಸಿ ಪೊರೆಯುವ ಘೋರ ಖಳಸಂಹಾರಿ ದೇವಿಯು, ಮೂರು ಲೋಕವ ವ್ಯಾಪಿಸಿದೆ ನಾ ಕರೆಯಲಿಯಾಗೆ, ಮೂರು ಲೋಕವ ವ್ಯಾಪಿಸಿದೆ ನಾ ಕರೆಯಲಿಯಾಗೆ. ಹೇ ಮಹಾಮಾತೆ, ಮೂರು ಲೋಕವನ್ನು ಸಂರಕ್ಷಿಸುವವಳು ನೀನಲ್ಲವೇ? ಲೋಕದ ಯಾವ ಮೂಲೆಯಲ್ಲಾದ್ರೂ ಏನೇ ನಡೀತಾ ಇದ್ರು ನಿನ್ನ ಅವಗಾಹನೆಗೆ ಬಾರದ್ದೇನೂ ಇಲ್ಲ. ಮನೆಯ ಹೊರಗಿರ್ಲಿ ಒಳಗಿರ್ಲಿ ತಾಯಿಯಾದವಳಿಗೆ ತನ್ನ ಮಕ್ಕಳು ಯಾವ ಮೂಲೆಯಲ್ಲಿದ್ರು ಅವುಗಳ ಸಂತ್ರಸ್ತ ಸ್ಥಿತಿ ಅರ್ಥ ಆಗಿಯೇ ಆಗ್ತದೆ. ಯಾಕಂದ್ರೆ ಕಣ್ಣರಿಯದಿದ್ದಳು ಕರುಳು ಅರಿಯದೇ ಇರುವಂತಹದ್ದೊಂದು ಉಂಟೆ. ದಯಾಮಯ್ಯೆ, ಈ ಘೋರ ರಕ್ಕಸರ ಅಟ್ಟುಳಿಯಿಂದ ರಕ್ಷಿಸಮ್ಮ, ರಕ್ಷಿಸು, ರಕ್ಷಿಸು. ಅದೇನದು ಹುತ್ತವನ್ನು ಕಾಣುತ್ತಾ ಇದೆ. ಮುನಿಪನಿದಿರಲಿ ಎನ್ನುತ್ತ ಮೊರೆಯಿಡೆ, ಮುನಿಪನಿದಿರಲಿ ಘನದರದ ವಲ್ಮೀಗ ಎದ್ದಿತು. ಧನುಜನಸ್ತ್ರಗಳೆಲ್ಲ ಹುತ್ತದಿ ಹೊಕ್ಕು ಮರೆಯಾಗಿ. ಇದು ಮಹಾದೇವಿಯ ಕೃಪೆಯಲ್ಲವೇ? ನಮ್ಮ ಮೂವರನ್ನು ಒಂದು ವಿಶಾಲವಾದಂತಹ ಹುತ್ತವೊಂದು ಎದ್ದು ನಿಂತು ಸಂರಕ್ಷಿಸುತ್ತಿರುವಾಗ ಆ ಘೋರ ರಕ್ಕಸರ ಶಸ್ತ್ರಾಸ್ತ್ರಗಳೆಲ್ಲವೂ ಈ ಹುತ್ತದಲ್ಲಿ ನಿರರ್ಥಕವಾಗಿ ಪರಿಣಮಿಸುತ್ತಿದೆಯಲ್ಲ. ಇದು ಮಹಾದೇವಿಯ ನಿಜವಾದ ಕೃಪೆ. ಅದೇನಾದ್ರು ಕಾಣುವುದು ಜಲಜಾಕ್ಷಿ ಅಲ್ಲವೇ? ಇವಳೆಲ್ಲ ಹಿಡಿದೊಯ್ತೇನೆ ನೋಡೋಣ. ಎಲ್ಲಿಗೆ ಮುಂದುವರಿಯುತ್ತಿರುವೆ? ಜಲಜಾಕ್ಷಿಯನ್ನು ಎಳೆಯುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದೀಯ. ಪರಿಶುದ್ಧಳಾದಂತಹ ಪರಮ ಪತಿವ್ರತೆಯಾದ ಜಲಜಾಕ್ಷಿಯನ್ನು ರಕ್ಷಿಸುವುದಕ್ಕಾಗಿ, ಪರಮ ಧಾರ್ಮಿಕರಾದಂತಹ ದೇವವರ್ಮನನ್ನು ಕಾಪಾಡುವುದಕ್ಕಾಗಿ, ಹುತ್ತ ಮಧ್ಯದಲ್ಲಿ ದೇವಿ ಇದ್ದಾಳೆ ಎಂಬ ವಿಶ್ವಾಸವನ್ನು ತಳೆದಂತಹ ಸುದೇವ ಬ್ರಾಹ್ಮಣರ ವಿಶ್ವಾಸವನ್ನು ಸತ್ಯವಾಗಿಸುವುದಕ್ಕೆ ಬೇಕಾಗಿ ಈಗ ಹುತ್ತ ಮಧ್ಯದಲ್ಲಿ ಎದ್ದು ಕಾಣಿಸಿಕೊಂಡಿದ್ದೇನೆ ನಿನ್ನ ವಧೆಗಾಗಿ. ವೀರಭದ್ರ, ಏನಾಗಬೇಕಿತ್ತು ಮಗನೇ ವೀರಭದ್ರ? ಜಲಜಾಕ್ಷಿಯಂತಹ ಪರಿಶುದ್ಧಳನ್ನು ಎಳೆಯುವುದಕ್ಕೆ ರಕ್ಕಸ ಪ್ರಯತ್ನಿಸುತ್ತಿದ್ದಾನೆ. ಅವನ ವಧೆಗಾಗಿ ಕರೆದಿದ್ದಾನೆ ಮಗನೇ. ಅವನನ್ನು ಕೊಂದು ಮುಗಿಸು, ಕೊಂದು ಮುಗಿಸು. ತಾಯಿ ಏನು ನಿನ್ನಂತ ದುಷ್ಟಶಕ್ತಿಯ ನಿಗ್ರಹಕ್ಕಾಗಿ ಬಂದಿರುವ ವ್ಯಕ್ತಿ ಯಾರು ಗೊತ್ತ? ದಕ್ಷಾರಿ ಹರಣ ಸುಕುಮಾರ ವೀರಭದ್ರ. ಪಾಪಿ ನಿನ್ನನ್ನು ಕೊಂದು ಮುಗಿಸ್ತೇನೆ. ದುರುಳ ದುರ್ಮುಖ ಮನದಿ ದುರುಳ ದುರ್ಮುಖ ಮನದಿಯೋ ಮೆರೆದು ಮಾಯವ ಗೆಲುವೆ
ಮಾಡುವುದಕ್ಕೆ ಸಾಧ್ಯ. ಅದಕ್ಕಾಗಿ ಕೆಂಡದ ಮಳೆಯಾಗಿ ಸುರಿಯುತ್ತೇನೆ. ಎಲ್ಲಿದ್ರು ಓಡಿ ಬರ್ಬೇಕಲ್ಲ ನೋಡ್ತೇನೆ. ಇದೇನು ವಿಚಿತ್ರ? ಅತ್ತ ಇತ್ತ ಸುತ್ತಮುತ್ತ ಕಣ್ಣರಸಿ ಕಾಣುತ್ತಿದ್ದೇನೆ. ಬೆಂಕಿಯ ಎದ್ದು ಉರಿಯುತ್ತಿದೆ, ಕೆಂಡದ ಮಳೆ ಬೀಳುತ್ತಿದೆ, ಕೆಂಡದ ಹೊಳೆಯ ಹರಿಯುತ್ತಿದೆ. ಇದಕ್ಕೆಲ್ಲ ಕಾರಣ ದುರಾತ್ಮನಾದಂತಹ ದುರ್ಮುಖ ಮಾಯಾವಿದ್ಯೆಯ ಪ್ರಭಾವದಿಂದ ಬೆಂಕಿಯ ಮಳೆಯನ್ನೇ ಸುರಿಸುತ್ತಿದ್ದಾನೆ. ಬಿಡಲಾರೆ ಬಿಡಲಾರೆ ಮಗನೇ ಹಾಯ್ಗುಳಿ. ಮಗನೇ ಹಾಯ್ಗುಳಿ. ಅತ್ತ ಇತ್ತ ಸುತ್ತಮುತ್ತಲ್ಲ ನೋಡಿದ್ಯಾ? ಎಲ್ಲೆಡೆಯಲ್ಲಿಯೂ ಬೆಂಕಿಯ ಎದ್ದು ಉರಿಯುತ್ತಿದೆ. ಇದಕ್ಕೆ ಕಾರಣ ದುರಾತ್ಮನಾದಂತಹ ದುರ್ಮುಖ. ಬಿಡಬಾರದು ಮಗನೇ. ಅವನ ಮಾಯಾವಿದ್ಯೆಯನ್ನು ವಿಫಲಗೊಳಿಸುವಲ್ಲಿ ಈ ಬೆಂಕಿಯ ಹೊಳೆಯನ್ನು ಮಳೆಯನ್ನು ಘಟಘಟನೆ ಕುಡಿ ಮಗನೇ, ಘಟಘಟನೆ ಕುಡಿ. ಅಪ್ಪಣೆ ಅಮ್ಮ ಅಪ್ಪಣೆ. ಇದೇನು ಆಶ್ಚರ್ಯ, ಏನು ಆಶ್ಚರ್ಯ. ಏನು ಭೂತಗಳ ಮಂದರ್ತಿಯಲ್ಲಿ ಎಷ್ಟು ಭೂತಗಳು ಇಲ್ಲಿ. ಕೆಂಡದ ಮಳೆಯಾಗಿ ಸುರಿದೆ, ಕೆಂಡದ ಹೊಳೆಯಾಗಿ ಹರಿದೆ. ಕೆಂಡದ ಮಳೆಯೂ ಇಲ್ಲ, ಕೆಂಡದ ಹೊಳೆಯೂ ಇಲ್ಲ. ಇದನ್ನು ಕುಡಿದು ಬತ್ತಿಸಿದಂತಹ ಮಹಾಭೂತಗಳು ಇಲ್ಲಿ. ಇನ್ನು ನಾನು ಉಳಿಯುವ ಪಾಡಿಲ್ಲ. ಅದಕ್ಕಾಗಿ ಈಗ ಮಾಡುವಂತಹ ಒಂದೇ ಉಪಾಯ, ಮೊದಲು ನಾನು ಉಳಿಯಬೇಕು. ಅದಕ್ಕಾಗಿ ಕಲ್ಲಿನ ಕೋಟೆಯನ್ನ ರಚಿಸಿ ಕಲ್ಲಿನ ಕೋಟೆಯ ಒಳಗೆ ಕುಳಿತುಕೊಳ್ತೇನೆ. ನೋಡೋಣ. ರಾಕ್ಷಸಾಧಮ, ನಮ್ಮ ಹಾಯ್ಗುಳಿ ಕೆಂಡದ ಹೊಳೆಯನ್ನು ಮಳೆಯನ್ನು ಘಟಘಟನೆ ಕುಡಿಯುತ್ತಿರುವ ಭಯಾನಕವಾದ ದೃಶ್ಯವನ್ನು ನೋಡಿ ಹೆದರಿ ಬೆದರಿ ದುರಾತ್ಮ ದುರ್ಮುಖ ಕಲ್ಲಿನ ಕೋಟೆಯ ಅಡಿಯಲ್ಲಿ ಅಡಗಿಬಿಟ್ಟಿದ್ದಾನೆ. ಬಿಡಲಾರೆ. ಅಭೇದ್ಯವಾದ ಕಲ್ಲಿನ ಕೋಟೆಯನ್ನು ಭೇದಿಸಿ ರಾಕ್ಷಸನನ್ನು ಎಳೆತರುವುದಕ್ಕೆ ಮಗನೇ ಕಲ್ಗುಡಾಕ್ಯ, ಮಗನೇ ಕಲ್ಗುಡಾಕ್ಯ. ಆಗ ಕಲ್ಲಿನ ಕೋಟೆಯ ಅಡಿಯಲ್ಲಿ ದುರಾತ್ಮ ದುರ್ಮುಖ ಅಡಗಿಬಿಟ್ಟಿದ್ದಾನೆ. ಕಲ್ಲಿನ ಕೋಟೆಯನ್ನು ಭೇದಿಸಿ ರಾಕ್ಷಸನನ್ನು ಎಳೆದುತ್ತ ಮಗನೇ ಎಳೆದುತ್ತ. ಕಲ್ಲಿನ ಕೋಟೆಯಲ್ಲಿ ಅಡಗಿ ಕುಳಿತುಕೊಂಡೆಯ ಪಾಪಿ, ಬಾ ಬಾ, ಸಾಯುವುದಕ್ಕೆ ಸಿದ್ಧನಾಗು, ಸಾಯುವುದಕ್ಕೆ ಸಿದ್ಧನಾಗು. ಈ ವೇಷದಿಂದ ಇಲ್ಲಿ ನಿಂತಿದ್ದೀಯ. ಈ ವೇಷದಿಂದ ಇಲ್ಲಿ ತಾನಿದ್ರೆ ಉಳಿಯೋದಕ್ಕೆ ಸಾಧ್ಯ ಅಂತ ಭಾವಿಸಿದೆಯಾ? ಮಹಿಷಾಕ್ಕೆ ನನ್ನ ಮದುವೆಯಾಗುವುದಕ್ಕೆ ಬಂದರೆ ಹೇಗಾಗಿತ್ತು. ಬಾರದೇ ಇದ್ರೆ ಮುಡಿ ಹಿಡಿದು ದರದರನೆ ಎಳೆದುಕೊಂಡು ಹೋಗ್ತೇನೆ. ಜಲಜಾಕ್ಷಿ ಯಾರು ನಾನು ಯಾರು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ವಿವೇಕ ಬೇಕಲ್ಲ. ನನ್ನನ್ನು ಎಳೆದುಕೊಂಡು ಹೋಗ್ತೀಯ. ಬಿಡಲಾರೆ ಮಗನೇ ಬಬ್ಬರ್ಯ, ಬಬ್ಬರ್ಯ. ನನ್ನನ್ನು ಎಳೆದೊಯ್ಯುವುದಕ್ಕಾಗಿ ಬೆಷ್ಟ ರಾಕ್ಷಸ ಪ್ರಯತ್ನಿಸುತ್ತಿದ್ದಾನೆ. ಬಿಡಬೇಡ, ಅವನನ್ನು ಪಡೆದು ಕೊಂದು ಮುಗಿಸಬೇಕು. ನೀನು ಅಲ್ಲ, ಕಲ್ಗುಡಾಕ್ಯ, ವೀರಭದ್ರ, ಹಾಯ್ಗುಳಿ, ಬಬ್ಬರ್ಯ ಎಲ್ಲರೂ ಒಟ್ಟಾಗಿ ಜಲಜಾಕ್ಷಿಯನ್ನ ತರುತ್ತೇನೆ ಎಂದು ಹೋದ ಮಹೋದರ ಹಾಗೂ ದುರ್ಮುಖ ಮಾಡುವನ್ನಪ್ಪಿದ್ದಾರೆ ಎಂಬ ಸುದ್ದಿ ಬಂದ ಹಾಗಾಯಿತು. ಯಾರಿಂದ ಸತ್ತರು, ಹೇಗೆ ಸತ್ತರು ಎಂಬುದನ್ನು ನಾನೇ ಹೋಗಿ ಕಾಣುತ್ತೇನೆ. ದುರಾತ್ಮನಾದ ಮಹಿಷಾಕ್ಯನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ. ನಾಡೋಣ ಎಲ್ಲ ಭ್ರಷ್ಟ ರಾಕ್ಷಸ. ನಿನ್ನ ವಿಕಾರ ವಿಚಿತ್ರವಾದಂತಹ ವೇಷ, ಅಷ್ಟಭುಜಾಂಕಿತೆಯಾಗಿ ಸಿಂಹವನ್ನು ಏರಿ ಮುಂಭಾಗದಲ್ಲಿ ಬರ್ತಾ ಇದೆಯಲ್ಲ. ವೀರ ಮಹಿಷಾಕ್ಯನನ್ನು ದುಡುಕುವುದಕ್ಕೆ ಬಂದ್ರೆ ಜಾಗ್ರತೆ ಜತನ. ಯಾಕೆ ಬಂದ ಎಂದು ಪ್ರಶ್ನಿಸುತ್ತಿದ್ದೀಯ? ಸುಮನಸರನ್ನು ಸಂರಕ್ಷಿಸುವುದಕ್ಕೆ, ಸಾಧು ಸಜ್ಜನರನ್ನು ಕಾಪಾಡುವುದಕ್ಕಾಗಿ, ನಿನ್ನ ವಾದಗಾಗಿ ಬಂದಿದ್ದೇನೆ ಭ್ರಷ್ಟ. ಎಲ್ಲವೂ ನನ್ನ ಅಧೀನ. ಎಲ್ಲರನ್ನು ನೀನು ರಕ್ಷಣೆ ಮಾಡುತ್ತೀಯ ಅಂತಾದ್ರೆ ನಾನೇನೊಂದು ನೋಡುವುದಿಲ್ಲ. ಎಲ್ಲವೂ ನಿನ್ನ ಅಧೀನ ಎಂದು ಆಡಿಕೊಳ್ಳುತ್ತಿದ್ದೀಯಲ್ಲ, ಎಲ್ಲವೂ ನನ್ನ ಅಧೀನ ಎಂಬುದನ್ನು ಕಾಣಿಸಿಕೊಡ್ತೇನೆ. ಉತ್ತವಮ್ಮೆ ದೇವಿಯಮ್ಮೆ ದೇವಿಯಮ್ಮೆ ಮತ್ತೆ ಮತ್ತೆ
ಮತ್ತೆ ಕಾಣುತ್ತಿರಲು ಹೊತ್ತವೊಮ್ಮೆ ದೇವಿಯೊಮ್ಮೆ ಮತ್ತೆ ಮತ್ತೆ ಕಾಣುತ್ತಿರಲು ಚಿತ್ರದೊಳಗೆ ತಿಳಿದ ಇದುವೆ ಸತ್ಯದೇವಿಯು ನಾಗಸತಿಯರಿತ್ತ ಶಾಪ ನೀಗಲಿರುದ ಆದಿಶಕ್ತಿ ನಾಗಸತಿಯರಿತ್ತ ಶಾಪ ನೀಗಲಿರುದ ಆದಿಶಕ್ತಿ ಆಗಮಿತಿಗಳೆಂಬ ಜ್ಞಾನವಾಗಿ ನಮಿಸುತ್ತ ಆಗಮಿತಿಗಳೆಂಬ ಜ್ಞಾನವಾಗಿ ನಮಿಸುತ್ತ ಇದರಾಳಿಯಾದಂತ ಹೆಣ್ಣನ್ನ ಮುಗಿಸಬೇಕು ಎಂದು ಬೀಸಿದ ಕತ್ತಿ ಒಮ್ಮೆ ಕಣ್ಣದ್ದು ಹುತ್ತ ಮತ್ತೊಮ್ಮೆ ಕಾಣುತ್ತಿರುವುದು ದೇವಿ ಏಕಕಾಲದಲ್ಲಿ ಈ ಬಗೆಯ ದೃಶ್ಯಗಳು ಯಾಕೆ ಹೀಗೆ ಎಂದು ನಾನು ತರ್ಕಿಸಿದಾಗ ಅಂದು ಕೈಲಾಸದಲ್ಲಿ ನಂದೀಶನಾಗಿ ಕಾಲ ಕಳೆಯುವಾಗ ಬಂದ ನಾಗಸತ್ಯರಿದ್ದ ಶಾಪ ಪ್ರತಿಯಾಗಿ ನಾನು ಅನುಭವಿಸಬೇಕಾದುದು ಈ ಸ್ಥಿತಿ ಅಂದೇ ನನ್ನಮ್ಮನಾದಂತಹ ಶಿವೆಯಲ್ಲಿ ಕೇಳಿಕೊಂಡಾಗ ನಿನ್ನ ದೌರ್ಜನ್ಯದಿಂದ ಭಕ್ತರ ಶೋಷಣೆ ಅತಿಯಾದಾಗ ನಾನೇ ಬರ್ತೇನೆ ಮಗನೇ. ಹಾಗಾದ್ರೆ ಬಂದಿರುವುದು ನನ್ನ ಅಮ್ಮ. ಅಮ್ಮ ಅಮ್ಮ ಕೇಳು ಶಾಂಭವಿ ಹೀನ ಕುಲದಲ್ಲಿ ಕೇಳು ಶಾಂಭವಿ ಹೀನ ಕುಲದಲ್ಲಿ ಅಮ್ಮ ತಾಳಿ ಜನ್ಮ ಕೂಳಯನಿಸಿದೆ ತಾಳಿ ಜನ್ಮ ಕೂಳಯನಿಸಿದೆ ಬಾಳಲಾರೇನು ನಾನಿನ್ನು ಲೋಕದಿ ಬಾಳಲಾರೇನು ನಾನಿನ್ನು ಲೋಕದಿ ತಾಳಿ ಯುದ್ಧಿಯ ಬರುವೆ ತಳದಳಿ ತಾಳಿ ಯುದ್ಧಿಯ ಬರುವೆ ತಳದಳಿ ಕೇಳು ಶಾಂಭವಿ ಹೀನ ಕುಲದಲ್ಲಿ ತಾಳಿ ಜನ್ಮವ ಓ ಜನನಿ ಮಗು ಮೈಶಾಕ್ಯ ನಿನ್ನ ಸಾನ್ನಿಧ್ಯಕ್ಕೆ ನನ್ನಿಂದ ಅಪಚಾರವಾಯಿತಮ್ಮ. ನೀನ್ಯಾರೆನ್ನುವುದನ್ನು ಅರ್ಥ ಮಾಡಿಕೊಳ್ಳದನಿಲ್ಲದೆ ಮಾರಾಂತೂ ಭವರ ಕೊಟ್ಟೆ. ಎಲ್ಲವೂ ಈಗ ಅರ್ಥವಾಯಿತು. ಯಾಕೆ ನಾನು ಇಂತಹ ಕೀಳು ಸಂಸ್ಕೃತಿಯಲ್ಲಿ ಬೆಳೆದೆ ಎಂದು ಯೋಚನೆ ಮಾಡಿದ್ರೆ ನಾನು ಹುಟ್ಟಿದ ಕುಲ ಅಂತದ್ದಮ್ಮ. ಧರ್ಮ ಗ್ಲಾಸಿಯಾಗುವಂತ ವ್ಯವಹಾರವನ್ನು ನಾನು ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಮ್ಮ. ಈ ಕರ್ಮ ಭೂಮಿಯಲ್ಲಿ ಈ ಬಂಧನದಿಂದ ಒಳಗೊಂಡು ಹೀಗೆ ಬದುಕುವುದಕ್ಕೆ ನಾನು ಇಷ್ಟಪಡುವುದಿಲ್ಲ ಅಮ್ಮ. ಹೊಲಸಾಗಿರುವಂತಹ ವಸನವನ್ನ ತೆಗೆದು ಬಿಸಾಡಿ ಹೊಸ ವಸನವನ್ನ ಧರಿಸಿದ ಹಾಗೆ ನಾನು ಸದಾಕಾಲ ಇರಬೇಕಾದ ಕೈಲಾಸಕ್ಕೆ ಬರುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ನನ್ನನ್ನು ಕರೆದುಕೊಂಡು ಹೋಗಮ್ಮ, ನಾನು ಬರ್ತೇನೆ. ಮಗು ಮೈಶಾಕ್ಯ ಅಮ್ಮ ಅಧರ್ಮ ಪ್ರವರ್ತಕನಾಗಿ ಘೋರ ರಕ್ಕಸನಾಗಿ ಬೇಡವಾದ ದುಷ್ಕೃತ್ಯದಲ್ಲಿ ನಿರತನಾಗಿದ್ದಾಗ ನಾಗಕನ್ನಿಕೆಯರು ಕೊಟ್ಟ ಶಾಪದಿಂದ ವಿಮುಕ್ತನನ್ನಾಗಿ ಮಾಡುವುದಕ್ಕೆ ಬೇಕಾಗಿ ನಿನ್ನ ವರೆಗೆ ನಾನೇ ಬರ್ತೇನೆ ಎಂದು ಆಡಿದ ಮಾತು ಸತ್ಯವಾಗುವ ಕಾಲ ಬಂದಿದೆ. ಯುದ್ಧ ಮಧ್ಯದಲ್ಲಿ ಜ್ಞಾನೋದಯವಾಗುವ ಹಾಗೆ ಅನುಗ್ರಹಿಸಿದೆ. ನಿನ್ನನ್ನು ನೀನು ಯಾರು ಎಂದು ತಿಳಿದುಕೊಂಡಿದ್ದೀಯ, ಮೇಲಾಗಿ ನನ್ನನ್ನು ತಿಳಿದು ಪ್ರಾರ್ಥಿಸುತ್ತಿದ್ದೀಯ. ಹಾಗಾದ್ರೆ ಕೈಲಾಸವನ್ನು ಸೇರುವುದಕ್ಕೆ ಸಿದ್ಧನಾಗಿದ್ದಿ ಎಂತಾಯಿತು. ಮನಸ್ಸು ಶುದ್ಧವಾಗಿರಬೇಕು ಮಗು. ಆದ್ದರಿಂದ ರಾಕ್ಷಸ ಜನ್ಮದಿಂದ ವಿಮುಕ್ತನಾಗುವ ಮೊದಲು ನಿನ್ನ ಕೊನೆಯ ಆಸೆ ಏನಾದ್ರೂ ಇದ್ರೆ ಕೇಳಿಕೋ, ಈಡೇರಿಸಿಕೊಡ್ತೇನೆ. ಒಂದು ಬೇಡಿಕೆ ಅಮ್ಮ. ಮಾತೆ ಕರುಣಿ ಪೂಜನ್ನ ಜನ್ಮದ ಖ್ಯಾತಿಗೆ ಹೇಮಾದ್ರಿಯೋಳು ಎನ್ನ ಜನ್ಮದ ಖ್ಯಾತಿಗೆ ಹೇಮಾದ್ರಿಯೋಳು ಜನನಿ ಜನವ್ರಾತ ಪೂಜೆದೆ ಇಷ್ಟದಲ್ಲಿ ಭೂತ ಎನ್ನೀಸು ಜಗದಲ್ಲಿ ಜನವ್ರಾತ ಪೂಜಿದೆ ಇಷ್ಟದಲ್ಲಿ ಭೂತ ಎನ್ನೀಸು ಜಗದಲ್ಲಿ ಓ ಜನನಿ, ಸುದೇವ ಬ್ರಾಹ್ಮಣನಿಗಾಗಿಯೋ ಜಲಜಾಕ್ಷಿಗಾಗಿಯೋ ನನ್ನ ದೌಷ್ಟ್ಯವನ್ನ ದೂರ ಮಾಡುವುದಕ್ಕಾಗಿಯೋ ಈ ಕ್ಷೇತ್ರದಲ್ಲಿ ನಿನ್ನ ಸಾಕ್ಷಾತ್ಕಾರವಾಯ್ತಮ್ಮ. ಈ ಕ್ಷೇತ್ರ ಪುಣ್ಯಕ್ಷೇತ್ರವಾಗಲಿ ದೇವಾಲಯವಾಗಲಿ ಎಂದು ನಾನು ಅಪೇಕ್ಷಿಸುತ್ತೇನೆ. ನೀನು ನೆಲೆಸಿದಂತ ಈ ಸ್ಥಳದಲ್ಲಿ ನಾನೊಬ್ಬ ಭೂತವಾಗಬೇಕಮ್ಮ. ನನ್ನ ಜೀವಿತದ ಅವಧಿಯಲ್ಲಿ ಲೋಕ ಕಂಟಕನಾಗಿ ವ್ಯವಹರಿಸಿದೆ. ನಾನು ಸತ್ತ ಮೇಲಾದರೂ ಜನಜೀವಿಗಳು ನನ್ನನ್ನು ಹೊಗಳುವ ಹಾಗೆ ಆಗಲಿ ಅಮ್ಮ.
ನನ್ನಿಂದ ಈ ಲೋಕಕ್ಕೆ ಒಂದು ಕೊಡುಗೆಯಾಗುವ ಹಾಗೆ ವರ್ಷದಲ್ಲಿ ಒಮ್ಮೆ ಬರಬಹುದಾದಂತಹ ಕುಂಭಶಂಕಮಣನ ದಿನವೇ ಆ ದಿನವೇ ಮೊದಲುಗೊಂಡು 3 ದಿನದ ಕಾರ್ಯಕ್ರಮ ಈ ಸ್ಥಳದಲ್ಲಿ ನಡೆಯಲಿ ಅಮ್ಮ. ಪ್ರಥಮ ನನ್ನ ಸಾನ್ನಿಧ್ಯದಲ್ಲಿ ಕೆಂಡ ಸೇವೆ ನಡೆಯಲಿ. ನನ್ನ ಕೆಂಡ ಸೇವೆಯಲ್ಲಿ ಯಾವೆಲ್ಲ ಹೆಣ್ಣು ಮಕ್ಕಳು ಭಾಗಿಗಳಾಗುತ್ತಾರೋ, ಸೇವೆಯನ್ನು ಮಾಡುತ್ತಾರೋ ಅವರ ಮುತ್ತೈದು ಭಾಗ್ಯ ಸ್ಥಿರವಾಗಲಿ. ಇಷ್ಟಲ್ಲದೆ ಇನ್ನೇನನ್ನೂ ನಾನು ಅಪೇಕ್ಷಿಸಲಾರೆ ಅಮ್ಮ. ಮಗು, ನಿನ್ನ ಕೊನೆಯ ಆಸೆಯನ್ನು ಈಡೇರಿಸುತ್ತೇನಂತೆ. ಈ ಕುಂಭ ಸಂಕ್ರಮಣದ ದಿನ ನಡೆಯುವ ಕೆಂಡದ ಸೇವೆ ನಿನ್ನ ಹೆಸರಿನಿಂದ ನಡೆಯಲ್ಪಡ್ತದೆ. ಬಳಿಕ ಏನಿದ್ದರೂ ನನ್ನ ಸೇವೆ ಈ ರೂಪದಲ್ಲಿ ಈ ಲೋಕದಲ್ಲಿ ನಿನ್ನ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತದೆ. ಮಾಡು ಯುದ್ಧ. ಯುದ್ಧ ಮಾಡುವುದಕ್ಕೆ ದೇವರನು ಸತಿ ಸಹಿತಲೆ ರಘುತ ಭಾವ ಭಕ್ತಿಯೊಳ್ ನುತಿಸಿ ಪೂಜಿಸಿ ದೇವಿಗ ಹರಿವಾಣದಲ್ಲಿ ನೈವೇದ್ಯ ಅರ್ಪಿಸಿದ. ದೇವಿಗ ಹರಿವಾಣದಲ್ಲಿ ನೈವೇದ್ಯ ಅರ್ಪಿಸಿದ. ಓ ಮಹಾಮಾಯೆ, ನೀನು ಜಗತ್ರಕ್ಷತಿ ಎಂಬುದನ್ನು ತೋರಿಸಿಕೊಟ್ಟೆ ತಾಯಿ. ದುಷ್ಟರನ್ನ ಶಿಕ್ಷಿಸಿದೆ. ಶಿಷ್ಟರಾಗಿರುವಂತಹ ನಮ್ಮನ್ನೆಲ್ಲ ಕಾಬಿಟ್ಟೆ ತಾಯಿ. ಏನು ಸೇವೆ ಸಲ್ಲಿಸುವುದು? ಮನೆಯಿಂದ ಹೊರಟು ಬರುವಾಗ ನಾವೊಂದು ಹರಿವಾಣ ತಂದಿದ್ದೆವು. ತೆಂಗಿನಕಾಯಿ 2 ಅದರಲ್ಲಿ ಇಟ್ಟಿದ್ದೇನೆ. ಹೂವನ್ನ ಹಣ್ಣನ್ನ ಇಟ್ಟಿದ್ದೇನೆ. ಇದೇ ನನ್ನ ಮಹಾಸೇವೆ ಅಂತ ನೀನು ಕೈಗೊಳ್ಳಬೇಕು ತಾಯಿ. ದೇವರ್ಮ, ನೀವಿತ್ತಂತಹ ಫಲಪುಷ್ಪಾದಿಗಳನ್ನು ನಾನು ಸ್ವೀಕರಿಸಿದ್ದೇನೆ. ಇಲ್ಲಿಗೆ ನಿನ್ನ ಕೆಲಸ ಕಾರ್ಯಗಳು ಮುಗಿಯಿತೆಂದು ಭಾವಿಸಬೇಡ. ಮರೆತದ್ದನ್ನು ನೆನಪಿಸುತ್ತಿದ್ದೇನೆ. ಏನು? ಮೂವರನೇ ಹೊರಗಿಯೊಳಗೀಗ ದೇವಿ ವಿಗ್ರಹ ತಂದು ನಿಲ್ಲಿಸುತ್ತ ದೇವ ಮಂದಿರ ರಚಿಸಿ ಸತ್ಸಂತಾನ ನಿನಗವುದು. ಆ ದೇವರ್ಮ, ಮಹಾತಾಯಿ, ಹಿಂದೊಮ್ಮೆ ಮಂದಾರ್ತಿ ಕ್ಷೇತ್ರವನ್ನು ಸೇರಿ ನಾಗತೀರ್ಥದಲ್ಲಿ ಸ್ನಾನಾದಿ ಕರ್ಮಗಳನ್ನು ವಿರಚಿಸಿ ಮನೆಯನ್ನು ಸೇರಿ ಮಡದಿಯೊಂದಿಗೆ ಮಲಗಿದ್ದಂತಹ ಹೊತ್ತು ಸ್ವಪ್ನ ಕಂಡದ್ದು ನೆನಪಾಗುತ್ತದೆ. ಹೌದು. ನನ್ನ ಮಗನಾದಂತಹ ಸುಬ್ರಹ್ಮಣ್ಯ ಒಟರೂಪದಿಂದ ಕಾಣಿಸಿಕೊಂಡು ವಾರಾಹಿಯಲ್ಲಿರುವ ದೇವಿಯ ವಿಗ್ರಹವನ್ನು ಮಂದಾರ್ತಿಯಲ್ಲಿ ಪ್ರತಿಷ್ಠಾಪಿಸು, ದೇವಸ್ಥಾನವೊಂದನ್ನು ಕಟ್ಟಿಸು. ಹೀಗೆ ಮಾಡಿದ್ರೆ ಮಕ್ಕಳಿಲ್ಲದ ದುಃಖ ದೂರವಾಗುತ್ತದೆ ಎನ್ನುವ ಸೂಚನೆಯನ್ನು ಕೊಟ್ಟರೆ ಪಿತ್ತ ಪ್ರಕೋಪದಿಂದ ಉತ್ಪತ್ತಿಯಾದಂತಹ ಸ್ವಪ್ನವೆಂದು ನೀನದನ್ನು ಅಲಕ್ಷಿಸಿದೆ. ಅದರ ಪರಿಣಾಮವಾಗಿ ಈ ವಿಧದ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಯಿತು. ಇನ್ನಾದ್ರೂ ಜಾಗೃತನಾಗು. ಪೂಜ್ಯರಾದಂತಹ ಸುದೇವ ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ವಾರಾಹಿಯನ್ನು ಸೇರಿ ಅಲ್ಲಿರುವ ದೇವಿಯ ವಿಗ್ರಹವನ್ನು ತಂದು ಮಂದಾರ್ತಿಯಲ್ಲಿ ಪ್ರತಿಷ್ಠಾಪಿಸು. ಜೊತೆಯಲ್ಲಿ ರಾಕ್ಷಸರ ವಧೆಗಾಗಿ ಬಂದಂತಹ ನನ್ನ ಮಕ್ಕಳಾದ ವೀರಭದ್ರ, ಕಲ್ಕುಡಾಕ್ಯ, ಹಾಯ್ಗುಳಿ, ಪಪ್ಪರ್ಯ ಇವರನ್ನೆಲ್ಲ ಪ್ರತಿಷ್ಠಾಪಿಸು. ಜೊತೆಯಲ್ಲಿ ಇಲ್ಲಿ ಕಡಿಯಲ್ಪಟ್ಟಂತಹ ರಕ್ಕಸರ ರಕ್ತಪಾನ ಮಾಡಿದಂತಹ ರಕ್ತೇಶ್ವರಿ ನನ್ನ ಎದುರುಗಡೆಯಲ್ಲಿ ಎತ್ತರದಲ್ಲಿ ಪ್ರತಿಷ್ಠಾಪಿಸು. ಇಲ್ಲಿ ನಡೆಯುವ ಜಾತ್ರೆಯ ಮೊದಲೇ ಆಕೆಗೆ ಬೇಕಾದಂತಹ ಬಲಿಯ ವ್ಯವಸ್ಥೆಯನ್ನು ಮಾಡಿ ಭಕ್ತಾದಿಗಳು ಆಕೆಯನ್ನು ಸಂತುಷ್ಟರನ್ನಾಗಿ ಮಾಡಬೇಕು. ಅಷ್ಟೇ ಅಲ್ಲ, ಇಲ್ಲಿರುವ ರಾಕ್ಷಸರ ವಧೆಗಾಗಿ ನಾನು ಬರುವಾಗ ನನ್ನ ಜೊತೆಯಲ್ಲಿ ಬಂದಂತಹ ನನ್ನ ಸ್ವಾಮಿ ಅನತಿ ದೂರದಲ್ಲಿ ಕಲ್ಲು ಮಾಲಿಂಗೇಶ್ವರ ಎಂಬ ಹೆಸರಿನಿಂದ ನೆಲೆಸಿದ್ದಾರೆ. ಅಲ್ಲಿಯೂ ದೇವಸ್ಥಾನವನ್ನು ಕಟ್ಟಿಸಬೇಕು. ಹೀಗೆ ಮಾಡಿದ್ರೆ ದುಷ್ಟರನ್ನು ನಾಶ ಮಾಡುತ್ತಾ ಸಾಧು ಸಜ್ಜನರನ್ನು ಸಂರಕ್ಷಿಸುತ್ತಾ ಭಕ್ತರ ಅಭಿಷ್ಟ ಸಹಸ್ರ ಇದ್ದರೂ ಈಡೇರಿಸುತ್ತಾ ಈ ಕ್ಷೇತ್ರದಲ್ಲಿ ಮಕ್ಕಳೊಂದಿಗೆ ನಾನು ನೆಲೆಯಾಗಿ ನಿಲ್ಲುತ್ತೇನಂತೆ. ನಮೋ ನಮಂತೆ ಜನನಿ ಜಗನ್ಮೋಹಿನಿ ಅಭಯ ಪ್ರದಾಯಿನಿ ಪಾವನೆ ಪಾರಿಸಿ ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ತ್ರಿಭುವನ ಜನನಿ ಜಗನ್ಮೋಹಿನಿ ಸುರಗಿಹಳ್ಳಿ ಹತ್ತು ಎಂಬುವರ ಬಲೊಡ್ಡ ಗುಂಪಿ ಹೊಡೆಯುವುದು ಧನಿಕರ ದೇವಗುಡಿಯ ದರೋಡೆಗೈದು. ಏನಪ್ಪ ಸುರ್ಗಿಹಳ್ಳಿ ಅಂತೂ ಎಮ್ಮವ ಹೇಳುವವರಿದ್ದಾರ? ಬಂದ ಸೂರ್ಗೋಳಿ ಯಾಕೆ ನಮ್ಮವರ ಹೆಸರು ಸುರ್ಗಿಹಳ್ಳಿ ಅಂತ, ಅದನ್ನು ಜನ ಸೂರ್ಗೋಳಿ ಅಂತ ಮಾಡ್ಕೊಂಡಿದ್ದಾರೆ. ಹೇಳಿಕೊಳ್ಳಬೇಡಿ, ನನ್ನ ಪರಿಚಯ ಯಾರಿಗಾದ್ರೂ ಉಂಟ? ಎಲ್ರಿಗೂ ಗೊತ್ತಿಲ್ಲ. ನಾನು ಯಾರು? ನಾನೊಬ್ಬ ಗಾಣಿಗ್ರಾಮ, ಅದ್ರಲ್ಲಿಯೂ ನಾನೊಬ್ಬ ಕಳ್ಳ. ಅಂದ್ರೆ ಎಲ್ಲರೂ ಮನೆ ಕನ್ನ ನಾನು ಹಾಕುವುದಿಲ್ಲ. ದೊಡ್ಡವರನ್ನು ಕಂಡ್ರೆ ನಮ್ಗೆ ಆಗುದಿಲ್ಲ. ದೊಡ್ಡ ಮನೆಯಿಂದ ಕದ್ದು ತರ್ತೇನೆ, ಬಡವರಿಗೆ ಹಂಚುತ್ತಾ ಇದ್ದೇನೆ. ಅಷ್ಟೇ ಅಲ್ಲಪ್ಪ, ನಾನೊಬ್ಬ ರಾಜಕಳ್ಳ. ಇದ್ರ ಅರ್ಥ ಏನು? ಹೇಳದೆ ಕೇಳದೆ ಕಳ್ಳತನ ನಮ್ಮದಿಲ್ಲ. ಏನಿದ್ರು ಹೇಳಿಯೇ ಕಳ್ಳತನ. ನಾಳೆ ಕನ್ನ ಹಾಕುವ ಮನೆಗೆ ಇವತ್ತೇ
ವರ್ತಮಾನ ಕೊಡ್ತೇನೆ ಬರ್ತೇನೆ ನಾಳೆ ಅಂತ ನಮ್ಮನ್ನು ಹಿಡಿದವರು ಇದ್ದಾರೆ ಇಲ್ಲಿ ಯಾರಿಗೂ ಸಿಕ್ಲಿಲ್ಲ. ಕಳ್ಳತನ ಮಾಡದ ಬಂದವರು ನಾವು ಆದ್ರೂ ಪ್ರಯತ್ನ ಪಟ್ಟಿದ್ದಾರೆ ಕೊಳಕೆ ಬೈಲಲ್ಲಿ. ನಾವು ಬರ್ತೇವೆ ಅಂತ ತಿಳಿದ್ರು ಮನೆ ಅಂಗಳದಲ್ಲಿ ಹೊನ್ನಕಾಯಿ ರಾಶಿ ಹಾಕಿದ್ರು. ಅಲ್ಲಿ ಹೋದಾಗ ನಾವು ಕಾಲ್ ಜಾರಿ ಬಿದ್ದೆವು. ಆಗ ಏನ್ ಮಾಡಿದ್ರು ಎಲ್ಲವರು ಒಟ್ಟಾಗಿ ಒಂದು ಕಲ್ಮರಿಗೆಯನ್ನು ತಂದು ನನಗೆ ಕೌಚ ಹಾಕಿದ್ರು. ಅದನ್ನು ಹೊತ್ಕೊಂಡು ಹೋದೆ. ಎಲ್ಲಿಗೆ ಹೋದೆ? ಸಿರಿಯಾರದಿಂದ ಸ್ವಲ್ಪ ಮುಂದ್ಕೊಂಡು ಹೋದೆ. ಅದನ್ನ ಹಾಕಿದೆ. ಹಳ್ಳಾಡಿಗೂ ಸಿರಿಯಾರಕ್ಕೂ ಮಧ್ಯದಲ್ಲಿ ಕಲ್ಮರ್ಗಿ ಅಂತ ಒಂದು ಊರುಂಟು. ಯಾಕೆ ನನ್ನಿಂದ ಬಂತು. ಅಷ್ಟೇ ಅಲ್ಲ, ಇವತ್ತು ವರ್ತಮಾನ ಕೊಟ್ಟಿದ್ದೇನೆ ಅಲ್ಲಿಗೆ. ವಾಟ ಕೋಟೇಶ್ವರದ ಮಧ್ಯದಲ್ಲಿ ಗುಡ್ಡದ ಮೇಲೆ ಗಣಪತಿ ದೇವಸ್ಥಾನ ಒಂದು ಉಂಟಂತೆ. ಅಲ್ಲಿಗೆ ಬರ್ತೇನೆ ಅಂತ ಹೇಳಿದ್ದೇನೆ. ಬಂದಂತ ಗಣಪತಿ ದೇವಸ್ಥಾನಕ್ಕೆ ಎಷ್ಟೋ ಜನ ಭಕ್ತಾದಿಗಳಿದ್ದಾರೆ. ಯಾರಿದ್ರು ನಮಗ್ ಭೀತಿ ಇಲ್ಲ. ನಮ್ಮನ್ನು ಹಿಡಿಯುವ ಮಗ ಇದ್ರೆ ಮುಂದೆ ಬರ್ಲಿ. ಎಲ್ರು ಒಳಗೆ ಹೋಗಿರ್ ಬೇಡ. ನಾನು ಒಬ್ಬ ಒಳಗೆ ಹೋಗಿ ನೋಡ್ಕೊಂಡು ಬರ್ತೇನೆ. ನೀವೆಲ್ಲ ಇಲ್ಲೇನೆ ನಾಡಿದ್ದೇನೆ. ಏನಪ್ಪಾ, ಈ ಬಾಗಿಲಲ್ಲಿ ಆನೆ ಒಂದು ತಡೆಯುತ್ತಾ ಇದೆ. ಹಾಗಿದ್ರೆ ಇನ್ನೊಂದು ಬಾಗಿಲು ಉಂಟಲ್ಲ, ಅಲ್ಲಿ ಹೋಗಿ ಬರ್ತೇನೆ. ಇಲ್ಲ, ಇಲ್ಲಿ ಆನೆ, ಅಲ್ಲಿ ಆನೆ, ಎಲ್ಲೆಲ್ಲಿಯೂ ಆನೆ. ಅಯ್ಯೋ, ಏನಾಸ್ತಿರುವಪ್ಪ ಇದು. ಎತ್ತ ನೋಡಿದ್ರು ಆನೆಗಳನ್ನೇ ಕಾಣ್ತಾ ಇದ್ದೇವೆ. ಈ ವಿಷಯ ನಾವು ಕೇಳಲಿಲ್ಲ. ಇಲ್ಲಿ ಒಂದು ಗಣಪತಿ ದೇವಸ್ಥಾನ ಉಂಟು ಅಂತ ಕೇಳಿದ್ದೇವೆ. ಆನೆಗಳ ಕಾಟ ಇದೆ ಎನ್ನುವುದು ಕೇಳಲಿಲ್ಲ. ಹಾಗಿದ್ರೆ ಯಾಕೆ? ಗೊತ್ತಾಯ್ತು. ಇಲ್ಲಿಯ ಗಣಪತಿ ದೇವರು ಆನೆ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ. ಕಳ್ಳತನ ಮಾಡ್ಲಿಕ್ಕೆ ಬಿಡುವುದಿಲ್ಲ. ನಮಗೂ ಒಂದು ಮರ್ಯಾದೆ ಅಂತ ಉಂಟಲ್ಲ. ನನ್ನ ಮರ್ಯಾದೆಯನ್ನು ಕಸಿದುಕೊಂಡ ಆತನಿಗೆ ನನ್ನ ಪ್ರಾಣವನ್ನೇ ಅರ್ಪಿಸಬೇಕು. ನನ್ನ ಆತ್ಮಹತ್ಯೆ ಮಗು ಅಂತೂ ಏನಪ್ಪ, ಕಳ್ಳತನ ಮಾಡುವುದಕ್ಕೆ ಇಲ್ಲಿ ಏನು ಸಿಕ್ಕಿಲ್ಲ ಎಂದು ತಿಳಿದು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಮುಂದಾಗುತ್ತಿದ್ದೀಯಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳಬೇಡ. ಇದು ಕೆಳಗಡೆಯಲ್ಲಿ ಸೂರ್ಯ ಪುಷ್ಕರಣೆ ಎನ್ನುವಂತಹ ತೀರ್ಥ ಇದೆ. ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಮೊಡಿಯನ್ನು ಉಟ್ಟುಕೊಂಡು ಒಳಗಡೆಯಲ್ಲಿ ಹೋಗು. ನೀನೊಬ್ಬನೇ ಹೋಗು. ಏನು ಸಿಕ್ಕಿದ್ರು ಅದನ್ನು ತೆಗೆದುಕೊಂಡು ಹೋಗು. ಮಾಡಿ ಬರೋಣ, ಹೇಳಿ ಹೋಗೋಣ. ದೇವಸ್ಥಾನದ ಒಳಗೆ ಹೋದಾಗ ಪ್ರಥಮವಾಗಿ ಕಂಡದ್ದು ಸಣ್ಣ ಬೆತ್ತದ ಪೆಟ್ಟಿಗೆ. ಅದ್ರೊಳಗೆ ಏನುಂಟು ಅಂತ ನಾನು ನೋಡ್ಲಿಲ್ಲ. ನೋಡುವ ಅವಶ್ಯ ನಮಗಿಲ್ಲ. ಅದನ್ನೇ ಎತ್ತಿ ತಂದೆ ಯಾಕೆ ದೇವರು ತೋರಿಸಿದ ಪೆಟ್ಟಿಗೆ. ಹಾಗಿದ್ರೆ ಇಲ್ಲಿ ಬಂದು ನಾನು ಯೋಚನೆ ಮಾಡುವುದು, ಎಲ್ಲಿಯೂ ಕಳ್ಳತನಕ್ಕೆ ನಮಗೆ ತೊಂದರೆ ಬಂದದ್ದಿಲ್ಲ. ಇವತ್ತು ಇಲ್ಲಿ ದೇವರಿಂದ ಉಪದ್ರ ಬಂತಲ್ಲ. ಹಾಗಿದ್ರೆ ನಮ್ಮ ಕಳ್ಳತನಕ್ಕೆ ಇನ್ನು ಬೆಲೆ ಇಲ್ಲ ಅಂತಾಯ್ತು. ಹಾಗಾಗಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಇದೇ ಪುಣ್ಯ ಸ್ಥಳದಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ಇವತ್ತಿನಿಂದ ನನ್ನ ಕಳ್ಳತನಕ್ಕೆ ಧಿಕ್ಕಾರ. ಒಳ್ಳೆ ಜನ ಆಗಿ ಬದುಕಬೇಕು. ಎಷ್ಟೋ ಜನ ಸಿಗ್ತಾರೆ ದಾರಿಯಲ್ಲಿ. ಯಾರಾದ್ರೂ ಪ್ರಶ್ನೆ ಮಾಡಬಹುದು ಎಲ್ಲಿಂದ ಕದ್ದದ್ದು ಅಂತ. ಹೇಳಲಿಕ್ಕೆ ಉತ್ತರ ನಮ್ಮಲ್ಲಿ ಉಂಟಾ? ಈ ದೇವಸ್ಥಾನಕ್ಕೆ ಒಂದು ಹೆಸರಿಲ್ಲ. ಇಲ್ಲಿ ಒಂದು ನಾಮಕರಣ ನಾವು ಮಾಡ್ಬೇಕು. ಏನಂತ ಹೆಸರಿರ್ಲಿ? ಇಲ್ಲಿ ಸುತ್ತಮುತ್ತ ಇದ್ದದ್ದು ಗುಡ್ಡದಲ್ಲಿ ಎತ್ತ ನೋಡಿದ್ರು ಮೊದಲಾಗಿ ಕಾಣೋದು ಆನೆಗಳನ್ನು. ಗುಡ್ಡ, ಆನೆ ಗುಡ್ಡ ಹೆಸರು ಆಗಬಹುದಲ್ಲ. ಆನೆಗುಡ್ಡ ಮಹಾಗಣಪತಿ ದೇವಸ್ಥಾನ. ಪೆಟ್ಟಿಗೆ ಹೊತ್ತಲ್ಲ, ಏಳೆ ಮನೆಗೆ ಹೋಗು. ಆಯ್ತಲ್ಲ, ಅಲ್ಲಿಂದ ಇಲ್ಲಿಗೆ ಹೊತ್ತ ತಂದ್ಯ. ಇನ್ನು ನಾವು ಇಲ್ಲೇ ನಿಲ್ಲುವುದಲ್ಲ. ಪ್ರಯತ್ನ ಮಾಡೋದನ್ನ ಎತ್ತು. ನಿನ್ನ ತಲೆ ಮೇಲೆ ಇಡ್ತೇನೆ. ಬರುವುದಿಲ್ಲ. ಏನಯ್ಯ, ಪೆಟ್ಟಿಗೆ ಬರುವುದಿಲ್ಲ. ಹಾಗಿದ್ರೆ ಭಾರವಾದ ವಸ್ತು ಏನೋ ಇದರಲ್ಲಿ ಇರ್ಬೇಕು. ಏನಂತ ನೋಡ್ಲಿಲ್ಲಲ್ಲ, ನೋಡಿ ಆದ್ರೂ ತೃಪ್ತಿ ಪಡೋಣ. ಇದೆಂತ ನೋಡಿದ್ಯಾ? ದೇವಸ್ಥಾನಕ್ಕೆ ಹೋದದ್ದು ದೇವರನ್ನೇ ಕದ್ಕೊಂಡು ಬಂದದ್ದು. ನಾವು ದೇವಸ್ಥಾನ ಯಾವುದು? ಅಣೆಗುಡ್ಡಿ ಗಣಪತಿ ದೇವಸ್ಥಾನ. ಇಲ್ಲಿ ಇದ್ದದ್ದು ಗಣಪತಿಯ ವಿಗ್ರಹ. ಈ ಪೆಟ್ಟಿಗೆಯನ್ನು ಯಾಕೆ ಕಂಡೆ? ಈ ಗಣಪತಿಗೆ ಆನೆಗುಡ್ಡಿಯಲ್ಲಿರುವ ಮನಸ್ಸಿಲ್ಲ. ಹಾಗಾದ್ರೆ ಇಲ್ಲಿ ಒಂದು ನೆಲೆ ಆಗ್ಬೇಕು ಅಂತ ನಮ್ಮ ತಲೆಯಲ್ಲಿ ಬಂದ. ಇಲ್ಲಿ ನಾವು ಇಳಿಸಿದಾಗ ಮತ್ತೆ ಎತ್ತಲಿಕ್ಕೆ ಆಗುದಿಲ್ಲ. ಹಾಗಿದ್ರೆ ಇಲ್ಲಿ ನಾಳೆ ಗಣಪತಿ ದೇವಸ್ಥಾನ ಒಂದು ಆಗ್ತದೆ. ಇಲ್ಲಿಗೂ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಒಂದು ನಾಮಕರಣ ಮಾಡ್ಬೇಕಲ್ಲ. ಏನಂತ ಹೆಸರು? ಭಾರವಾದದನ್ನು ನಾವಿಲ್ಲಿ ಇಳಿಸಿದ್ದು. ಆದ್ರಿಂದ ಬಾರ ಇಳಿ ಇಳಿ ಬಾರಾಳಿ. ಬಾರಾಳಿ ಹೆಸರು ಒಳ್ಳೆ ಆಯ್ತಲ್ಲ. ಬಾರಾಳಿ ಮಹಾಗಣಪತಿ ದೇವಸ್ಥಾನ. ಪೆಟ್ಟಿಗೆಯಲ್ಲಿ ನಿಂತು ಆಯ್ತು. ಕಳ್ಳತನ ಬೇಡ ಅಂತ ನಾವು ಬಿಟ್ಟಾಯ್ತು. ನಾಳೆ ನಾವು ಸಾಯ್ತೇವೆ. ನಮ್ಮ ಹೆಸರು ಕೂಡ ಸಾಯ್ಬಾರ್ದು. ನಮ್ಮ ನೆನಪಿಗಾಗಿ ಏನಾದ್ರೂ ಒಂದು ಸಣ್ಣ ವಸ್ತು ಇದ್ರೆ ಬೇಕಿತ್ತು. ನೋಡುವ ಗಣಪತಿ ಅಲ್ಲದೆ ಬೇರೆ ಏನಾದ್ರೂ ಉಂಟ ನೋಡುವ. ಅದೆಂತದ್ದು? ಹೌದಲ್ಲ, ಇದು ಗಣಪತಿಯ ಮಹಾಪ್ರಸಾದ. ಇದನ್ನು ಮನೆ ಕೊಂಡೋಗಿ ಪೂಜಿಸ್ತಾ ಇರೋಣ. ಗೆಜ್ಜೆಕೊಡು. ಅಮ್ಮ ತಾಯಿ ಅಂತೂ ಗೆದ್ದೆ ಕಟ್ಟಿ ಕುಣಿಯೋರನ್ನ ಕಂಡ್ರೆ ಅತ್ಯಂತ ಪ್ರೀತಿ ನನಗೆ. ಅದಕ್ಕಾಗಿಯೇ ಕುಡಿಸಿದ್ದು. ಯಾಕಮ್ಮ ನನ್ನನ್ನು ಕುಡಿಸಿರಿ? ಆ ಗೆಜ್ಜೆ ಸರ ಈ ಕಡೆ ಕೊಡು. ನಿನ್ನಿಂದ ಇಲ್ಲಿ ಒಂದು ಯಕ್ಷಗಾನ ಮೇಳ ಆಗಬೇಕು. ಅದು ನನ್ನ ಇಚ್ಛೆ. ಮಂದರ್ತಿಯಿಂದ ಯಕ್ಷಗಾನ ಮೇಳ ಒಂದಾಗಬೇಕು. ಹೌದು. ಆಮೇಲೆ ಆ ಮೇಳಕ್ಕೆ ಯಜಮಾನ ನೀನೇ ಆಗಬೇಕು. ಕತೆ ಬೆಳೆದಾಯ್ತು ಬಿಡು. ಏನು ನಾನು ಮೇಳ ಮಾಡಿದ್ರೆ ಜನರು ಏನ್ ಹೇಳ್ತಾರೆ? ಬಂತು ಮಂದರ್ತಿಯ ಕಳ್ಳರು ಮೇಳ ಅಂದಾರು ಅಂತ ಅಪವಾದ ನಿನಗೆ ಬಾರದೇ ಇರುವ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಆಗ್ಲಿ, ಯಾವ ಕ್ರಮ ಮಾಡ್ಬೇಕಮ್ಮ? 6 ತಿಂಗಳು ಮೇಳ ನಡೆಯಬೇಕು. ಮಗನೇ,
ನೀನು ದೊಡ್ಡವರಿಗೆ ನಿಷ್ಠುರವಾಗಿ ವರ್ತಿಸಿದವನು. ಪ್ರಥಮವಾಗಿ ನೀನು ಬಾರಾಳಿಯಲ್ಲಿ ಗೆದ್ದೆ ಕಟ್ಟಿ ಸೇವೆ ಮಾಡಿಸು. ನಂತರದಲ್ಲಿ ನನ್ನ ಎದುರಿನಲ್ಲಿ ಆ ಗೆದ್ದೆ ಕಟ್ಟಿಕೊಂಡವರನ್ನ ಕುಣಿಸು. ಮತ್ತೆ ದೊಡ್ಡವರಲ್ಲಿ ನಿಷ್ಠುರವಾದ ಕಾರಣ ದೊಡ್ಡ ಮನೆಯಲ್ಲಿ 2ನೇ ಆಟವನ್ನ ಮಾಡು. 3ನೇದಾಗಿ ಅಣೆಗುಡ್ಡೆಯಲ್ಲಿ ಮಾಡು. ಹಾಗೆ 6 ತಿಂಗಳು ಆ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಬಾ. ಹರಕೆ ಹೇಳಿಕೊಳ್ಳುವಂತ ಭಕ್ತಾದಿಗಳು ಮಂದರ್ತಿ ತಾಯಿಗೆ ಬೆಳಕಿನ ಸೇವೆ ಅಂತ ಹೇಳ್ತಾರಲ್ಲ, ಇದ್ರ ಅರ್ಥ ಏನಮ್ಮ? ಬೆಳಕಿನ ಸೇವೆ ಅಂತ ಹೇಳಿದ್ರೆ ರಂಗಸ್ಥಳದ ಆಚೆ ಈಚೆ ಉರಿಯುವ 2 ಬೆಳಕುಗಳು, ಅಡ್ಡಿಲ್ಲ, ಅದನ್ನ ನೆರವೇರಿಸಿಕೊಟ್ಟೆ ಅವರಿಗೆ ಶುಭವನ್ನು ಹಾರೈಸ್ತೀನಿ. ಅಡ್ಡಿಲ್ಲ, ನಮೋ ನಮಃ. ಮಾತೆ ದುರ್ಗಾಂಬಿಕೆ ಮಂದರ್ತಿ ಅಂಬಿಕೆ, ಮಾತೆ ದುರ್ಗಾಂಬಿಕೆ ಮಂದಾರ್ತಿ ಅಂಬಿಕೆ, ತಾಯನಿ ಬೆಳಗಾಯಿ ಏಳೆನೂತ, ತಾಯನಿ ಏಳಮ್ಮ ಬೆಳಗಾಯಿತು, ಸುಜನ ಸುದೇವನ ರೋಗವ ಹರಿಸಿದೆ, ಕುಜನ ಮೈಜನ ರೋಷದಿ ತರಿದೆ, ವರದೇವ ವರ್ಮನ ಕರುಣದಿ ಪೊರೆದೆ, ಹರಿವಾಣ ನೈವೇದ್ಯ ಅರ್ತಿಯೋಳ್ ಕೊಡೆದೆ, ವರದೇವ ವರ್ಮನ ಕರುಣದಿ ಪೊರೆದೆ, ಹರಿವಾಣ ನೈವೇದ್ಯ ಅರ್ತಿಯೋಳ್ ಪಡೆದೆ, ಮಾತೆ ದುರ್ಗಾಂಬಿಕೆ ಮಂದರ್ತಿ ಅಂಬಿಕೆ, ತಾಯನಿ ಏಳಮ್ಮ ಬೆಳಗಾಯಿ